ಪೂಜ್ಯಾಚಾರ್ಯರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರಿ ಅದೇ ರೀತಿ ಉಪಸ್ಥಿತರಾಗಿರ್ತಕ್ಕಂಥ ಕಾರ್ಯಗಳನ್ನು ಕೂಡ ಸ್ವಾಗತವನ್ನು ಕೋರಿ ಬಂದಿದ್ದಂತಹ ಎಲ್ಲ ಸಂಚರಿಗೂ ಕೂಡ ಸ್ವಾಗತವನ್ನು ಕೋರಿ ಇವತ್ತು ಈ ಕಾರ್ಯಕ್ರಮವನ್ನು ಆರಂಭಿಸಬೇಕು. ಆಚಾರ್ಯರಿಗೆ ವಿಜ್ಞಾನ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಶ್ರೀಮದ್ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಅವಶ್ಯವಾಗಿ ಮುಮುಕ್ಷುಗಳಿಂದ ತಿಳಿಯಲೇಬೇಕಾಗಿರುವಂತಹ ಎಲ್ಲ ಪ್ರಮೇಯಗಳನ್ನು ಕೂಡ ನಿರೂಪಿಸಿಕೊಡ್ತಾ ಇದ್ದಾನೆ. ಕೇವಲ ಈ ಲೋಕದಲ್ಲಿ ಸುಖದಿಂದ ಇದ್ದರೆ ಸಾಕು, ಪಾರತ್ರಿಕ ಲೋಕ ಅಂತನ್ನೋದು ಇಲ್ಲ, ಇದ್ದರೂ ಕೂಡ ಇದರ ತರಹನೇ ಇರ್ತದೆ, ಇಲ್ಲೇನು ದುಃಖ ಪಡ್ತಾ ಇದ್ದೀವಿ, ಇದಷ್ಟೇ ಇರೋದು, ಇದನ್ನು ಕಳೆದುಕೊಂಡು ಸುಖ ಪಟ್ಬಿಟ್ರೆ ಆಗೋಯಿತು ಅಂತ ಇಷ್ಟೇ ಸಂಕುಚಿತ ಮನೋಭಾವದಿಂದ ಇರುವಂತಹ ಜನರಿಗೆ ಈ ಉಪದೇಶಗಳು ರುಚಿಸೋದಿಲ್ಲ. ಇವೆಲ್ಲವೂ ಕೂಡ ಎಷ್ಟು ನೋಡಿದರೆ, ಎಷ್ಟು ಮಾಡಿದರೆ ಎಷ್ಟು ಸುಖವನ್ನ ತಂದು ಕೊಡ್ತಾವೆ ಹೇಳ್ರಿ. ಪ್ರಿಯಂ ಚಲಾಹ, ಇವು ಬಹಳಷ್ಟು ದಿವಸಗಳ ಕಾಲ ನಮ್ಮ ಜೊತೆ ಇರೋದು ಇಲ್ಲ. ಆಮೇಲೆ ಇರ್ತಾವೆ ಅಂತಂದ ಮಾತ್ರಕ್ಕೆ ಪ್ರತಿ ಕ್ಷಣದಲ್ಲೂ ಇವು ಸುಖವನ್ನು ತಂದು ಕೊಡ್ತಾವೆ ಅಂತನೂ ಇಲ್ಲ. ಪ್ರತಿಯೊಂದು ಪದಾರ್ಥಕ್ಕೂ
ಇದು ಯಾವಾಗ ಕೆಡ್ತದೆ ಅಂತ ಒಂದು ದಿನಾಂಕ ನಮೂದನೆ ಮಾಡಿರ್ತಾರೆ ನೋಡಿ. ಹಾಗೆ ಈ ಪದಾರ್ಥ ಇಲ್ಲಿಯ ತನಕ ಪ್ರಿಯ, ಆಮೇಲೆ ಇದು ಅಪ್ರಿಯ ಅಂತ ಪ್ರತಿಯೊಂದು ಪದಾರ್ಥಕ್ಕೂ ಪರಮಾತ್ಮ ಈ ತರಹ ಪ್ರಿಯತ್ವವನ್ನ ಅಪ್ರಿಯತ್ವವನ್ನ ಕೊಟ್ಟು ತಾನೇ ನಿಯಮಿಸ್ತಾ ಇರ್ತಾನೆ. ಕೆಲವು ಪದಾರ್ಥಗಳು ಇವತ್ತು ಪ್ರಿಯ, ಇವತ್ತು ಮಾಡಿರುವಂತಹ ಅಡಿಗೆ ಅದು ನಾಳೆ ಇಟ್ಕೊಂಡು ತಿನ್ನೋರು ತಿಂತಾರೆ ಬಿಡಿ, ಆದರೆ ಅಪ್ರಿಯವೇ ಅದು. ಇವತ್ತು ಭಾರೀ ಪ್ರಿಯ ಅಂತಾಗಿತ್ತು, ನಾಳೆ ಅಪ್ರಿಯ ಅಂತ ಆಗ್ತದೆ. ಯಾಕೆಂದ್ರೆ ಅಲ್ಲಿ ಪರಮಾತ್ಮ ಪ್ರಿಯ ಅಂತ ಹೆಸರನ್ನು ಇಟ್ಟುಕೊಂಡು ಅದಕ್ಕೆ ಪ್ರಿಯತ್ವವನ್ನು ಕೊಟ್ಟು ನಿಯಮನ ಮಾಡ್ತಾ ಇರ್ತಾನೆ. ಈ ವಿಚಾರವನ್ನು ಯಾಕೆ ಹೇಳಿದ್ದು ಅಂದ್ರೆ, ಇಂತಹದ್ದೇ ವಿಶಿಷ್ಟವಾಗಿರುವಂತಹ ಪ್ರಮೇಯಗಳನ್ನು ನಿರೂಪಿಸಲಿಕ್ಕೆ ಮುಂದೆ ಕೃಷ್ಣ ಪರಮಾತ್ಮ ಉದ್ಯುಕ್ತನಾಗ್ತಾ ಇದ್ದಾನೆ. ನಿನ್ನೆಯ ದಿವಸ ಉತ್ತಮವಾಗಿರುವಂತಹ ಅಪರೋಕ್ಷ ಜ್ಞಾನ ಅಂತ ಅನ್ನೋದನ್ನು ಪಡಿಬೇಕು. ಅದನ್ನು ಪಡಿಲಿಕ್ಕೆ ಬೇಕಾಗಿರುವಂತಹದ್ದು ಜ್ಞಾನ. ಯಾವ ಜ್ಞಾನ? ಪರಮಾತ್ಮ ಎಲ್ಲ ಕಡೆ ಸಮನಾಗಿದ್ದಾನೆ ಎನ್ನುವಂತಹ ಸಮತ್ವ ಬುದ್ಧಿ. ಅದರ ಜೊತೆಗೆ ತಮ್ಮ ತಮ್ಮ ವರ್ಣಾಶ್ರಮೋಚಿತವಾಗಿರುವಂತಹ ನಿಷ್ಕಾಮ ಕರ್ಮದ ಅನುಷ್ಠಾನ ಅಂತ ಇಷ್ಟು ಪ್ರಮೇಯಗಳನ್ನು ಹೇಳಿತ್ತು. ಅಲ್ಲಿ ಒಂದು ಅಂಶ ನಾವು ತಿಳಿಯಲೇಬೇಕಾದದ್ದಿತ್ತು. ತಮಗೆ ತಮಗೆ ವಿಹಿತವಾದದ್ದು ಅಂತಂದ್ರೆ ಯಾವ ಕಾರ್ಯಗಳವು? ಸಂಧ್ಯಾ ವಂದನಾದಿಗಳು ಅಂತಂದ್ರೆ ಅದು ಎಲ್ಲರಿಗೂ ವಿಹಿತ ಆಗಿಲ್ಲಲ್ಲ. ಅವನಿಗೆ ವಿಹಿತ ಅಂದ್ರೆ ಅರ್ಥ ಏನು ಅನ್ನೋದನ್ನು ತಿಳಿಸ್ಲಿಕ್ಕೆ ಕೃಷ್ಣ ಪರಮಾತ್ಮ ಚತುರ್ವರ್ಣದ ವ್ಯವಸ್ಥೆಯ ಬಗ್ಗೆ ಸುಸ್ಪಷ್ಟವಾಗಿ ನಿರೂಪಣೆ ಮಾಡಿಕೊಟ್ಟ. ಇವೆಲ್ಲ ವಿಚಾರಗಳನ್ನ ಒಂದು ಕಡೆ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಹಾಗೇನೆ ಒಂದು ವಿಚಾರವನ್ನ ಮನಸ್ಸಲ್ಲಿ ತಗೊಳ್ಳಿ. ಸ್ವಧರ್ಮ ಅಂತ ಅಂದ್ರೆ ನಿನ್ನೆ ನಾವು ಬಹಳ ವಿಸ್ತಾರವಾಗಿಯೇ ಹೇಳಾಯಿತು. ಅವರವರಿಗೆ ವಿಹಿತವಾದದ್ದು. ಅದು ಹೇಗೆ ವಿಹಿತ ಆಗಿರ್ತದೆ? ಅವರ ವರ್ಣ ಹಾಗೂ ಆಶ್ರಮಕ್ಕೆ ಅನುಸಾರವಾಗಿ ವಿಹಿತವಾಗಿರ್ತದೆ. ಅದುವೇ ಸ್ವಧರ್ಮ ಅಂತ ಆಗೋದು. ಇವೆಲ್ಲವನ್ನ ತಿಳ್ಕೊಂಡಾಯ್ತು. ಆದರೆ ಲೋಕದಲ್ಲಿ ಹೀಗೆ ಯಾರು ಹೇಳೋದಿಲ್ಲ. ನಾವು ಮಾಡೋ ಕೆಲಸ ಸ್ವಧರ್ಮ. ತುಂಬಾ ಕಷ್ಟಪಟ್ಟು ಒಬ್ರು ವಕೀಲರಾಗ, ವಕೀಲರ ಕೆಲಸ ಏನ್ರಿ? ಸತ್ಯವನ್ನು ಸುಳ್ಳು ಮಾಡಬೇಕು, ಸುಳ್ಳನ್ನು ಸತ್ಯ ಮಾಡಬೇಕು. ಅಲ್ಲ, ಧರ್ಮ ಅಂತಾನೆ ಮಾಡ್ತಾರೆ ಪಾಪ, ಅವರು ವೃತ್ತಿ. ಈ ಸ್ವಧರ್ಮ ಅಲ್ಲೇನ್ರಿ? ನಾನು ಮಾಡ್ತಾ ಇರುವಂತಹ ಧರ್ಮ ಸ್ವಧರ್ಮ. ಈಗ ಅವನಿಗೆ ತುಂಬ ಬುದ್ಧಿವಂತ ಇದ್ದ, ಬೇಡಪ್ಪ ಇದು ಈ ವಕೀಲ ವೃತ್ತಿ ಬೇಡ ಅಂತ ಹೇಳಿ ಅವನು ವೈದ್ಯ ವೃತ್ತಿಯನ್ನು ಪಡೆದ, ವೈದ್ಯನಾದ. ಅದು ಸ್ವಧರ್ಮ ಆಯ್ತು. ಹಾಗಾದ್ರೆ ಅಂದ್ರೆ ನೀವೇನ್ ಕಾರ್ಯ ಮಾಡ್ತೀರೋ ಅದು ಸ್ವಧರ್ಮ ಅಂತ ಆಗ್ಬಿಡ್ತದ? ಇಲ್ಲ. ಯಾವ ಧರ್ಮವನ್ನ ನಾವು ಸ್ವಧರ್ಮ ಅಂತ ತಿಳಿಬೇಕು ಅಂತಿದೆಯೋ ಅದು ನಾವು ಯಾವುದೋ ಒಂದು ಕಾರ್ಯವನ್ನ ಕೈಗೊಂಡ ಮೇಲೆ ಧರ್ಮ ಅಂತ ಆಗೋದಲ್ಲ. ನಾವು ಹುಟ್ಟಿದ ಕ್ಷಣದಿಂದಲೇನೆ ಇವೆಲ್ಲ ಧರ್ಮಗಳು ನಮಗಾಗಿ ವಿಹಿತವಾಗಿರುವಂತಹದ್ದು. ಯಾವ ಕ್ಷಣದಲ್ಲಿ ಒಬ್ಬ ವ್ಯಕ್ತಿ ಕ್ಷತ್ರಿಯನಾಗಿ ಹುಟ್ಟುತ್ತಾನೋ ಅದೇ ಕ್ಷಣದಿಂದಲೇನೆ ಇವನಿಗೆ ಉತ್ತಮವಾಗಿರುವಂತಹ ಕಾಲದಲ್ಲಿ ಉಪನಯನಾದಿಗಳು, ಮುಂದೆ ಇವನಿಗೆ ರಾಜ್ಯ ಆಳ್ಲಿಕ್ಕೆ ಬೇಕಾಗಿರುವಂತಹ ಅಧಿಕಾರಗಳು ಎಲ್ಲವೂ ಕೂಡ ಶಾಸ್ತ್ರದಿಂದ ವಿಹಿತ. ತಾನು ಕ್ಷತ್ರಿಯ ಹೆಣ್ಣಲ್ಲಿ, ಪುರುಷ ಸ್ತ್ರೀಯಲ್ಲಿ ಹುಟ್ಟಿದ ಮೇಲನೆ ಅವನಿಗೆ ಇಷ್ಟೆಲ್ಲ ಕರ್ಮಗಳು ಕೂಡ ಸ್ವಧರ್ಮತ್ವೇನ ಬೋಧನೆ ಮಾಡಿಬಿಡ್ತಾವೆ. ಹೊರತು ಸ್ವಲ್ಪ ಓದಿದ ಮೇಲೆ, ಪದವಿ ತಗೊಂಡ ಮೇಲೆ ಆಮೇಲೆ ಇದು ಧರ್ಮ ಅಂತ ಅನಿಸ್ತು ಅಂತ ಹೀಗಲ್ಲ. ಬ್ರಾಹ್ಮಣರಿಗೂ ಅಷ್ಟೇ. ಬ್ರಾಹ್ಮಣಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿ ಬ್ರಾಹ್ಮಣ, ಅವನಿಗೆ 5 ಬಹಳ ಪ್ರಸಿದ್ಧವಾಗಿ 8ನೇ ವರ್ಷಕ್ಕೆ ಉಪನಯನವನ್ನು ಮಾಡಿದ ಮೇಲೆ ಅಧಿಕಾರ ಬಂತು. ಆದರೆ ಅವನು ಹುಟ್ಟಿದ ಕ್ಷಣಕ್ಕಿಂತಲೇನೆ ಅವನಿಗೆ ಸಂಧ್ಯಾ ವಂದನಾದಿಗಳು ಅಧಿಕಾರ ಬಂದ ಮೇಲೆ ಮಾಡಲೇಬೇಕು ಅಂತ ಸ್ವಧರ್ಮತ್ವೇನ ಕ್ಲಿಪ್ತವಾಗಿಬಿಟ್ಟಿರ್ತವೆ. ಇವನು ಆರಿಸ್ಕೊಳ್ಳೋದಲ್ಲ. ಹೆಚ್ಚಿನ ವೃತ್ತಿಗಳನ್ನು ಆಶ್ರಯಿಸೋದು ಅವನ ಆಪತ್ತನ್ನು ನೋಡಿಕೊಂಡು, ಈಗಿನ ಕಾಲದಲ್ಲಿ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಬರಲ್ಲ ಅಂತ ಶಾಸ್ತ್ರದಲ್ಲಿ ಏನೇ ಕೆಲವು ಆಪತ್ ಧರ್ಮಗಳನ್ನ ಹೇಳಿದ್ದಾರೆ. ಅವುಗಳನ್ನು ಆಶ್ರಯಿಸೋದು ಬೇಕಿದ್ರೆ ನಿಮ್ಮ ಇಚ್ಛೆ ಇರಬಹುದು, ಇರ್ಲಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ನಾವು ವಿಚಾರ ಮಾಡಬಹುದು. ಆದರೆ ಇವುಗಳನ್ನೇ ನಾವು ಆರಿಸ್ಕೊಂಡು ಬಿಡ್ತೀವಿ. ಯಾವುದನ್ನು ನಾವು ಮಾಡ್ತೀವೋ ಅದು ನಮ್ಮ ಸ್ವಧರ್ಮ ಅಂತ ಆಗಲ್ಲ. ಯಾವುದು ನಮಗೆ ವಿಹಿತವೋ ಅದು ಸ್ವಧರ್ಮ ಅಂತ ಆಗೋದು.
ಅಂದ್ರೆ ಏನು ಅಭಿಪ್ರಾಯ ಬಂತು ಅಂದ್ರೆ, ನಾವು ಶಿಕ್ಷಕರಿದ್ದೀವಿ, ಶಿಕ್ಷಕ ವೃತ್ತಿ ನಮ್ಮ ಧರ್ಮ ನಿಜ, ಆದರೆ ಇದನ್ನ ನೀವು ಓದಿದ್ದಕ್ಕೆ ಮಾಡ್ಕೊಂಡಿದ್ದು, ನೀವು ಹುಟ್ಟಿದ್ದಕ್ಕೆ ಬಂದಿರುವಂತಹ ಧರ್ಮಗಳು ಅಂತ ಯಾವಿವೆ ಅವನ್ನೇನ್ ಮಾಡ್ತಾ ಇರೋದು ಅಲ್ವೇ? ಇನ್ನು ಪೂರ್ವದಲ್ಲಿ ನಾನು ಶಿಕ್ಷಕನಾಗಿ ಇರಬೇಕು ಅಂತ ಆ ಉದ್ದೇಶದಿಂದಲೇನೆ ಓದಿರ್ತಾರೆ ಅಂತಲೂ ನಿಯಮ ಇಲ್ಲ. ಯಾಕೆಂದ್ರೆ ವೃತ್ತಿಗಳನ್ನು ಆಶ್ರಯಿಸೋದು ತದೇಕ ಚಿತ್ತತ್ವದಿಂದಲೂ ಆಗಬಹುದು, ಬೇರೆ ಯಾವುದು ಸಿಕ್ಕಿಲ್ಲ ಅಂತಲೂ ಆಗಿರ್ಬೋದಲ್ಲ ಅಲ್ವೇ? ಆದ್ದರಿಂದ ಅದನ್ನ ಸ್ವಧರ್ಮ ಅಂತ ಹೇಗೆ ಕರೀಲಿಕ್ಕಾಗತ್ತೆ? ಅದು ಹೌದು, ಎಷ್ಟು ನನಗೆ ಸಂಬಂಧಪಟ್ಟಂತಹ ಧರ್ಮ, ಇದರಿಂದ ನನಗೆ ವೃತ್ತಿ ಜೀವನ ನಡೆಯುತ್ತೆ, ಸರಿ. ಆದರೆ ಇದರಿಂದ ಪರಮಾತ್ಮ ಸಂತುಷ್ಟನಾಗ್ತಾನ? ಅವಶ್ಯವಾಗಿ ಆಗ್ತಾನೆ. ನೀವು ಮಾಡುವಂತಹ ಶಿಕ್ಷಕ ಆಮೇಲೆ ವಕೀಲ ವೃತ್ತಿಗಳಿಂದನೂ ಪರಮಾತ್ಮ ಸಂತುಷ್ಟ ಆಗ್ತಾನೆ. ಆದರೆ ಅದನ್ನು ನೀವು ಸ್ವಧರ್ಮ ಅಂತ ರೂಪಿಸಿಕೊಳ್ಬೇಕಾಗಿದ್ರೆ ಅದು ನಿಮಗೆ ವಿಹಿತ ಅಂತ ಆಗಿರಬೇಕು. ಅದರಲ್ಲಿ ಅದು ವಿಹಿತ ಅಂತ ಆಗೋ ಕಾಲಕ್ಕೆ ನಮ್ಮ ವರ್ಣ ಆಶ್ರಮಗಳ ಅನುಸಾರವಾಗಿಯೇ ವಿಹಿತವಾಗಿರ್ತದೆ ಅಂತ ಇರ್ತದಲ್ಲ, ಅದೇ ಸ್ವಧರ್ಮ ಅಂತ ಆಗೋದು. ಅಂದ್ರೆ ನಾವು ಕೈಗೊಂಡ ಮಾತ್ರಕ್ಕೆ ಅದು ಸ್ವಧರ್ಮ ಅಂತ ಆಗ್ಬಿಡ್ತದೆ ಅಂತಿಲ್ಲ. ಹಾಗಾದ್ರೆ ನಾಳೆ ಅಂತಾನೆ ಕಳ್ಳತನ ಮಾಡೋದು ಸ್ವಧರ್ಮ, ನಾನು ತಗೊಂಡೆ, ಪರಮಾತ್ಮನು ಕಳ್ಳತನ ಮಾಡಿದ್ದಾನೆ, ನಾನು ಮಾಡ್ತೀನಿ. ಕೈಗೊಂಡಂತಹ ಕಾರ್ಯಗಳೆಲ್ಲ ಸ್ವಧರ್ಮ ಅಂತ ಆಗೋದಿಲ್ಲ, ವಿಹಿತ ಅಂತ ಆಗಿರ್ಬೇಕು. ಅದರಲ್ಲಿ ನಮಗೆ ಅಧಿಕಾರ ಇರಬೇಕು, ಅದಕ್ಕೆ ವಿಹಿತ ಆಗಿರ್ತದೆ, ಅವಾಗ ಸ್ವಧರ್ಮ ಅಂತ ಆಗೋದು. ಈ ಸ್ವಧರ್ಮ ಅಂತ ಅನಿಸ್ಕೊಂಡಿರುವ ಯುದ್ಧದಲ್ಲಿ ಅರ್ಜುನ ನೀನು ಪ್ರವೃತ್ತನಾಗಬೇಕು ಅಂತ ಕೃಷ್ಣ ನಿರೂಪಿಸಿಕೊಟ್ಟ. ಇಂತಹ ಸ್ವಧರ್ಮಾಚರಣೆಯಿಂದ ಉತ್ತಮವಾಗಿರುವ ಜ್ಞಾನ, ಆ ಜ್ಞಾನದ ಮುಖಾಂತರವಾಗಿ ಅಪರೋಕ್ಷ ಜ್ಞಾನ, ಅಂತಹ ಅಪರೋಕ್ಷ ಜ್ಞಾನಕ್ಕೆ ಇನ್ನೊಂದು ಸಾಧನ ಸಮತ್ವ ಬುದ್ಧಿ. ಪರಮಾತ್ಮ ಎಲ್ಲ ಕಡೆಯೂ ಸಮನಾಗಿದ್ದಾನೆ. ಶುನಿಚೈವ ಶ್ವಪಾಕೇಚ, ನಾಯಿಯಲ್ಲೂ ಪರಮಾತ್ಮ ಇದ್ದಾನೆ, ಅದನ್ನು ತಿಂದು ಇರುವಂತಹ ಚಂಡಾನಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಮಹಾಜ್ಞಾನಿಗಳು ಅಂತ ಅನಿಸ್ಕೊಂಡಿರುವಂತಹ ಬ್ರಹ್ಮಾದಿ ದೇವತೆಗಳಲ್ಲಿಯೂ ಪರಮಾತ್ಮ ಇದ್ದಾನೆ. ಎಲ್ಲಿದ್ರೂ ಪರಮಾತ್ಮ ಮಾತ್ರ ವಿಷಮ ಆಗೋದಿಲ್ಲ, ಅವನ ಯಾವ ಗುಣಗಳು ಕೂಡ ಮುಚ್ಚಿ ಹೋದು ಅಂತ ಆಗೋದಿಲ್ಲ. ಇದು ಆ ಶ್ಲೋಕದ ಅಭಿಪ್ರಾಯ ಅಂತ ನಿರೂಪಿಸಿಕೊಟ್ಟ ಮೇಲೆ ಧ್ಯಾನವನ್ನು ಮಾಡಬೇಕು ಅಂತ ಕೃಷ್ಣ ಹೇಳಿಕೊಡ್ತಾನೆ. ಧ್ಯಾನವನ್ನು ಮಾಡಿದಾಗ ಮನೋದೋಷಗಳೆಲ್ಲವೂ ಕೂಡ ಹೋಗ್ಬಿಡ್ತಾವೆ, ತನ್ಮೂಲಕವಾಗಿ ಪರಮಾತ್ಮನ ಪ್ರಸನ್ನತೆ ಉಂಟಾಗ್ತದೆ ಅಂತ ಧ್ಯಾನದ ಬಗ್ಗೆ ಹೇಳ್ತಾನೆ. ಧ್ಯಾನ ಯೋಗ ಅಂತಲೂ ಇದೆ. ಅಲ್ಲಿ ಪರಮಾತ್ಮ ಅನೇಕ ವಿಚಾರಗಳನ್ನು ಹೇಳಿದ್ದಾನೆ. ಧ್ಯಾನಕ್ಕೆ ಹೇಗೆ ಕೂಡಬೇಕು, ಯಾವ ಆಸನಗಳನ್ನು ಕಲ್ಪಿಸಿಕೊಳ್ಬೇಕು, ಎಂತಹಗಳು ಆಸನಗಳು ಅಂತ ಆಗ್ತಾವೆ, ಎಂತಹ ದೇಶಕ್ಕೆ ಹೋಗಬೇಕು, ಯಾವ ಕಾಲದಲ್ಲಿ ಕೂಡಬೇಕು, ಎಲ್ಲ ವಿಚಾರಗಳನ್ನು ಹೇಳ್ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ಮಹತ್ವದ ಅಂಶವನ್ನು ಹೇಳೋದು ನೋಡಿ, ಈ ಧ್ಯಾನ ಆಗಬೇಕು ಅಥವಾ ಜ್ಞಾನ ಬರಬೇಕು, ಕರ್ಮಾನುಷ್ಠಾನ ಮಾಡಬೇಕು, ಇದು ಎಲ್ಲದಕ್ಕೂ ಕಾರಣವಾಗಿರುವಂತಹದ್ದು ಯಾವುದು ಗೊತ್ತಾ? ದೃಢವಾಗಿರುವಂತಹ ಮನಸ್ಸು. ಮನಸ್ಸು ಚಂಚಲ ಆಗೋಯ್ತು ಅಂದ್ರೆ ಯಾವುದನ್ನೂ ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಗೊತ್ತಾ? ಮನಸ್ಸು ಅನ್ನೋದು ಬಹಳ ದೊಡ್ಡದಾಗಿರುವಂತಹ ಒಂದು ಇಂದ್ರಿಯ. ಆ ಮನಸ್ಸಿನಿಂದಲೇನೆ ನಮಗೆ ಸಂಸಾರ ಬರ್ತದೆ, ಆ ಮನಸ್ಸಿನಿಂದಲೇನೆ ನಮಗೆ ಮೋಕ್ಷನೂ ಬರಬಹುದು. ಅದನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ. ಉದ್ಧರೇತ್ ಆತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಆತ್ಮಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಮುಖ್ಯವಾಗಿ ಆತ್ಮಶಬ್ದಕ್ಕೆ ಗುಣಪರಿಪೂರ್ಣನಾದ ವಿಷ್ಣು ಅಂತ ಅರ್ಥ. ಹಾಗೇನೆ ಆತ್ಮಶಬ್ದಕ್ಕೆ ಜೀವ ಅಂತ ಅರ್ಥ. ಆತ್ಮಶಬ್ದಕ್ಕೆ ದೇಹ ಅಂತ ಅರ್ಥ ಇದೆ. ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥ ಇದೆ. ಉದ್ಧರೇ ಆತ್ಮನ ಆತ್ಮಾನಂ, ಮನಸ್ಸಿನಿಂದ ಜೀವನನ್ನ ಎತ್ತಿಡಿಬೇಕು ನಾವು. ಅಂದ್ರೆ ಉತ್ತಮವಾಗಿರುವಂತಹ ಕಾರ್ಯದಲ್ಲಿ ಈ ಮನಸ್ಸನ್ನ ತೊಡಗಿಸಿಕೊಂಡಾಗ ಜೀವನಿಗೆ ಉನ್ನತಿಯಾಗುತ್ತದೆ. ಅದಕ್ಕೆ ಪ್ರಸಿದ್ಧವಾದ ಒಂದು ಶ್ಲೋಕ ಇದೆ ನೋಡಿ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ವಿಜಯದಾಸರು ಈ ಮನೋಭಿಮಾನಿಗಳಾಗಿರುವಂತಹ ರುದ್ರದೇವರನ್ನ ಸ್ತೋತ್ರ ಮಾಡೋ ಕಾಲಕ್ಕೊಂದು ಮಾತು ಹೇಳಿದ್ದಾರೆ ನೋಡಿ. ರುದ್ರದೇವರು ಪ್ರಸನ್ನರಾಗಿಲ್ಲ ಅಂತಂದ್ರೆ ಈ ಮನಸ್ಸುಗಳು ಯಾವುದೇ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರ ಪ್ರಸಾದವನ್ನು ಪಡೆದು
ಅವರಿಗೂ ನಿಯಾಮಕರಾಗಿರುವಂತಹ ಬ್ರಹ್ಮದೇವರ ಅನುಗ್ರಹವನ್ನು ಪಡೆದು ಈ ಮನಸ್ಸನ್ನ ನಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡಾಗ ಈ ಮನಸ್ಸೆನ್ನುವಂತಹ ಸಾಧನದಿಂದ ನಾವು ಈ ಸಂಸಾರವನ್ನು ದಾಟಬಹುದು. ಇಲ್ಲ ಅಂದ್ರೆ ಈ ಮನಸ್ಸಿನಲ್ಲಿ ಇರುವಂತಹ ಕಾಮಾದಿ ದೋಷಗಳಿಗೆ ಸಿಲುಕಿ ಆ ಮನಸ್ಸು ನಮ್ಮನ್ನೇನ್ ಮಾಡ್ತದೆ, ಅವಸಾದಯೇ, ನಾಶ ಮಾಡಿಬಿಡುತ್ತದೆ. ಅದಕ್ಕೆ ನ ಆತ್ಮಾನಂ ಅವಸಾದಯೇ, ಈ ಮನಸ್ಸನ್ನ ನಮ್ಮ ಕೈಯಲ್ಲಿ ಇಟ್ಟುಕೊಂಡು ಜೀವನನ್ನ ಹಾಳು ಮಾಡದಂತೆ ನೋಡ್ಕೊಳ್ಬೇಕು. ಎತ್ತಿಡಿಬೇಕು ಅವನನ್ನ. ಯಾಕೆಂದ್ರೆ ಈ ಮನಸ್ಸೇ ಶತ್ರು, ಈ ಮನಸ್ಸೇ ನಮಗೆ ಮಿತ್ರ. ಹೊರಗಿನ ವಸ್ತುವಿನಿಂದಲೇನೆ ನಮಗೆ ಕಷ್ಟ ಆಗ್ತಾ ಇರೋದ್ರಿ, ನಾನು ಸರಿನೇ ಇದ್ದೀನಿ, ಅವನು ಬೈದ ನಮಗೆ ಅದಕ್ಕೆ ಸಿಟ್ಟು ಬಂದ್ಬಿಡ್ತು ಅಂತ. ಅವನು ಬೈದ್ರೂ ಮನಸ್ಸಿನಲ್ಲಿ ಉದ್ವೇಗ ಅಂತ ಅನ್ನೋದು ಆಗದೇ ಇದ್ದಾಗ ನಿಮಗೆ ಯಾಕೆ ದುಃಖ ಬರ್ಬೋದು ಅಥವಾ ಸಿಟ್ಟು ಬರ್ತದೆ? ಬರೋದೇ ಇಲ್ಲ. ಈ ಮನಸ್ಸನ್ನ ಗೆಲ್ಲಬೇಕು. ಅದನ್ನು ಹೇಗೆ ಗೆಲ್ಲಬೇಕು ಅನ್ನೋದನ್ನೆಲ್ಲ ಕೃಷ್ಣ ಪರಮಾತ್ಮ ತೋರಿಸಿಕೊಡ್ತಾನೆ. ನೋಡಿ, ಇವ್ರು ಯಾರೋ ನನಗೆ ಬೈದ್ರು, ಇವ್ರು ಅಂದ್ರು ಅಥವಾ ಹೊಗಳಿದ್ರಪ್ಪ, ಅದರಿಂದ ಬಂದಿರುವಂತಹ ಅನುತ್ಸೇಕ, ಉತ್ಸೇಕ, ಹಿಗ್ಗೋದು, ಕುಗ್ಗೋದು, ಇದು ಯಾವುದನ್ನು ಮಾಡಬಾರ್ದು ಅಂತಲೂ ಕೃಷ್ಣ ಹೇಳಿದ್ನಲ್ಲ. ಇದೆಲ್ಲವೂ ಕೂಡ ಬರಬೇಕು ಅಂದ್ರೆ ಮತ್ತೊಂದು ರೀತಿಯ ಸಮತ್ವ ಬುದ್ಧಿಯನ್ನು ಪಡಿಬೇಕು ಅಂತಂತಾನೆ ಕೃಷ್ಣ. ಈಗಾಗಲೇ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ನಾಯಿಯಿಂದ ಆರಂಭ ಮಾಡಿಕೊಂಡು ಎಲ್ಲ ದೇವತಾ ಪರ್ಯಂತರವಾಗಿ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಾಗಿದೆ. ಅದು ಒಂದು ತರಹದ ಸಮತ್ವ ಬುದ್ಧಿ ಇದೆ. ಇನ್ನೊಂದು ತರಹದ ಸಮತ್ವ ಬುದ್ಧಿಯನ್ನು ಕೃಷ್ಣ ಹೇಳ್ತಾನೆ. ಅಂದ್ರೆ ಇವರೆಲ್ಲರೂ ಸಮ ಅಂತ ತಿಳಿಯಬೇಕು ಅಂತ ಮೇಲ್ನೋಟ ಅಭಿಪ್ರಾಯ. ಸುಹೃನ್ ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿ ವಿಶಿಷ್ಯತೆ. ಸುಹೃತ್, ಮಿತ್ರ, ಅರಿ, ಉದಾಸೀನ, ಮಧ್ಯಸ್ಥರು, ದ್ವೇಷ್ಯ, ಬಂಧು, ಸಾಧುಗಳು, ಪಾಪಿಗಳು, ಇವರೆಲ್ಲರನ್ನೂ ಕೂಡ ಸಮ ಅಂತ ಯಾರು ತಿಳಿತಾರೋ ಅವನು ದೊಡ್ಡವರೇ. ಅವನಿಗೆ ಮನಸ್ಸು ಕೆಡೋದಿಲ್ಲ, ಬಹಳ ಬೇಗನೆ ಧ್ಯಾನ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲೂ ಹಾಗೆ ಅರ್ಥ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಇನ್ನ ಅನೇಕ ವಿಶಿಷ್ಟಾರ್ಥಗಳನ್ನು ಹೇಳಿದ್ದಾರೆ. ಒಂದು, ಇವರೆಲ್ಲರೂ ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದು ನಿಮ್ಗೆ ಗೊತ್ತಿದೆ. ನಮಗೆ ಶತ್ರು ಮಿತ್ರ ಇಬ್ರು ಒಂದೇ ಅಂದ್ರೆ ಏನರ್ಥ? ಹಾಗಾಗೋದೇ ಇಲ್ಲ. ಆದ್ರಿಂದ ಇಲ್ಲಿ ಸಮಬುದ್ಧಿ ಅಂತಂದ್ರೆ ಪರಮಾತ್ಮ ಅಲ್ಲಿ ಸಮವಾಗಿರ್ತಾನೆ. ಆ ಶ್ಲೋಕದಲ್ಲಿ ಹೇಗೆ ಸಮತ್ವ ಬುದ್ಧಿ ಹೇಳಿದ್ದಾರೋ ಅದೇ ರೀತಿ ತಿಳ್ಕೊಳ್ಳೋದು ಅಂತಲೂ ಒಂದರ್ಥ ಇದೆ. ಪರಮಾತ್ಮ ಇವರೆಲ್ಲರಲ್ಲೂ ಸಮ. ನಮ್ಮ ಶತ್ರುಗಳಲ್ಲೂ ಇದ್ದಾನೆ, ನಮ್ಮ ಮಿತ್ರರಲ್ಲೂ ಇದ್ದಾನೆ, ನಮ್ಮ ಸುಹೃದ್ಗಳಲ್ಲೂ ಇದ್ದಾನೆ. ಇವುಗಳ ವ್ಯತ್ಯಾಸವನ್ನು ಮುಂದೆ ಹೇಳ್ತೇವೆ. ಎಲ್ಲಾ ಕಡೆ ಪರಮಾತ್ಮ ಇದ್ದಾನೆ ಅಂತ ತಿಳಿಯೋದು ಇದು ಸಮತ್ವ ಬುದ್ಧಿ ಅಂತ ಅನ್ನೋದು ಒಂದಾದ್ರೆ, ಯಾವ ಪದಾರ್ಥ ಹೇಗಿದೆ ಅದನ್ನು ಹಾಗೇ ತಿಳಿಯೋದು ಕೂಡ ಸಮಬುದ್ಧಿ ಅಂತ ಅನಿಸ್ಕೊಳ್ತದೆ. ಇವನು ಶತ್ರು ಅಂದ್ರೆ ಇವನು ಶತ್ರು ಅಂತಾನೆ ತಿಳಿಬೇಕು. ಶತ್ರು ನನ್ನ ಮಿತ್ರ ಅಂತ ಹೇಳಿದ್ರೆ ದಡ್ಡ ಅಂತಾರ ಅವನನ್ನ. ಕೃಷ್ಣ ಅದನ್ನ ಹೇಳ್ತಾನ. ಶತ್ರು ಹಾಗೂ ಮಿತ್ರ ಸಮ ಅಂದ್ರೆ ಏನರ್ಥ? ಇಬ್ರು ಒಂದೇ ಅಂತ ಅರ್ಥ ಅಂದ್ರೆ ಏನು? ಹಾವನ್ನ ಹಗ್ಗ ಅಂತ, ಹಾವು ಹಗ್ಗ ಎರಡು ಒಂದೇ ರೀ ಅಂತಂದ್ರೆ ಅಂತ ನೀನು ಹಾವೇ ಬೇರೆ ಹಗ್ಗ ಬೇರೆ. ಯಾರು ಹೇಗಿದ್ದಾರೋ ಅವರನ್ನು ಹಾಗೇ ತಿಳ್ಕೊಂಡಾಗ ಅದು ಸಮಬುದ್ಧಿ. ಅವ್ರು ಹಾಗಿಲ್ಲ ಅಂತ ತಿಳ್ಕೊಳ್ಳೋದೇನೆ ವಿಷಮ ಬುದ್ಧಿ. ನೋಡಿ, ಯಾರು ಹೇಗಿರ್ತಾರೆ ಅಂದ್ರೆ, ಸುಹೃತ್ ಅಂದ್ರೆ ಯಾರು? ಇಲ್ಲಿ ಸುಹೃತ್ ಹಾಗೂ ಮಿತ್ರ ಎರಡೂ ಶಬ್ದವನ್ನು ಬಳಸಿದ್ದಾರೆ. ಸಾಮಾನ್ಯವಾಗಿ ನಾವು ಆಡೋ ಕಾಲಕ್ಕೆ ಗೆಳೆಯ ಅನ್ನುವ ಅರ್ಥದಲ್ಲಿ ಏನೇ ಎರಡನ್ನೂ ಬಳಸ್ತೀವಿ. ಮಿತ್ರ ಅಂದ್ರೂ ಗೆಳೆಯ, ಸುಹೃತ್ ಸಂಸ್ಕೃತ ಶಬ್ದ, ಅದನ್ನು ಗೆಳೆಯ ಅನ್ನೋ ಅರ್ಥದಲ್ಲೇ ಬಳಸ್ತಾರೆ. ಆದ್ರೆ ಅದರಲ್ಲೂ ಕೂಡ ವಿಶೇಷ ಇದೆ. ಸುಹೃತ್ ಅಂತಂದ್ರೆ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುವಂತಹ ಮಿತ್ರನ ತರಹ. ಅದರ ವಿಶೇಷ ಏನು ಅಂದ್ರೆ ಪ್ರತ್ಯುಪಕಾರವನ್ನು ಬಯಸೋದಿಲ್ಲ. ಸಹಾಯ ಮಾಡ್ತಾನೆ, ಆದ್ರೆ ಅವನಿಂದ ಏನನ್ನೂ ಕೂಡ ಇವನು ಬಯಸೋದಿಲ್ಲ. ಅಂತಹ ಗೆಳೆಯನನ್ನ ಸುಹೃತ್ ಅಂತಂತಾರೆ.
ನೀ ಏನು ಮಾಡಬೇಕಾಗಿಲ್ಲಪ್ಪ, ನಾನು ನಿನಗೆ ಸಹಾಯ ಮಾಡ್ತೀನಿ. ಪರಮಾತ್ಮ ಈ ಸುಹೃತ್ ರೀ ನಮಗೆ. ಯಾಕೆ ಅಂದರೆ ನಾವು ಏನು ಕೇಳಿಲ್ಲ ದೇವರು. ಅದು ನಮ್ಮನ್ನು ಹುಟ್ಟಿಸಿದ್ದಾನೆ, ಜ್ಞಾನ ಕೊಡ್ತಾ ಇದ್ದಾನೆ, ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ತಾನೆ. ನಮ್ಮಿಂದ ಏನನ್ನೂ ಕೂಡ ಅಪೇಕ್ಷಿಸದಿರುವಂತಹ ಪರಮಾತ್ಮನಿಗೆ ಸುಹೃತ್ ಅಂತಂತಾರೆ. ಹಾಗೆ ಲೋಕದಲ್ಲೂ ಕೂಡ ಇರ್ತಾರೆ. ನನಗೇನು ಬೇಡಪ್ಪ ಮಾರಾಯ, ಈ ತಾಯಿಯಂದ್ರೆ ಇರ್ತಾರೆ ನೋಡಿ, ಅವ್ರಿಗೇನು ಬೇಕಾಗಿದೆ? ಏನೂ ಬೇಕಾಗಿರೋದಿಲ್ಲ, ಆದರೂ ಉಪಕಾರ ಮಾಡ್ತಾರೆ. ಪ್ರತ್ಯುಪಕಾರವನ್ನು ಅಪೇಕ್ಷಿಸೋದಿಲ್ಲ ಅಂತ ಯಾರು ಇರ್ತಾರೋ ಅವರು ಸುಹೃತ್. ಮಿತ್ರರು ಅಂತಂದ್ರೆ ನೋಡೋ, ನಿನಗೆ ಇಲ್ಲಿ ಕಷ್ಟ ಉಂಟಾಗ್ತದೆ ಅಂತ ಅದನ್ನ ಸೂಚನೆ ಮಾಡಿ ಅಲ್ಲಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನಲ್ಲ, ಅವನನ್ನ ಮಿತ್ರ ಅಂತಂತಾರೆ. ಇಲ್ಲಿ ಇವನಿಗೆ ಕಷ್ಟ ಆಗ್ತದೆ, ನಾನು ಹೋಗಿ ಅವನಿಗೆ ರಕ್ಷಣೆ ಮಾಡಬೇಕು ಅಂತ ಬರ್ತಾನಲ್ಲ, ಅಂತಹ ವ್ಯಕ್ತಿಯನ್ನ ಮಿತ್ರ ಅಂತಂತಾರೆ. ಕ್ಲೇಶಸ್ಥಾನಂ ವಿಜ್ಞಾಪ್ಯ ತಥೋ ರಕ್ಷಾನ್ ಮಿತ್ರಂ. ಇವನು ಕಷ್ಟ ಆಗ್ತದೆ ಅಂತ ತಾನೇ ತಿಳ್ಕೊಂಡು ಸಹಾಯ ಮಾಡ್ತಾನಲ್ಲ, ಅವ ಮಿತ್ರ. ಇನ್ನ ಹೊಡೆದು ಬಡದು ಸಂಹಾರ ಮಾಡ್ತಾನಲ್ಲ, ಅವನು ಶತ್ರು. ಇನ್ನ ಉಪಕಾರ ಮಾಡುವಂತಹ ಕೆಲಸವನ್ನು ಮಾಡೋದಿಲ್ಲ, ಅಪಕಾರವನ್ನು ಮಾಡೋದಿಲ್ಲ, ಸುಮ್ಮನೆ ಕೂತಿರ್ತಾನೆ, ಅವನು ಉದಾಸೀನ. ಉಪಕಾರವನ್ನು ಮಾಡ್ತಾನೆ, ಅಪಕಾರವನ್ನು ಮಾಡ್ತಾನೆ, ಅವನು ಮಧ್ಯಸ್ಥ. ಇನ್ನು ನಮಗೆ ಬೇಡವಾದದನ್ನು ಮಾಡ್ತಾನೆ ಅಂದ್ರೆ ಅವನು ದ್ವೇಷ್ಯ. ಏನೋ ಉಪಕಾರ ಮಾಡ್ತಾನೆ ಅಂದ್ರೆ ಅವನು ಬಂಧು. ಇಲ್ಲಿ ಶ್ಲೋಕದಲ್ಲಿರುವಂತಹ ಶಬ್ದಗಳ ಅರ್ಥ ಇದು. ಇವರು ಹೇಗಿರ್ತಾರೋ ಹಾಗೆ ಇವರನ್ನು ತಿಳ್ಕೊಳ್ಳೋದು ಸಮಬುದ್ಧಿ. ಯಾಕೆಂದ್ರೆ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪದಾದ್ ಭ್ರಶ್ಯತೆ ಹಿ ಸಹ. ಇವರು ಬಹಳ ಉತ್ತಮರಿದ್ದಾರೆ, ಅವ್ರಿಗೇನು ಮಾತಾಡಿಸೋಂಗೇ ಇಲ್ಲ. ಯಾಕೆ? ನಾವು ಸಣ್ಣವ್ರಿಗೂ ಯಾರಿಗೂ ಮಾತಾಡಿಸಲ್ಲ. ಅದಕ್ಕೆ ದೊಡ್ಡವರಿಗೆ ಗೌರವ ಕೊಡಬೇಕು. ಯಾರು ನಮಗೆ ಮಿತ್ರರು ಅಂತಿದ್ದಾರೆ ಅವರಿಗೆ ಆಲಿಂಗನ ಮಾಡಿಕೊಂಡು ಬಹಳ ಪ್ರೀತಿಯಿಂದ ಮಾತಾಡಿಸ್ಬೇಕು. ಚಿಕ್ಕವರು ಅಂತಿದ್ರೆ ಅವ್ರ ಮೇಲೆ ದಯಾ ತೋರ್ಬೇಕಲ್ಲ, ಇದನ್ನ ಬದಲಿ ಮಾಡೋಣ. ದೊಡ್ಡವರು ಬಂದಿದ್ದಾರೆ, ಇವೆಲ್ಲ ಒಳ್ಳೇದಾಗಿರ್ಲಿ ಅಂತ ಅವರಿಗೆ ಆಶೀರ್ವಾದ ಮಾಡೋದು. ಚಿಕ್ಕವರಿಗೆ ಹೋಗಿ ಪಾದ ಹಿಡಿದು ನಮಸ್ಕಾರ ಮಾಡಿಬಿಡೋದು, ಇದು ಕೂಡ ನಮಗೆ ಪಾಪಕಾರಿನೇ ಆಗೋದು. ಯಾಕೆ? ಯಾರು ಹೇಗಿದ್ದಾರೋ ಅವ್ರ ಜೊತೆ ಹಾಗೆ ವರ್ತಿಸೋದು ಕೂಡ ಇದು ಸಮಬುದ್ಧಿಯ ಲಕ್ಷಣ. ಇದು ವಸ್ತುವಿಗೆ ತಕ್ಕಂತೆ ನಾವು ವ್ಯವಹಾರ ಮಾಡಬೇಕು ಅಂತ ಕೃಷ್ಣ ಹೇಳ್ತಾ ಇರೋದು. ನೀವು ಎಲ್ಲಾ ವಸ್ತು ಒಂದಾದ್ರೆ ನಾನು ಪೂಜೆ ಮಾಡುವಂತನ್ನೋ ಭಾವನೆ ಯಾಕಿದೆ? ಬೇಡವಲ್ಲ ಅದು. ನೋಡಿ, ಎಲ್ಲರೂ ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಎಷ್ಟೇ ಉಪಕಾರ ಮಾಡಿದರೂ ಕೂಡ ಅವ್ರ ತಂದೆ ತಾಯಿ ಸ್ಥಾನಕ್ಕಂತೂ ಬರಲ್ವಲ್ಲ, ಅವ್ರ ಗುರುವಿನ ಸ್ಥಾನಕ್ಕಂತೂ ಬರಲ್ವಲ್ಲ. ಮತ್ತೆ ಅವ್ರಿಗೆ ಮಾಡಬೇಕಾಗಿರುವಂತಹ ಪೂಜೆಯನ್ನ ನಾವು ಹಾದಿಗೆ ಹೋಗೋರು ಮಾಡ್ಲಿಕ್ಕೆ ಆಗ್ತದ? ಮಾಡ್ರಿ ಅಂತ ಹೇಳ್ತಾನೆ ಅಂದ್ರೆ ನಾಳೆಯಿಂದ ಬೇಡಪ್ಪ ಕೃಷ್ಣನ ಮಾತನ್ನು ಕೇಳೋದು ಅನ್ನೋ ಭಾವನೆ ಬಂದ್ಬಿಡುತ್ತೆ. ಅದಕ್ಕೆ ಕೃಷ್ಣ ಆ ತರಹ ಹೇಳಿಲ್ಲ ಅಂತ ನಮ್ಮ ಅಭಿಪ್ರಾಯ ಇದೆ. ಸಮಬುದ್ಧಿ ಅಂದ್ರೆ ಅವ್ರು ಹೇಗಿದ್ದಾರೋ ಅದ್ ತಕ್ಕಂತೆ ನಾವು ವ್ಯವಹಾರ ಮಾಡಬೇಕು. ಗುರು ಅಂದ್ರೆ ಸರ್ವಾತ್ಮನ ಪಾದ ಕೆರಗಬೇಕು. ಅವನು ದ್ವೇಷಿ ಅಂತಂದ್ರೆ ಎಂದೋ ಮುಖವನ್ನು ನೋಡ್ಲಿಕ್ಕೆ ಹೋಗಬಾರ್ದು. ಆ ತರಹ ವರ್ತನೆ ಮಾಡೋದೇನೆ ಸಮಬುದ್ಧಿಯ ಲಕ್ಷಣ. ಈ ರೀತಿಯಾಗಿ ಪರಮಾತ್ಮ ಇದ್ದಾನೆ ಅಂತ ತಿಳಿಯೋದು, ಅವರಿಗೆ ತಕ್ಕಂತೆ ವರ್ತಿಸೋದು, ಇವೆಲ್ಲವೂ ನಮ್ಮ ಮನೋ ನೈರ್ಮಲ್ಯಕ್ಕೆ ಕಾರಣವಾಗಿ ತನ್ಮೂಲಕವಾಗಿ ಭಗವಂತನ ಜ್ಞಾನವನ್ನು ತಂದುಕೊಡ್ಲಿಕ್ಕೆ ಉಪಾಯಭೂತವುಗಳಾದವು. ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ನಂತರದಲ್ಲಿ ಮತ್ತೆ ಧ್ಯಾನ ಯೋಗ ಅಂತ, ಆದ್ದರಿಂದ ಧ್ಯಾನ ಮಾಡಲಿಕ್ಕೆ ಬೇಕಾಗಿರುವ ಎಲ್ಲ ವಿಚಾರಗಳನ್ನ ಹೇಳ್ತಾ ಇದ್ದಾನೆ. ತುಂಬಾ ವಿಚಾರಗಳನ್ನು ಕೃಷ್ಣ ಹೇಳಿದ್ದಾನೆ. ಅದರಲ್ಲಿ ಒಂದು ಬಹಳ ಮಹತ್ವವಾದದ್ದು, ಎಲ್ಲ ಮಹತ್ವವಾದದ್ದೇ, ಅದರಲ್ಲೂ ಮಹತ್ವವಾದಂತಹ ಒಂದು ವಿಚಾರ. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಧ್ಯಾನಕ್ಕೆ ಕುತ್ಕೊಳ್ಬೇಕು ಅಂದ್ರೆ ಹೀಗಿರಬೇಕು. ಅತಿಯಾಗಿರುವಂತಹ ಆಹಾರವನ್ನು ಸ್ವೀಕಾರ ಮಾಡ್ಲಿಕ್ಕೆ ಹೋಗ್ಬಾರ್ದು.
ತುಂಬಾ ಉಪವಾಸದಿಂದ ಇರ್ತೀನಿ ಅಂತಲೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾನು ನಿದ್ದೆನೇ ಮಾಡೋದಿಲ್ಲ ಅಂತ ಎದ್ದು ಕುತ್ಕೊಂಡ್ಬಿಡೋದಪ್ಪ ರಾತ್ರಿ ಎಲ್ಲ, ಅಥವಾ ಇಡೀ ದಿವಸ ನಿದ್ರೆ ಮಾಡೋದು. ಈ ನಾಲ್ಕನ್ನು ಮಾಡಿದವರಿಗೆ ಯೋಗ ಧ್ಯಾನ ಬರೋದೇ ಇಲ್ಲ ಅಂತಾನೆ ಕೃಷ್ಣ. ಅಂದ್ರೆ ಉತ್ತರ ಹೇಳಿದ್ರೆ ಸಂತೋಷ ಆಗ್ತದೆ. ಅದಕ್ಕೆ ಏನ್ ಮಾಡಬೇಕು? ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಇಲ್ಲೆಲ್ಲ ಯುಕ್ತ ಯುಕ್ತ ಅನ್ನುವ ಶಬ್ದಕ್ಕೆ ಬಹಳ ಅದ್ಭುತವಾಗಿ ರಾಯರ ಅರ್ಥ ತೋರಿಸ್ಕೊಟ್ಟಿದ್ದಾರೆ. ಎಷ್ಟು ಊಟ ಮಾಡ್ಬೇಕ್ರಿ, ಎಷ್ಟು ಊಟ ಮಾಡಿದ್ರೆ ಧ್ಯಾನ ಆಗ್ತದೆ, ನೋಡಪ್ಪ ಎಷ್ಟು ಮಾಡಿದ್ರೆ ಧ್ಯಾನ ಆಗ್ತದೆ ನಿನಗನಿಸ್ತದಲ್ಲ ಅಷ್ಟು ಮಾಡು ಸಾಕು. ಯಾಕೆಂದ್ರೆ ನೋಡಿ, ಆಹಾರ ಅಂತ ಅನ್ನೋದಾಗ್ಲಿ ಇವುಗಳೆಲ್ಲ ನಾವು ಮಾಡುವಂತಹ ಕಾರ್ಯಗಳಿಗೆ ಸಾಧಕವಾದವರು. ವಾಹನಗಳಿಗೆ ಇಂಧನ ಹಾಕೋದು ಯಾಕೆ? ಮುಂದೆ ಹೋಗಲಿ ಅಂತ. ನೀವು ಇಂಧನನೇ ಎಷ್ಟು ಹಾಕಿಬಿಟ್ರು ಅಂತಂದ್ರೆ ವಾಹನ ಮುಂದೆ ಹೋಗಿಲ್ಲ ಅಂದ್ರೆ ಹಾಕೇನು ಉಪಯೋಗ? ಅಂದ್ರೆ ಅಲ್ಲಿ ವಾಹನದ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಊಟದ ಬಗ್ಗೆನೇ ಮಾತಾಡ್ತಾ ಇರೋದು. ಊಟವನ್ನು ಎಷ್ಟು ಮಾಡಿಬಿಡ್ತೀವಿ ಅಂದ್ರೆ ಇನ್ನು ಏನೂ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ. ಕೆಲಸ ಮಾಡ್ಲಿಕ್ಕೆ ನಾವು ಊಟ ಮಾಡ್ತಾ ಇರೋದು. ಯಾಕೆ? ಮತ್ತೆ ಗಾಡಿ ನಿಂತು ಹೋದ್ರೆ ಏನ್ ಮಾಡೋದು? ಈ ದೇಹ ಅನ್ನೋ ರಥ ಮುಂದೆ ಹೋಗ್ಬೇಕಲ್ಲ. ದೇಹವನ್ನು ನಡೆಸಲಿಕ್ಕೆ ಊಟ ಮಾಡೋದು, ಈ ತತ್ವವನ್ನ ತುಂಬಾ ಕಡಿಮೆ ಜನ ತಿಳ್ಕೊಂಡಿದ್ದಾರೆ. ಏನ್ರಿ ಊಟ ಮಾಡ್ಬೇಕು ಅಂತ ಅನ್ನೋದು ನಮ್ಗೆ ಹೇಳ್ಕೊಡ್ತೀರಾ ನೀವು ಅಂದ್ರೆ ಅವಶ್ಯವಾಗಿ ಕೃಷ್ಣ ಹೇಳ್ಕೊಡ್ತಾನೆ. ಯಾಕೆ ಅಂದ್ರೆ ನಮಗೆ ಬಾಯಿ ಇದೆ, ಹಸಿವೆ ಇದೆ, ರಾಗ ಇದೆ, ಆದ್ರಿಂದ ಊಟ ಮಾಡಬೇಕು. ಇವು ಮೂರು ಸಾಕಲ್ಲ, ಬೇರೆ ಏನಾದ್ರೂ ಬೇಕಾ ಅಂದ್ರೆ ನೋಡಿ, ಧ್ಯಾನ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ರೆ ಇವೆಲ್ಲವನ್ನೂ ಕೂಡ ಅಲ್ಪ ಮಾಡ್ರಿ ಅಂದಿಲ್ಲ, ಯುಕ್ತವಾದ ರೀತಿಯನ್ನು ಮಾಡ್ರಿ. ಅಲ್ಪಾಹಾರ ಸ್ವೀಕಾರ ಮಾಡ್ತೀವಿ ಅಂತ ಅದು ಅಲ್ಪತ್ವ ಮತ್ತೆ ಅದು ಆಪೇಕ್ಷಿಕವಾದ ಧರ್ಮ. ಅದು ಆನೆಗಿಂತ ಅಲ್ಪಪ, ನಿಮ್ಮೆಲ್ಲರಿಗಿಂತಲೂ ಕೂಡ ಬಹು. ಅದಕ್ಕೆ ಬಹು ಅಲ್ಪ ಇವೆಲ್ಲವೂ ಶಬ್ದಗಳಿಗೆ ಇಂಥದ್ದೇ ಅರ್ಥ ಅಂತ ಇರೋದಿಲ್ಲ. ಸ್ವಲ್ಪ ಊಟ ಮಾಡ್ತೀವ್ರಿ ಅಂತಂತಾರೆ. ಸ್ವಲ್ಪ ಊಟ ಅಂತಂದ್ರೆ ಎಷ್ಟು? ಯಾವುದ್ರಗಿಂತ ಸ್ವಲ್ಪ, ಯಾವುದ್ರಗಿಂತ ದೊಡ್ಡದು ಹೇಳಿ. ಎಲ್ಲಿ ತನಕ ನಮ್ಗೆ ಹೊಟ್ಟೆ ತುಂಬೋಲ್ಲ ಅಲ್ಲಿ ತನಕ ಸ್ವಲ್ಪನೇ. ಹೊಟ್ಟೆ ತುಂಬಿದ ಮೇಲೆ ಊಟ ಮಾಡಲ್ಲ ನಾವು, ಯಾರು ಮಾಡಲ್ಲ. ಕೆಲವೊಬ್ರು ಇರ್ಬೋದು ಇಲ್ಲಿ ತನಕ ಊಟ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಶ್ರಮ ಅನಾಪಾದಕ ಚೇಷ್ಟಾಯುಕ್ತಸ್ಯ ಅಂತ. ಯುಕ್ತ ಚೇಷ್ಟಕ್ಕೆ ಅರ್ಥವನ್ನು ಹೇಳಿದ್ಮೇಲೆ ಯಾವತ ಶ್ರಮಾದಿಹಿ ನಭವತಿ ತಾವದಾಹಾರ ವ್ಯಾಪಾರವತಃ. ಊಟ ಮಾಡೋದ್ರಿಂದ ಶ್ರಮ ಆಗ್ತದೆ ನಮಗೆ. ಊಟ ಮಾಡೋ ಕಾಲಕ್ಕೂ ಆಗ್ತಿರ್ತದೆ ಕೆಲವೊಮ್ಮೆ. ಊಟ ಮಾಡಿದ ಮೇಲೂ ಶ್ರಮ. ಆಮೇಲೆ ಆ ಶ್ರಮ ಪರಿಹಾರ ಮಾಡಲಿಕ್ಕೆ ನಿದ್ರೆ ಬೇಕು. ಆಮೇಲೆ ನಿದ್ರೆನೂ ಎಷ್ಟು ಮಾಡ್ಬಿಡ್ತೀವಿ ಅಂದ್ರೆ ನಿದ್ರಾ ಮಾಡಿ ಮಾಡಿ ಶ್ರಮ ಆಗಿರ್ತದೆ, ಮತ್ತೊಮ್ಮೆ ನಿದ್ದೆ ಮಾಡ್ಬೇಕಾಗ್ತದೆ. ಈ ತರಹ ಇದ್ರೆ ಈ ಯೋಗ ಆಗೋದಿಲ್ಲ, ಅಂದ್ರೆ ಧ್ಯಾನ ಆಗೋದಿಲ್ಲ. ಈಗ ನಾವು ಯಾವ ಮಟ್ಟಕ್ಕೆ ವಿಚಾರವನ್ನ ಮಾಡ್ತಾ ಇರೋದು ಅಂದ್ರೆ, ಈ ಎಲ್ಲಾ ಜ್ಞಾನವ ಸಂಪಾದನೆ ಮಾಡಿದ್ದೇವೆ. ಜ್ಞಾನ ಸಂಪಾದನೆ ಮಾಡಿದ ಮೇಲೆ ಪರಮಾತ್ಮನನ್ನ ಅವಿರತವಾಗಿ ಅವನ ಏಕೈಕ ಅವಯವಗಳನ್ನಾಗಲಿ ಸಂಪೂರ್ಣವಾಗಿರುವಂತಹ ಅವಯವದ ಧ್ಯಾನ ಆಗಲಿ ಪರಮಾತ್ಮನನ್ನೇ ಚಿಂತನೆ ಮಾಡ್ತಾ ಇರಬೇಕು. ಅದಕ್ಕೇನು ಮಾಡಬೇಕು ಅನ್ನುವಂತಹ ವಿಚಾರವನ್ನು ಮಾಡೋ ಕಾಲಕ್ಕೆ ಇದನ್ನು ಉತ್ತರ ರೂಪವಾಗಿ ಕೊಡ್ತಾ ಇರೋದು. ಹಂಗಂದ್ರೆ ಅದಕ್ಕಿಂತ ಮುಂಚೆ ಹೇಗೆ ಬೇಕಾದಂಗೆ ಊಟ ಮಾಡ್ಬೋದಾ ಅಂದ್ರೆ ಅವಾಗ್ಲೂ ಇಲ್ಲ. ಮತ್ತೆ ಯಾಕೆ? ಊಟ ಅಂತನ್ನೋದು ಧ್ಯಾನಕ್ಕಿಂತ ಪೂರ್ವದಲ್ಲಿ ಆಗಲ್ಲ, ಧ್ಯಾನ ನಂತರದಲ್ಲಿ ಮಾಡ್ತೀವಿ ಅಂತ ಹೀಗೆ ನಿಲ್ವಲ್ಲ. ದಿವಸ ಮಾಡುವಂತಹ ಕ್ರಿಯೆ ಅದು. ಆದ್ದರಿಂದ ಎಷ್ಟು ಮಾಡೋದ್ರಿಂದ ನಮಗೆ ಶ್ರಮ ಉಂಟಾಗೋದಿಲ್ವೋ, ಎಷ್ಟು ಮಾಡೋದ್ರಿಂದ ಮುಂದಿನ ಕಾರ್ಯಕ್ಕೆ ವಿಘಾತಕವಾಗೋದಿಲ್ವೋ ಆ ರೀತಿಯಲ್ಲಿ ಆಹಾರ ಸ್ವೀಕಾರವನ್ನು ಮಾಡೋದು, ಆ ರೀತಿಯಲ್ಲಿ ನೀವು ನಿದ್ರಾದಿಗಳನ್ನು ಮಾಡೋದು ನಿಮಗೆ ಉತ್ತಮ. ಆದ್ದರಿಂದ ನಾನು ಊಟ ಬಿಟ್ಬಿಡ್ತೀನಿ ಸಂಪೂರ್ಣವಾಗಿ ಉಪವಾಸ ಕೂತ್ಕೊಳ್ಳೋದು ಏನು ಸರಿಯಲ್ಲ ಅಲ್ಲ. ಮತ್ತೆ ಜ್ಞಾನಿಗಳು ಕೂಡ್ತಾರಲ್ಲ ಅಂದ್ರೆ ಜ್ಞಾನಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಯಾರಿಗೆ ಊಟ ಮಾಡೋದ್ರಿಂದ ಕಷ್ಟ ಉಂಟಾಗ್ತಾ ಇದೆ, ನಿದ್ರಾ ಮಾಡೋದ್ರಿಂದ ಕಷ್ಟ ಆಗ್ತಾ ಇದೆ ಅಂತ ನೀವು ಅನ್ಕೊಂಡಿದ್ದೀರಲ್ಲ, ಅಂತಹ ಅಲ್ಪ ವ್ಯಕ್ತಿಗಳ ವಿಷಯದಲ್ಲಿ ಇದನ್ನು ಹೇಳ್ತಾ ಇರೋದು. ಮಹಾಜ್ಞಾನಿಗಳಿಗೆ 12 ವರ್ಷ ಗಟ್ಟಲೆ ಉಪವಾಸ ಮಾಡಿದ್ರು ಏನು ಅನ್ಸೋದಿಲ್ಲ ಅವರಿಗೆ. 12 ತಾಸು ಇರ್ಬೇಕು ನೋಡ್ರಿ ಅಂತ ಅನ್ಲಿಕ್ಕೆ ಹೋಗ್ಬೇಡಿ. 12 ವರ್ಷ ಉಪವಾಸ ಮಾಡುವಂತ ಒಂದು ವ್ರತ ಇದೆ. ನಾವು ಭೀಷ್ಮವಂಚಕ್ಕೆ ಕಣ್ಣು ಹಾರಿಸ್ಬಿಟ್ಟಿರ್ತೀವಿ, 5 ದಿವಸ ಉಪವಾಸ ಅಂತ. ಆದ್ರೆ ಜ್ಞಾನಿಗಳು ಪರಮಾತ್ಮ ನಮಗೆ ಪ್ರಸನ್ನ ಆಗಬೇಕು, ನೋಡು ದೇವರೇ ನೀ ಬರ್ಲಿಲ್ಲ ಅಂದ್ರೆ ಉಪವಾಸ ಕೂತ್ಕೊಳ್ತೀನಿ ಅನ್ನೋ ತರಹ
12 ವರ್ಷಗಳ ಪರ್ಯಂತ ಉಪವಾಸ ಮಾಡುವಂತಹ ಫಲ ಇದೆ. ನೋಡಿ ಎಷ್ಟು ಒಂದು ವಿಷ್ಣು ಭಕ್ತರಿಗೆ ಇರುವಂತಹ ಒಂದು ಲಾಭ ಅಂದ್ರೆ, ಇಂತಹ 12 ವರ್ಷಗಳ ಉಪವಾಸ ವ್ರತದಿಂದ ಬರುವಂತಹ ಪುಣ್ಯವನ್ನ 3 ಬಾರಿ ಪಾದೋದಕ ಸ್ವೀಕಾರ ಮಾಡೋದ್ರಿಂದ ಬರ್ತದೆ, ತೀರ್ಥ ಸ್ವೀಕಾರ ಮಾಡೋದ್ರಿಂದ ಬರ್ತದೆ. ನಾವಿದನ್ನ ಮರ್ತು ಬಿಟ್ವಿ. 3 ಬಾರಿ ಏನೋ ಬಾಯಿ ಹಾಕೋಬೇಕಂತ್ರಿ, ಹಾಕೊಂಡ್ಬಿಟ್ರೆ ಆಯ್ತು. ಒಂದು ಗುಡಿ ಬಂದಾಗೆಲ್ಲ ತೀರ್ಥ ತಗೊಳ್ತಿರ್ತೀವಿ. ತೀರ್ಥ ಅಂದ್ರೆ ಪರಮಾತ್ಮನ ಪಾದದ ಮೇಲೆ ಬಿದ್ದಿರುವಂತಹ ಗಂಗಾದಿ ಸಕಲ ತೀರ್ಥಗಳಿಗಿಂತಲೂ ಕೂಡ ಬಹಳ ಪಟ್ಟು ಉತ್ತಮವಾಗಿರುವಂತಹ ತೀರ್ಥ. ಶಾಲಗ್ರಾಮ ಶಿಲೆ ಮೇಲೆ ಹಾಸಿ ಬಂದಂತಹ ನೀರದು. ಪುರುಷ ಸೂಕ್ತದಿಂದ ಅಭಿಮಂತ್ರಿತವಾಗಿರುವಂತಹದ್ದು. ಪರಮಾತ್ಮನ ದಿವ್ಯವಾಗಿರುವಂತಹ 101 ರೂಪಗಳ ಒಂದು ಸನ್ನಿಧಾನದಿಂದ ಕೂಡಿಕೊಂಡು ಅಭಿಮಂತ್ರಿತವಾಗಿ ಬಂದಂತಹ ನೀರದು. ಕೆಳಗೆ ಬೀಳಿಸಿದ್ರೆ ಪಾಪ ಹೇಳಿದ್ದಾರೆ, ತಗೊಳ್ಳೋ ರೀತಿ ಇದೆ. ಹೇಳಿದ್ದೇನು ಅಂತಂದ್ರೆ, ಇಷ್ಟು ಉತ್ತಮವಾಗಿರುವಂತಹದ್ದು ತೀರ್ಥಪ್ರಾಶನ, ಅದಕ್ಕೆ ಬರುವಂತಹ ಶ್ರೇಷ್ಠವಾಗಿರುವಂತಹ ಫಲ ಏನಿದೆ ಅದು 12 ವರ್ಷಗಳ ಉಪವಾಸದ ಏನು ಫಲ ಇದೆಯಲ್ಲ ಅದಕ್ಕೆ ಸಮ. ಅದು ಯಾವ ಅಂಶದಲ್ಲಿ ಹೇಳ್ತಾ ಇರೋದು ಮತ್ತೆ ಮರಿಬೇಡಿ. ಉಪವಾಸ ಮಾಡ್ತಿರ್ತಾರಲ್ಲ ಅವರಿಗೇನಾಗೋದಿಲ್ಲ, ಉಪವಾಸ ಮಾಡಿದ್ರೂ ಕೂಡ ಅವರು ಧ್ಯಾನಾದಿಗಳನ್ನು ಮಾಡ್ತಾರೆ. ಆದ್ರೆ ನಮ್ಗೆ ಆಗೋದಿಲ್ಲ. ಉಪವಾಸ ಇದ್ರೆ ಓದ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಊಟವನ್ನೇ ಮಾಡ್ರಿ, ಊಟವನ್ನು ಮಾಡಿಬಿಟ್ಟು ಓದಿ. ಇಲ್ಲಪ್ಪ ಊಟ ಮಾಡೋದ್ರಿಂದ ಓದ್ಲಿಕ್ಕೆ ಆಗೋದಿಲ್ಲ, ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಮಾಡಬೇಡ್ರಿ. ಆದ್ದರಿಂದ ಇವೆಲ್ಲವಕ್ಕೂ ಕೂಡ ಒಂದೇ ಉತ್ತರ ಏನು ಅಂದ್ರೆ, ದೇಹ ನಡೆಸಲಿಕ್ಕೆ ಊಟ ಇರೋದು, ಊಟ ಮಾಡಲಿಕ್ಕೆ ದೇಹ ಇದೆ ಅಂತಲ್ಲ. ಧ್ಯಾನ ಮಾಡಲಿಕ್ಕೆ ನಮಗಿದು ಪ್ರಧಾನವಾಗಿರುವಂತಹ ಒಂದು ಸಾಧನ ಅಂತ ಕೃಷ್ಣ ತೋರಿಸ್ಕೊಡ್ತಾ ಇದ್ದಾನೆ. ಆಗ ಮನಸ್ಸು ಅಂತನ್ನೋದು ದೃಢವಾಗ್ತದೆ. ಎಷ್ಟಾಗ್ತದೋ ಅಷ್ಟು ನಾವೇ ಅದನ್ನ ತಡೆಕೊಳ್ತೀವಲ್ಲ, ಹಿಡಿದಿಟ್ಕೊಳ್ತೀವಲ್ಲ, ಅದರಿಂದ ಬೇರೆ ವಿಷಯಗಳಲ್ಲಿ ಆಹಾರಾದಿಗಳಲ್ಲಿ ಮನಸ್ಸು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಇಂತಹ ವ್ಯಕ್ತಿ ತಾನು ಧ್ಯಾನಕ್ಕೆ ಅಂತ ಕುಳಿತುಕೊಂಡ ಮೇಲೆ ಹೇಗೆ ನನ್ನನ್ನು ಚಿಂತಿಸಬೇಕು ಗೊತ್ತಾ? ನಾನು ಎಲ್ಲ ಕಡೆ ಇದ್ದೀನಿ, ಎಲ್ಲವೂ ನನ್ನಲ್ಲಿದೆ, ಈ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ. ನಾನು ಎಲ್ಲ ಕಡೆ ಇದ್ದೀನಿ ಅಂತ ಯಾವನು ತಿಳಿದುಕೊಳ್ತಾ ಇದ್ದಾನೋ, ನನ್ನಲ್ಲಿ ಎಲ್ಲ ವಸ್ತುಗಳೂ ಕೂಡ ಇವೆ ಅಂತ ಯಾರು ತಿಳ್ಕೊಂಡಿದ್ದಾರೆ ನೋಡಿ, ಎರಡೂ ಬೇರೆನೆ. ಪರಮಾತ್ಮ ಎಲ್ಲ ಪದಾರ್ಥಗಳು ಇಲ್ಲಿ ಇದ್ದಾನೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಪರಮಾತ್ಮನಲ್ಲಿ ಈ ಎಲ್ಲ ಪದಾರ್ಥಗಳಿವೆ ಅಂದ್ರೆ ಅದೂ ನಿಜವಾದದ್ದೇ. ಯಾರು ಹೀಗೆ ತಿಳ್ಕೊಳ್ತಾರೋ ತಸ್ಯಾಹಂ ನ ಪ್ರಣಶ್ಯಾಮಿ, ಅಂತಹ ವ್ಯಕ್ತಿಗೆ ನಾನು ಎಂದೂ ಕೂಡ ಯೋಗಕ್ಷೇಮವನ್ನ ಧರಿಸ್ತಾ ಅವನಿಗೆ ಉತ್ತಮತೆಯನ್ನ ಕೊಟ್ಟು ಅವನನ್ನು ರಕ್ಷಣೆ ಮಾಡ್ತೀನಿ, ನಾನು ಅವನ ಕೈಯನ್ನ ಬಿಡೋದಿಲ್ಲ. ಸಚಮೇ ನ ಪ್ರಣಶ್ಯತಿ ನಾಹಂ ತಸ್ಯ ಪ್ರಣಶ್ಯಾಮಿ. ಅವನು ಎಂದಿಗೂ ನನ್ನಲ್ಲೇ ಆಸಕ್ತನಾಗಿರ್ತಾನೆ, ನಾನು ಅವನ ಕೈಯನ್ನ ಬಿಡೋದಿಲ್ಲ. ಪರಮಾತ್ಮನಿಗೆ ಪ್ರಣಾಶದ ಪ್ರಸಕ್ತಿ ಇಲ್ಲ. ಆದ್ರಿಂದಲೇ ಇಲ್ಲಿ ಪ್ರಣಶ್ಯತಿ ಅನ್ನೋದಕ್ಕೆ ಅರ್ಥ ಏನು ಅಂದ್ರೆ, ಪರಮಾತ್ಮ ಯಾವಾಗಲೂ ಅಂತಹ ಭಕ್ತನ ಯೋಗಕ್ಷೇಮವನ್ನ ತೆಗೆದುಕೊಳ್ತಾನೆ. ಭಕ್ತನಾದವನು ಇಂತಹ ಪರಮಾತ್ಮನನ್ನೆಂದೂ ಕೂಡ ಬಿಡೋದಿಲ್ಲ. ಯಾವಾಗಲೂ ಹೇಗೆ ವರ್ತಿಸಬೇಕು ಅಂದ್ರೆ, ಆತ್ಮ ಉಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಅರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ. ಆತ್ಮ ಉಪಮ್ಯೇನ, ನಮಗೆ ಯಾವುದು ದುಃಖಕಾರಕ ಅಂತಿದೆಯೋ ಅದು ಇನ್ನೊಬ್ಬರಿಗೂ ಕೂಡ ದುಃಖಕಾರಕ ಅಂತ ತಿಳ್ಕೊಳ್ಬೇಕು. ನಮಗೆ ಯಾರಾದರೂ ಬೈದ್ರೆ ದುಃಖ ಆಗ್ತದಪ್ಪ, ಆದ್ರೆ ನಾವು ಇನ್ನೊಬ್ರಿಗೆ ಬೈಯೋ ಕಾಲಕ್ಕೆ ಅಲ್ಲ, ನಾವು ಬೈದ್ರೆ ನನಗೆ ಹೇಗೆ ದುಃಖ ಆಯ್ತೋ ಹಾಗೆ ಅವನಿಗೂ ದುಃಖ ಆಗ್ತದ ಅಂತ ಸುಮ್ಮನೆ ಇರ್ಬೋದಾಗಿತ್ತಲ್ಲ. ಇರ್ಲಿಲ್ಲ, ನಾವು ನಮಗೆ ಯಾರು ಅಂತಕ್ಕದ್ದಲ್ಲ, ಆದ್ರೆ ನಾವು ಮಾತ್ರ ಎಲ್ಲರಿಗೂ ಅಂತೀವಿ ಅಂದ್ರೆ ಇದು ಹೇಗೆ ಸಾಧ್ಯ? ಅಂದ್ರೆ ಇದಕ್ಕೂ ಧ್ಯಾನಕ್ಕೂ ಏನ್ ಸಂಬಂಧ? ತುಂಬಾ ಸಂಬಂಧ ಇದೆ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಅರ್ಜುನ. ಅದಕ್ಕೆ ಹೇಳಿದ್ದಾರೆ, ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೆ.
ನೋಡಿ, ಇದು ವಸ್ತು ನಿಮಗೆ ಪ್ರತಿಕೂಲ ಇದೆ ಅಂತಿದ್ದಾಗ ನೀವು ಅದನ್ನ ಇನ್ನೊಬ್ಬರ ತಲೆ ಮೇಲೆ ಹೇರ್ಲಿಕ್ಕೆ ಆಗೋದಿಲ್ಲ. ನೀ ಮಾಡು ಅಂತ. ಯಾಕೆಂದ್ರೆ ಅವನಿಗೂ ಪ್ರತಿಕೂಲ ಆಗಿರ್ಬೋದಲ್ಲ, ಅದು ಅವನಿಗೂ ದುಃಖಕಾರಕ ಆಗಿರ್ಬೋದಲ್ಲ. ಆತ್ಮವತ್ ಸರ್ವಭೂತೇಶು ಯಃ ಪಶ್ಯತಿ ಸ ಪಂಡಿತಃ ಹೀಗೆಲ್ಲ ವಾಕ್ಯಗಳಿವೆ. ನಿಮ್ಮಂತೆಯೇ ಇನ್ನೊಬ್ಬರು, ನಮ್ಮಲ್ಲೂ ದೇವರಿದ್ದಾನೆ ಅವರಲ್ಲೂ ದೇವರಿದ್ದಾನೆ ಅನ್ನೋದು ಒಂದರ್ಥ. ನಮಗೆ ಇದು ಪ್ರತಿಕೂಲ, ಅವರಿಗೂ ಪ್ರತಿಕೂಲವಾಗ್ತದೆ, ಆದ್ರಿಂದ ಅವ್ರಿಗೂ ಇದನ್ನು ಕೊಡೋದು ಬೇಡ. ಈ ನಮಗ್ ಬೇಡವಾದ ವಸ್ತುವನ್ನೆಲ್ಲ ಇನ್ನೊಬ್ರು ಕೊಟ್ಬಿಡ್ತೀವಿ. ಅದು ಒಳ್ಳೇದಿದ್ರೆ ಕೊಡ್ಬೋದಪ್ಪ, ಆದ್ರೆ ಕೆಟ್ಟದಿದ್ರೆ ಏನ್ ಮಾಡೋದು? ಇಂಥ ಯೋಗಿ ಬಹಳ ಉತ್ತಮ ಅಂತ ಕೃಷ್ಣ ಹೇಳಿದ. ಆಗ ಒಂದು ಪ್ರಶ್ನೆಯನ್ನ ಅರ್ಜುನ ಕೇಳ್ತಾನೆ, ಸ್ವಾಮಿ, ಮನಸ್ಸಿನ ಬಗ್ಗೆ ನೀನು ವಿಚಾರ ಮಾಡ್ತಾ ಇದೆಯಲ್ಲ, ಈ ಮನಸ್ಸು ಚಂಚಲ ಅನ್ನೋದು ಬಹಳ ಪ್ರಸಿದ್ಧ ಇದೆ. ಅದು ಹೇಗೆ ಅಂದ್ರೆ ಎಲ್ಲಾ ಕಡೆ ಸಂಚರಿಸುವಂತಹ ಗಾಳಿಯನ್ನ ಈ ಕೈಯಿಂದ ಹಿಡ್ಕೊಂಡ್ಬಿಡ್ತೀನಿ ಅನ್ನೋ ತರಹ ಆಗ್ತದೆ ಈ ಮನಸ್ಸಿನ ನಿಗ್ರಹ. ಬಹಳ ಕಷ್ಟ. ಹೇಗೆ ಮನಸ್ಸನ್ನು ಕೈಯಲ್ಲಿ ತಗೊಂಡು ಬರೋದು? ನನಗೇನು ಅನ್ನಿಸ್ತದೆ ಅಂದ್ರೆ, ಈಗ ಇಷ್ಟು ಚಂಚಲ ಮನಸ್ಸಿದೆ, ನೀನ್ ನೋಡಿದ್ರೆ ಎಲ್ಲಾ ಯೋಗಗಳನ್ನು ಹೇಳಿಕೊಡ್ತಾ ಇದೀಯಾ, ಇವುಗಳಲ್ಲಿ ಪ್ರಯತ್ನವನ್ನ ಮಾಡ್ತಾ ನಾವು ಹೋದ್ವಿ ಅಂದ್ರೆ ಎಷ್ಟು ದಿವಸ ಬೇಕಾಗ್ತದೋ ಗೊತ್ತಿಲ್ಲ. ನಡುವೆ ನಿಂತ್ಬಿಟ್ರೆ ಏನ್ ಮಾಡೋದು? ಯಾಕೆ ಧ್ಯಾನಕ್ಕೆ ಅಂತ ಕುತ್ಕೊಂಡ್ವಿ, ವಿಚಾರಗಳನ್ನ ನೋಡ್ತಾ ಇದ್ದೀವಿ, ಅದು ಮನಸ್ಸು ಕೈಗೆ ಬರ್ತಾ ಇಲ್ಲ, ಮನೋನಿಗ್ರಹವೂ ಕಷ್ಟ ಇದೆ, ಆಮೇಲೆ ನಾವು ಪ್ರಯತ್ನವನ್ನ ಮಾಡ್ತಾ ಇಲ್ಲ, ಆದ್ರೆ ಮಾಡಬೇಕು ಅಂತ ಶ್ರದ್ಧಾ ಇದೆ, ಅಂತಹ ವ್ಯಕ್ತಿಗೆ ಏನ್ ಗತಿ ಆಗ್ತದೆ ಅಂತ ಹೀಗೆಲ್ಲ ಪ್ರಶ್ನೆ ಕೇಳ್ತಾನೆ ಅರ್ಜುನ. ಅದಕ್ಕೆ ಕೃಷ್ಣ ಒಂದು ಉತ್ತರ ಕೊಟ್ಟ. ಈಗ ಮೊದಲು ಮನೋನಿಗ್ರಹ ಹೆಂಗಾಗ್ತದೆ, ಬಹಳ ಕಷ್ಟ ಇದೆಯಲ್ಲ, ಗಾಳಿಯನ್ನ ಹಿಡಿದು ಬಿಡ್ತೀನಿ ಅನ್ನೋ ತರಹ ಅಂತ ಅರ್ಜುನ ಅನ್ನಲ್ಲ. ಖರ ಇದೆ, ಅದು ದುಷ್ಕರವಾದದ್ದೇ. ಆದ್ರೆ ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ಮಾಡಬೇಕು, ಪ್ರಯತ್ನ ಮಾಡಬೇಕು, ಬಹುವಾರ ಆವರ್ತನೆ ಮಾಡಬೇಕು, ಶಾಸ್ತ್ರಗಳನ್ನ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು, ವೈರಾಗ್ಯ ಇರಬೇಕು, ಆಗ ಮನಸ್ಸು ನಮ್ಮ ಕೈಯಲ್ಲಿ ಬರ್ತದೆ ಎಂದ ಪರಮಾತ್ಮ. ಆಯ್ತು, ಆದ್ರೆ ಪ್ರಯತ್ನವನ್ನ ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಷ್ಟು ಸಂಪೂರ್ಣವಾಗಿ. ಇದೇ ಜನ್ಮದಲ್ಲಿ ಏನೇ ಮನಸ್ಸು ನಮ್ಮ ಕೈಗೆ ಬಂದ್ಬಿಡ್ತದೆ ಅಂತ ಖಾತ್ರಿ ಇದೆಯಾ ಹೇಳಿ? ಕಷ್ಟ, ಹೇಳಲಿಕ್ಕೆ ಬರೋದಿಲ್ಲ. ಅಯತಿ ಶ್ರದ್ಧಯೋಪೇತಃ ಯೋಗಾದ ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಪ್ರಯತ್ನವನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು, ಆದ್ರೆ ಶ್ರದ್ಧೆ ಇದೆ. ನೀನು ಹೇಳಿದ್ದನ್ನೆಲ್ಲ ನಾನು ಹೂ ಅಂತ ಒಪ್ಕೊಳ್ತೀನಪ್ಪ. ಅರ್ಜುನ ನಮ್ಮ ಬಗ್ಗೆ ಕೇಳ್ತಾ ಇದ್ದಾನೆ, ಅವನಿಗೇನು ಸಮಸ್ಯೆ ಇಲ್ಲ. ಯಾಕೆಂದ್ರೆ ಈ ಪ್ರವಚನ ಆಯಿತು ಅಂದ್ರೆ ನಾಳೆ ಯುದ್ಧಕ್ಕೆ ಹೋಗ್ತಾನೆ ಕೃಷ್ಣ. ಅರ್ಜುನ ಅವನು ಕೃತಕೃತ್ಯ ಬಿಡಿ, ಆದ್ರೆ ನಮ್ಮ ಬಗ್ಗೆ ಕೇಳ್ತಾ ಇದ್ದಾನೆ. ಇನ್ನು ಯಾರು ಸಮಾಪ್ತ ಸಾಧನರು ಅಂತ ಇಲ್ಲವೋ ಅವ್ರ ಬಗ್ಗೆ ಈ ಪ್ರಶ್ನೆ. ಈಗ ಅವರಿಗೆ ಯೋಗ ಸಿದ್ಧಿ ಬರಲಿಲ್ಲ ಅಂದ್ರೆ ಅವರಿಗೆ ಏನ್ ಗತಿ? ಆರಾಮಾಗಿದ್ರು ಸಕಾಮ ಕರ್ಮ ಮಾಡಿಕೊಂಡು, ಈಗ ಅದನ್ನೂ ಬಿಡಿಸ್ಬಿಟ್ರಿ. ನಿಷ್ಕಾಮ ಕರ್ಮ ಅಂತ ಒಂದು ವಾರದಿಂದ ಹೇಳ್ತಾ ಇದ್ದಾರೆ. ಅದರಲ್ಲೇ ಮನಸ್ಸನ್ನ ತೊಡಗಿಸಿಕೊಂಡ, ಶ್ರದ್ಧೆಯನ್ನು ಹುಟ್ಟಿಸಿಕೊಂಡ, ಆದ್ರೆ ಬರ್ಲಿಲ್ವಲ್ಲ, ಅರ್ಧಕ್ಕೆ ನಿಂತು ಹೋಯ್ತಲ್ಲ. ಯಾಕೆ? ಇವನಿಗೆ ಸಿದ್ಧಿ ಬರೋ ತನಕ ಅಂತ ದೇಹ ಹಾಗೆ ನಿಂತ್ಕೊಂಡಿರ್ತದ ಹೇಳಿ? ಇಲ್ಲ, ಬಹಳ ಕ್ಷಣಿಕ, ಅದು ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಕಚ್ಚಿನ್ನೋಭಯ ವಿಭ್ರಷ್ಟ ಚಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪಥಿ. ಆಕಾಶದಲ್ಲಿ ಹೋಗ್ತಾ ಇರುವಂತಹ ಮೋಡ ಜೋರಾಗಿ ಗಾಳಿಗೆ ಸಿಲುಗಿ ಎರಡಾಗ್ಬಿಡ್ತು ಅಂದ್ರೆ ಅತ್ತ ಇಲ್ಲ ಇತ್ತ ಇಲ್ಲ, ಎಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಸಕಾಮ ಕರ್ಮವನ್ನು ಕೂಡ ನಾನು ಬಿಟ್ಟು ಬಂದ್ಬಿಟ್ಟ, ಏನೂ ಸಿಗ್ಲಿಲ್ಲ. ನಿಷ್ಕಾಮ ಕರ್ಮ ಅಂತ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಮನಸ್ಸನ್ನ ಕೈಯಲ್ಲಿ ಹಿಡ್ಕೊಂಡ್ಬರ್ತೀನಿ ಅಂತ ಕೂತ್ಕೊಂಡ, ಅಲ್ಲೂ ಏನು ಸಂಪೂರ್ಣವಾಗಿ ಸಿಗ್ಲಿಲ್ಲ. ನಡುವೆ ನಿಂತ್ಕೊಂಡ್ಬಿಟ್ನಲ್ಲ, ಏನಾದ್ರೂ ಗತಿ ಇದೆಯೋ ಇಲ್ಲೋ ಕೃಷ್ಣ? ನೋಡಿ, ಅರ್ಜುನನಿಗೆ ಗೊತ್ತಿದೆ ಏನ್ ಪ್ರಶ್ನೆ ಕೇಳಬೇಕು ಅಂತ. ಎಲ್ಲರ ಮನಸ್ಸಲ್ಲಿರುವಂಥದ್ದೇ ಈ ಪ್ರಶ್ನೆ. ನಡು ನಿಂತು ಹೋಗ್ಬಿಟ್ರೆ ಏನ್ ಮಾಡೋದ್ರಿ ಅಂದ್ರೆ, ಕೃಷ್ಣ ಹೇಳಿದ್ದ, ಅದನ್ನ ಮರೆಯೋಂಗಿಲ್ಲ. ಆದ್ರೆ ಇನ್ನೂ ಉತ್ತಮವಾಗಿರುವ ಒಂದು ಮಾತನ್ನು ಹೇಳ್ತಾನೆ. ಇದು ಅಭಯಪ್ರದವಾಗಿರುವ ಮಾತಿದು, ಬಹಳ ಪ್ರಸಿದ್ಧವಾದ ಮಾತಿದು.
ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅದ್ರ ಬಗ್ಗೆ ಚಿಂತೆ ನೀ ಮಾಡಬೇಡ ಅರ್ಜುನ, ನಾನಿದ್ದೀನಿ. ಅರ್ಧಕ್ಕೆ ನಿಂತು ಹೋಯ್ತಾ, ಅಷ್ಟಕ್ಕೆ ನಾನು ಫಲ ಕೊಡ್ತೀನಿ. ಅದಕ್ಕೆ ವಿನಾಶ ಇಲ್ಲ, ಅದು ನಿಷ್ಫಲ ಆಗೋದಿಲ್ಲ. ಯಾಕೆ ಗೊತ್ತಾ? ಒಂದು ನಿನ್ನ ಮನಸ್ಸನ್ನು ಇಟ್ಕೊಂಡ್ಬಿಡು, ನಹಿ ಕಶ್ಚಿತ್ ಕಲ್ಯಾಣಕೃತ ದುರ್ಗತಿಂ ಗಚ್ಚತಿ. ಯಾರೂ ಕೂಡ ಒಳ್ಳೆಯದನ್ನ ಮಾಡಿದ್ದನ್ನ, ಪ್ರಸ್ತುತ ಧ್ಯಾನ ಮುಂತಾಗಿರುವಂತಹ ಕಲ್ಯಾಣಕರವಾಗಿರುವ ಕಾರ್ಯಗಳನ್ನು ಮಾಡಿದವರು ಅಂತಿದ್ರೆ ಅವರಿಗೆ ಎಂದೂ ದುರ್ಗತಿ ಉಂಟಾಗೋದಿಲ್ಲ. ನಾನಿಲ್ಲೇನು ವಿಚಾರಗಳನ್ನು ಹೇಳಿದ್ದೀನಿ ಅವುಗಳನ್ನು ತಿಳಿದುಕೊಂಡು ಆ ಉತ್ತಮವಾಗಿರುವ ಮಂಗಲಕರವಾಗಿರುವ ಕಾರ್ಯಗಳನ್ನು ನೀವು ಮಾಡಿದ್ರಿ, ಸಂಪೂರ್ಣವಾಗಿ ಈ ಫಲ ಸಿಕ್ಕಿಲ್ಲ ಅಂತ ನಿಮ್ಗೆ ಅನಿಸ್ತಿರಬಹುದು. ಆದರೆ ಅದನ್ನು ನಿಷ್ಫಲ ಅಂತ ಭಾವಿಸಬೇಡಿ. ಯಾಕೆ? ನಾನು ಅವರ ರಕ್ಷಣೆಗೆ ನಿಂತ್ಕೊಂಡಿರ್ತೀನಿ. ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ. ಈಗ ಧ್ಯಾನಾದಿ ಯೋಗಗಳನ್ನು ಮಾಡ್ತಾ ಇದ್ದಾನೆ, ದೇಹ ಬಿದ್ದು ಹೋಯ್ತು. ನೋಡ್ರಿ, ಕಷ್ಟಪಡ್ತಾ ಇದ್ದ, ನಮಗೆಲ್ಲ ಹೇಳ್ದ ನಿಷ್ಕಾಮಕರ್ಮ ಮಾಡು ಅಂತ. ನೋಡಿ ಅವನಿಗೇನು ಸಿಕ್ತು? ಹೀಗೆ ಜನರು ಸಾತ್ವಿಕರನ್ನ ಹೀಯಾಳಿಸೋರಿದ್ದಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅವರಿಗೆ ಮಾಡಿರುವಂತಹ ಕರ್ಮಕ್ಕೆ ಸಾಫಲ್ಯವನ್ನೇ ನಾನು ಕೊಟ್ಟಿರೋದು. ಹೇಗೆ ಗೊತ್ತಾ? ಈಗ ಅವನು ದೇಹವನ್ನು ಬಿಟ್ಟ, ಆ ಜೀವಕ್ಕೆ ಉತ್ತಮವಾಗಿರುವಂತಹ ಲೋಕ ಪ್ರಾಪ್ತಿಯಾಗಿ ಸಾಧನ ಸಂಪೂರ್ಣ ಆಗಿಲ್ಲ. ಆದರೆ ಎಷ್ಟು ಕಾರ್ಯಗಳನ್ನು ಮಾಡಿದ್ದಾನೋ ಅದಕ್ಕೆ ತಕ್ಕದಾಗಿರುವಂತಹ ಉತ್ತಮವಾಗಿರುವ ಸ್ವರ್ಗಾದಿ ಲೋಕಗಳಲ್ಲಿ ಆನಂದವನ್ನು ಅನುಭವಿಸಿ ಮತ್ತೆ ಅವನು ಕೆಳಗೆ ಬರ್ತಾನೆ. ಎಲ್ಲಿ ಬರ್ತಾನೆ ಗೊತ್ತಾ? ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟ ಅಭಿಜಾಯತೆ. ಉತ್ತಮರಾಗಿರುವಂತಹ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ. ಯಾವುದೇ ಕೊರತೆ ಅವನಿಗಾಗೋದಿಲ್ಲ. ನೀವು ವಿಪರೀತ ತಗೊಳ್ಳಿಕ್ಕೆ ಹೋಗಬೇಡಿ. ಹಾಗೆ ಶ್ರೀಮಂತ ಮನೆಯಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಯೋಗ ಭ್ರಷ್ಟದ ಕೆಳಗೆ ಬಿದ್ದಿರ್ತಾರೆ ಅಂತ ನಿಯಮ ಹೇಗಿದೆ ಹಾಗೆ ತಿಳಿದುಕೊಳ್ಬೇಕು. ಯೋಗಿಗಳು ತಾವು ದೇಹವನ್ನ ಪರಿತ್ಯಜಿಸಿದಾಗ ಅವರ ಯೋಗ ಸಂಪೂರ್ಣವಾಗದಿದ್ದರೂ ಕೂಡ ಪರಮಾತ್ಮ ಅವರಿಗೆ ಉತ್ತಮವಾಗಿರುವ ಲೋಕವನ್ನು ಕೊಟ್ಟು ಇನ್ನಷ್ಟು ಅವರಿಗೆ ಉತ್ತಮವಾಗಿರುವ ಸಾಧನೆ ಉಂಟಾಗಲಿ ಅಂತ ಅವರ ಯೋಗ ಭ್ರಂಶವನ್ನ ಮಾಡಿಸಿ ಅವರನ್ನು ಉತ್ತಮರಾಗಿರುವ ಶ್ರೀಮಂತರ ಮನೆಯಲ್ಲಿ ಹುಟ್ಟಿಸ್ತಾನೆ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೇ ಜನ್ಮ ಯದೀದೃಶಂ. ಅಥವಾ ಇನ್ನೊಂದು ಇದೆ, ಉತ್ತಮರಾಗಿರುವಂತಹ ಈ ಯೋಗಿಗಳ ಮನೆಯಲ್ಲೇ ಅವನು ಹುಟ್ಟುತ್ತಾನೆ. ಎರಡಿದೆ ಗತಿ. ಒಂದು, ಯೋಗ ಭ್ರಷ್ಟನಾಗಿಬಿಟ್ಟು ಉತ್ತಮರಾಗಿರುವ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ. ಅಥವಾ ಯೋಗಿಗಳು ಅಂತಲೇ ಇರ್ತಾರೆ ಪರಂಪರೆಯಲ್ಲಿ, ಅಂತಹ ಪರಂಪರೆಯಲ್ಲಿ ಹುಟ್ಟು ಬರ್ತಾನೆ. ಇದು ಎರಡೂ ದುರ್ಲಭ ಲೋಕದಲ್ಲಿ. ನಾವೇನು ಬಯಸಿ ಉತ್ತಮರಾಗಿರುವ ಶ್ರೀಮಂತರ ಮಕ್ಕಳಾಗಿ ಹುಟ್ಟಲಿಕ್ಕೆ ಆಗ್ತದ? ಅದಕ್ಕೆ ಒಂದು ಹಾಸ್ಯ ಇದೆ ನೋಡಿ. ನಮ್ಮ ತಂದೆ ತಾಯಿ ಶ್ರೀಮಂತರಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಯಾಕೆ ನಮ್ಮ ವಿಚಾರ ಅದರಿಂದ ಏನೂ ಒಂದು ನಿಯಾಮಕ ಆಗೋದಿಲ್ಲ. ಆದರೆ ನಮಗೆ ಹೆಣ್ಣು ಕೊಡುವಂತಹ ಮಾವ ಇರ್ತಾನಲ್ಲ, ಅವನು ಶ್ರೀಮಂತ ಇದ್ದಾನೋ ಒಂದು ವಿಚಾರ ಮಾಡ್ಬೋದು ಅಂತ ಹಾಸ್ಯ ಇದೆ ನೋಡಿ. ಇದು ಬಹಳ ದುರ್ಲಭ. ಇದು ಉತ್ತಮರಾಗಿರುವಂತಹ ಶ್ರೀಮಂತರ ಮನೆಯಲ್ಲಿ ಜನ್ಮ ಅನ್ನೋದು ಎಲ್ಲರಿಗೂ ಬರೋದಿಲ್ಲ. ಹಾಗೇನೆ ಯೋಗಿಗಳ ಮನೆಯಲ್ಲಿ ಹುಟ್ಟೋದು ಕೂಡ ಅಷ್ಟು ಸುಲಭ ಅಲ್ಲ. ಆದ್ರೆ ಇವೆರಡೂ ಕೂಡ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಯಾರು ಈಗಾಗಲೇ ಧ್ಯಾನವನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದಾರೋ, ಮಧ್ಯದಲ್ಲಿ ನಿಂತುಕೊಂಡು ದೇಹವನ್ನ ಪರಿತ್ಯಜಿಸಿದ್ದಾರಲ್ಲ, ಅವರಿಗೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಬಂದೇ ಬರುತ್ತೆ. ಅಷ್ಟೇನಾ? ಇಲ್ಲ. ಅಲ್ಲಿ ಹುಟ್ಟಿದ ಮೇಲೆ ಆ ಯೋಗಿಗಳ ಕುಲದಲ್ಲಿ ಬಂದಂಥವರು ಅಂತ ಇರ್ತಾರಲ್ಲ, ಈ ಯೋಗ ಭ್ರಷ್ಟನಾದ ವ್ಯಕ್ತಿಯು ತಾನು ಮತ್ತೆ ಪ್ರಯತ್ನ ಮಾಡ್ತಾನೆ. ಎಲ್ಲಿಂದ ಇತ್ತೋ ಪರಮಾತ್ಮ ಅಲ್ಲಿಂದಲೇ ಅವರಿಗೆ ಮುನ್ನಡೆಸುವಂತೆ ಮಾಡ್ತಾನೆ. ಈ ಲೋಕದಲ್ಲಿ ಹಂಗಿಲ್ಲ. ಹಿಂದಿನ ಜನ್ಮದಲ್ಲೂ ನಾವು ಮಹಾ ಪದವಿಯನ್ನು ಪಡೆದಿರ್ಬೋದು, ಮತ್ತೆ ಇವತ್ತು ಹುಟ್ಟಿವಿ ಅಂದ್ರೆ ಮತ್ತೆ 1ನೇ ಕ್ಲಾಸ್ನೇ ಓದ್ಬೇಕು. ಹಿಂದಿನ ಜನ್ಮದಲ್ಲಿ ಭಾರಿ ಪದವಿ ಇತ್ರಿ, ಈಗ ಮತ್ತೆ 1ನೇ ಕ್ಲಾಸ್ ಅಂದ್ರೆ ಏನರ್ಥ?
ಪರಮಾತ್ಮನ ಒಂದು ಸಾಮ್ರಾಜ್ಯದಲ್ಲೂ ಹಾಗೆ ಇದೆ, ಸಂಸ್ಕಾರ ರೂಪೇಣ ಅವೆಲ್ಲ ಕೂತ್ಕೊಂಡಿರ್ತಾವೆ. ಆದ್ರೆ ಅಲ್ಪ ಅಧ್ಯಯನದಿಂದ ಅವರಿಗೆ ಬಹಳ ವೇಗವಾಗಿ ಅದು ಬಂದ್ಬಿಡ್ತಾವೆ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕಂ ಯತತೆ ಚ ತಥೋ ಭೂಯಃ ಸಂಸಿದ್ಧೌ ಕುರು ನಂದನ. ಆ ಧ್ಯಾನ ಯೋಗವನ್ನ ಮತ್ತೆ ಮುಂದಿನ ಜನ್ಮದಲ್ಲಿ ಹುಟ್ಟಿದಾಗ, ಈ ಯೋಗಿಗಳ ಮನೆಯಲ್ಲಿ ಹುಟ್ಟಿದಾಗ ಅವನು ಪಡಿತಾನೆ, ಮತ್ತೆ ಪ್ರಯತ್ನ ಮಾಡ್ತಾನೆ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾದಿ ವರ್ತತೆ. ಜಿಜ್ಞಾಸು ಅಂತಾಗಿದ್ರೂ ಕೂಡ ಈ ತರಹ ಅನುಷ್ಠಾನವನ್ನು ಮಾಡಿ ಮತ್ತೆ ದೇಹವನ್ನು ಬಿಟ್ಟು ಮತ್ತೊಮ್ಮೆ ಹುಟ್ಟು ಬಂದು ಇವನು ಪ್ರಯತ್ನವನ್ನು ಹೀಗೆ ಮಾಡ್ತಾ ಇದ್ದಾಗ ಶಬ್ದ ಬ್ರಹ್ಮಾದಿ ವರ್ತತೆ, ಇವನು ಕೂಡ ವಿಧಿ ನಿಷೇಧಗಳನ್ನು ದಾಟಬಿಡ್ತಾನೆ, ಅಂದ್ರೆ ಮುಕ್ತನಾಗ್ತಾನೆ. ನೋಡಿ, ಇವತ್ತು ಒಂದು ಈ ವಿಚಾರವನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡಾಗ ಪರಮಾತ್ಮ ಎಷ್ಟು ಕೃಪಾಳು ಇದ್ದಾನೆ ಅಂತ ನಮಗೆ ಗೊತ್ತಾಗ್ತದೆ. ನೋಡಿ, ಇಷ್ಟೆಲ್ಲ ಕಷ್ಟಪಟ್ಟು ನಾವು ಪುಣ್ಯ ಗಳಿಸಿದ್ವಿ, ಅಧ್ಯಯನ ಮಾಡಿದ್ವಿ, ಶಾಸ್ತ್ರ ಅಂದ್ವಿ, ಅದಂದ್ವಿ, ಪರಮಾತ್ಮ ಇವನ್ನೆಲ್ಲ ನೆನಪಿಟ್ಕೊಂಡಿದ್ದಾನೋ ಇಲ್ಲೋ ಯಾರಿಗೂ ಗೊತ್ತು. ಆಮೇಲೆ ಉತ್ತಮವಾಗಿರುವ ಲೋಕಕ್ಕೆ ಹೋಗೋ ಕಾಲಕ್ಕೆ ನೀವ್ಯಾಕಿಲ್ಲಿ ಬಂದ್ರಪ್ಪ ಅಂತ ಕೇಳಿದ್ರೆ, ನಾವು ಇಷ್ಟೆಲ್ಲ ಮಾಡಿದ್ದೀವಿ ನಮಗಂತೂ ನೆನಪಿರೋದಿಲ್ಲ. ಯಾಕೆ ನಿನ್ನೆ ಮಾಡಿದ್ದೇ ಇವತ್ತು ನೆನಪಿಲ್ಲ, ಇನ್ನು ದೇಹ ಬಿಟ್ಟ ಮೇಲೆ ಎಲ್ಲಿ ನೆನಪಿರುತ್ತೆ ಹೇಳಿ. ಅದಕ್ಕೆ ತಕ್ಕದಾಗಿರುವಂತಹ ಫಲವನ್ನು ಕೊಡಬೇಕಾದದ್ದು ಯಾವುದು? ದೇವತೆಗಳು, ಅವರಲ್ಲಿರುವಂತಹ ಪರಮಾತ್ಮ. ನೀ ಏನ್ ಮಾಡೇ ಇಲ್ಲ ಅಂತಂದ್ಬಿಟ್ರೆ ಏನ್ ಮಾಡೋದು? ಪರಮಾತ್ಮ ಹಾಗೆ ಮಾಡಲ್ಲ, ಎಲ್ಲವನ್ನೂ ನೆನಪಿಟ್ಕೊಂಡಿರ್ತಾನೆ. ಆದ್ದರಿಂದ ಕೃಷ್ಣ ಹೇಳ್ತಾ ಇರೋದು, ನೀ ಯಾವುದೋ ಒಂದು ಮಂಗಲಕರವಾದ ಕಾರ್ಯವನ್ನು ನನ್ನ ಪ್ರೀತಿಗಾಗಿ ಮಾಡಿದರೂ ಅದರಿಂದ ನಿನಗೆ ದುರ್ಗತಿ ಬರೋದಿಲ್ಲ, ನಾನೇ ಫಲಪ್ರದ. ಇದು ನೋಡಿ, ನಿರಾಶರಾಗಿರುವಂತಹ ಸಾಧಕರಿಗೆ ಎಷ್ಟು ಹುರಿದುಂಬಿಸುವಂತಹ ಮಾತಿದು. ಇಷ್ಟೆಲ್ಲ ಮಾಡಿದ್ವಿ, ಉಪವಾಸ ಮಾಡಿದ್ವಿ, ಏನ್ ಬರಲೇ ಇಲ್ಲ, ನೋಡಿ ಅವರು ಮಾಡದಿದ್ದು ಆರಾಮಾಗಿದ್ದಾರೆ ಅಂತ ಇದೇ ಭ್ರಾಂತಿಯಲ್ಲೇ ತಾನೆ ನಾವೆಲ್ಲ ಇರೋದು. ಹಾಗನ್ಕೊಳ್ಬೇಡಿ. ಕೃಷ್ಣನ ಈ ಮಾತಿನ ಮೇಲೆ ಭರವಸೆ ಇಟ್ಟಾಗ, ವಿಶ್ವಾಸವನ್ನು ಇಟ್ಟಾಗ, ಇದು ಕೃಷ್ಣನೇ ಹೇಳಿರುವಂತಹದ್ದು, ಇದನ್ನು ಮಾಡಿದಾಗ ಅವನು ಕಾಯ್ತಾನೆ ಅಂತ ಹೇಳಿದ್ದಾನೆ, ಅವನು ಕಾಯ್ತಾನೆ, ಅವನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವಂತಹ ವಿಶ್ವಾಸ ಇದ್ದಾಗ ಇವೆಲ್ಲವೂ ಕೂಡ ಅರ್ಥವಾಗ್ಲಿಕ್ಕೆ ಸಾಧ್ಯ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿಂ. ಹೀಗೆ ಅನೇಕ ಜನ್ಮಗಳಲ್ಲಿ ಮಾಡ್ತಾ ಮಾಡ್ತಾ ಕೊನೆಗೆ ಒಂದು ದಿವಸ ಉತ್ತಮವಾಗಿರೋ ಪರಮಾತ್ಮನನ್ನು ಪಡಿತಾನೆ. ಅದಕ್ಕೆ ಈ ಧ್ಯಾನ ಯೋಗಿ ಆಗಬೇಕು. ತಪಸ್ವಿಭ್ಯೋ ಅಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಈ ಧ್ಯಾನ ಯೋಗಿ ಆಗಬೇಕು. ನೋಡಿ, ಧ್ಯಾನವನ್ನು ಮಾಡಿದವರು ಅಂತಾದಾಗ ಅವರು ಬಹಳ ಶ್ರೇಷ್ಠ ಇದ್ದಾರೆ. ಅವರಲ್ಲಿಯೂ ಎಲ್ಲವನ್ನು ನನ್ನ ಸಲುವಾಗಿ ಅಂತ ಮಾಡಿ, ನನ್ನ ಪ್ರೀತಿಗೋಸ್ಕರವೇ ಅಂತ ಮಾಡ್ತಾರಲ್ಲ, ಅವರು ಸರ್ವಶ್ರೇಷ್ಠರು ಅಂತ ಕೃಷ್ಣ ಆ ವಿಚಾರವನ್ನು ತೋರಿಸಿಕೊಟ್ಟಿದ್ದಾನೆ. ಮುಂದೆ ಇನ್ನು ಅನೇಕ ವಿಚಾರಗಳನ್ನು ಹೇಳ್ತಾನವನು. ನಿನಗೆ ಕೆಲವೊಂದು ರಹಸ್ಯ ಪ್ರಮೇಯಗಳನ್ನು ಹೇಳ್ತೀನಿ, ಯಾವುಗಳನ್ನು ತಿಳ್ಕೊಂಡ್ರೆ ಇನ್ನು ತಿಳಿಯಲ್ಪಡಬೇಕಾದಂಥದ್ದು, ಇವನು ಅವಶ್ಯವಾಗಿ ತಿಳ್ಕೊಳ್ಬೇಕಾಗಿರುವಂತಹದ್ದು ಅಂತ ಇರೋದೇ ಇಲ್ಲ. ಅಂದ್ರೆ ಇದನ್ನು ತಿಳ್ಕೊಂಡ್ಬಿಟ್ರೆ ಉಳಿದ ಎಲ್ಲವನ್ನೂ ಕೂಡ ತಿಳ್ಕೊಂಡಂತೆಯೇ. ಅಂತಹ ಕೆಲವು ವಿಚಾರಗಳಿವೆ ನೋಡು. ಅದೇನು ಗೊತ್ತಾ? ಮುಂದೆ ಹೇಳುವಂತಹ ತನ್ನ ವಿಶಿಷ್ಟವಾಗಿರುವಂತಹ ರೂಪದ ಬಗ್ಗೆ, ಅದಕ್ಕೆ ಪೀಠಿಕಾ ರೂಪದಲ್ಲಿ ಮಾತು ಹೇಳ್ತಾನೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯದತಿ ಸಿದ್ಧಯೇ ಯದತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ನೀವು ಈ ಪ್ರಶ್ನೆಯನ್ನು ಕೇಳಿದಿರ್ತೀರಿ, ಆದರೆ ಇಷ್ಟು ಕೃಷ್ಣ ನನ್ನ ಹತ್ರ ಬರ್ಯೋ, ನಾನೆಲ್ಲ ನಿಮ್ಮನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದಾನೆ, ಆದರೂ ಯಾಕೆ ಹೋಗ್ತಾ ಇಲ್ರಿ ಜನ? ಇಷ್ಟು ಜನ ಇದ್ದಾರೆ ಭೂಮಿಯಲ್ಲಿ, ಎಷ್ಟು ಜನ ಇದ್ದಾರೆ ನೀವೇ ಲೆಕ್ಕ ಹಾಕೊಳ್ಳಿ. ಅಷ್ಟು ಜನ ಇದ್ದಾರೆ, ಆದರೆ ಯಾಕೆ ಹಿಂಗಿರೋದು ಅಂದ್ರೆ ಕೃಷ್ಣನೇ ಹೇಳ್ಬಿಡ್ತಾನೆ, ಇದು ಇರೋದೇ ಹಾಗೆ. ಮನುಷ್ಯಾಣಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ. ಸಾವಿರಾರು ಮನುಷ್ಯರು ಅಂತಿದ್ರೆ ಯಾರೋ ಒಬ್ಬನಿಗೆ ಇದನ್ನು ಮಾಡಬೇಕು ಅಂತ ಅನಿಸ್ತದಂತೆ. ಅದಕ್ಕೇನೆ ಇದನ್ನು ನಂಬ್ಕೊಂಡವರು, ಕೃಷ್ಣ ಸರ್ವೋತ್ತಮ ಅಂತನ್ನವರು ಇರೋರೇ ಒಂದು 4 ಜನ. ಯಾಕೆ? ಅವರೇ ಪ್ರಯತ್ನವನ್ನು ಪಟ್ಟು ಏನು ಮಾಡಬೇಕು ಅಂತ ಅನ್ಕೊಂಡವರು.
ಅಲ್ಲಿ ಹೇಳ್ತಾನೆ ಮತ್ತೆ ತಾರತಮ್ಯ ಇದೆ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಪ್ರಯತ್ನ ಮಾಡೋರೇ ಸಾವಿರಗೊಬ್ಬುವ, ಅಂಥವರನ್ನ ಒಂದು 4 ಜನ ಅಂತ ಮಾಡಿದರೆ ಅವರಲ್ಲಿ ಯಾವನೋ ಒಬ್ಬರನ್ನು ಸರಿಯಾಗಿ ತಿಳ್ಕೊಳ್ತಾನೆ. ಅಂದ್ರೆ ಅಷ್ಟು ದುರ್ಲಭ ಇದೆ ಪರಮಾತ್ಮನ ಈ ಯೋಗಗಳ ಅನುಷ್ಠಾನವನ್ನು ಮಾಡೋದು, ಅವನನ್ನು ತಿಳ್ಕೊಳ್ಳೋದು ಅಂತ. ನಾನು ಎಲ್ಲ ಜಗತ್ತಿಗೆ ಆಧಾರನಿದ್ದೇನೆ, ಇದನ್ನು ತಿಳಿಬೇಕು. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಇದು ಅವಶ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ, ನನಗಿಂತಲೂ ಕೂಡ ಪರತರ ಪರತಮವಾದದ್ದು ಇನ್ನೊಂದು ವಸ್ತು ಇಲ್ಲ. ನಾನೇ ಸರ್ವೋತ್ತಮ. ನೀವು ಯಾವ ಪದಾರ್ಥವನ್ನು ತೋರಿಸಿದರೂ ಕೂಡ ನಾನು ಅದಕ್ಕಿಂತಲೂ ಕೂಡ ಉತ್ತಮನೇ. ನನ್ನಲ್ಲಿ ಈ ಜಗತ್ತು ಓತಪ್ರೋತವಾಗಿವೆ. ಸೂತ್ರೇ ಮಣಿಗಣ ಇವ. ಒಂದು ದಾರದಲ್ಲಿ ಮಣಿಗಳನ್ನು ಪೋಣಿಸ್ತಾರೆ ನೋಡಿ, ಹಾಗೆ ನನ್ನಲ್ಲಿ ಈ 14 ಲೋಕಗಳು ಇರೋದು. ನಾನು ಪ್ರತಿಯೊಂದು ಪದಾರ್ಥದಲ್ಲೂ ಇದ್ದೇನೆ. ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋ ಪ್ರಣವ ಸರ್ವ ವೇದೇಶು ಶಬ್ದ ಖೇ ಪೌರುಷಂ ನೃಷು. ಪರಮಾತ್ಮನ ವಿಭೂತಿಯನ್ನ ಹೇಳುವಂತಹ ಅಧ್ಯಾಯ ಮುಂದಿದೆ. ವಿಭೂತಿ ಯೋಗ ಅಂತ ಪ್ರತ್ಯೇಕ ಇದೆ. ಪರಮಾತ್ಮ ಅವಶ್ಯವಾಗಿ ತಿಳಿಯಲು ಬೇಕಾಗಿರುವಂತಹ ಪ್ರಮೇಯಗಳು ಅಂತ ಇಲ್ಲೂ ಹೇಳ್ತಾ ಇದ್ದಾನೆ, ಅಲ್ಲೂ ಅನೇಕ ವಿಚಾರಗಳನ್ನು ಹೇಳ್ತಾನೆ. ನೋಡಿ, ಇಲ್ಲೆಲ್ಲ ಲೋಕದಲ್ಲಿ ನಾವು ಹೇಳೋ ಕಾಲಕ್ಕೆ ಪರಮಾತ್ಮ ರಸ, ಪರಮಾತ್ಮನೇ ವೇದ, ಪರಮಾತ್ಮನೇ ಶಬ್ದ, ಪರಮಾತ್ಮನೇ ಕಾಂತಿ, ಪರಮಾತ್ಮನೇ ಸೂರ್ಯ ಚಂದ್ರ, ಈ ತರಹ ವಾಕ್ಯಗಳು ಮೇಲ್ನೋಟಕ್ಕೆ ಕಾಣಿಸ್ತವೆ. ಆದರೆ ಪರಮಾತ್ಮ ಈ ಜಡವಾಗಿರುವಂತಹ ಸೂರ್ಯ ಚಂದ್ರ ಭೂಮಿ ಈ ಪದಾರ್ಥಕ್ಕಿಂತಲೂ ಬೇರೆ ಅಲ್ವೇ? ನಾವೇ ಬೇರೆ ಅಂದಮೇಲೆ ಪರಮಾತ್ಮ ಆದದ್ದು ಏಕ ಹೆಂಗಾಗ್ತಾನೆ? ಆದ್ದರಿಂದ ಆಚಾರ್ಯರು ಇದಕ್ಕೆ ಬಹಳ ಉತ್ತಮವಾಗಿರುವ ರೀತಿಯನ್ನ ತೋರಿಸ್ಕೊಡ್ತಾರೆ. ಪರಮಾತ್ಮ ಎಲ್ಲಾ ಶಬ್ದಗಳಿಂದ ವಾಚ್ಯ. ಮೊದಲಿಗೆ ರಸೋಹಂ ಅಪ್ಸು ಕೌಂತೆಯ, ನೀರಿನಲ್ಲಿ ನಾ ರಸ ಅಂತ ಕೃಷ್ಣ ಹೇಳಿದ್ನಲ್ಲ, ಪರಮಾತ್ಮ ರಸ ಶಬ್ದ ವಾಚ್ಯ. ಯಾಕೆ? ರಸದಲ್ಲಿ ಇದ್ದಾನೆ, ಅವನು ಸರ್ವಶ್ರೇಷ್ಠನಿದ್ದಾನೆ. ಈ ನೀರಿಗೂ ಹಾಗೂ ರಸ ಎನ್ನುವಂತಹ ಗುಣಕ್ಕೂ ಈ ಅವಿನಾಭಾವ ಸಂಬಂಧ ಇದೆ, ಒಂದಕ್ಕೊಂದು ಬಿಟ್ಟಿರೋದಿಲ್ಲ. ಇದನ್ನು ತಂದು ಕೊಟ್ಟವ್ರು ಯಾರು? ನಾನೇ. ಆದ್ದರಿಂದ ನನಗೆ ರಸ ಅಂತ ಕರೀತಾರೆ. ಪರಮಾತ್ಮ ಯಾವ ವಸ್ತು ಅಲ್ವೋ ಆದರೂ ಆ ವಸ್ತುವನ್ನು ಹೇಳ್ಕೊಡುವಂತಹ ಶಬ್ದದಿಂದ ವಾಚ್ಯ ಆಗಿದ್ದಾನಂದ್ರೆ ಏನರ್ಥ ಅನ್ನೋದನ್ನು ಶಾಸ್ತ್ರದಲ್ಲಿ ತೋರಿಸಿಕೊಟ್ಟಿದ್ದಾರೆ. ವಸ್ತುತಃ ಎಲ್ಲಾ ಶಬ್ದಗಳು ಕೂಡ ಪರಮಾತ್ಮನನ್ನೇ ಹೇಳೋದು. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಹ. ಪರಮಾತ್ಮನೇ ಸಕಲ ಶಬ್ದ ವಾಚ್ಯ. ಸೃಷ್ಟಿಯ ಆದಿಕಾಲದಲ್ಲಿ ಪರಮಾತ್ಮ ತನ್ನ ನಾಮಗಳನ್ನ ಕೆಲವರಿಗೆ ಕೊಟ್ಟಿದ್ದಾನೆ. ಈ ತಾತನ ಹೆಸರು ಮೊಮ್ಮಗನಿಗೆ ಇಡೋದು ಬಂದಿದೆ ನೋಡಿ, ಅದು ನಮ್ಮ ದೇವರಿಂದನೇ ಬಂದಿರೋದು. ತಾತ ನಮ್ಮ ದೇವರು, ಮೊಮ್ಮಗ ರುದ್ರದೇವರು. ರುದ್ರ ಅಂತ ದೇವರ ಹೆಸರು, ತಗೊಳಪ್ಪ ನನ್ನ ಹೆಸರು ಇಟ್ಕೊ ಅಂದ. ಅದಕ್ಕೆ ರೋಗವನ್ನು ಪರಿಹಾರ ಮಾಡ್ತಾನೆ ಅಂತ ಆದ್ರಿಂದ ವಿಷ್ಣುವಿಗೆ ರುದ್ರ ಅಂತಂತಾರೆ. ರುದ್ರದೇವರು ರೋಗ ಪರಿಹಾರ ಕೊಡುವಂತಾದ್ದರಿಂದ ಅವರಿಗೂ ರುದ್ರ ಅಂತ ಕರೀತಾರೆ. ಇಲ್ಲಿ ರೋದನ ಮಾಡಿದ್ದಕ್ಕೆ ರುದ್ರ ಅಂತ ಒಂದು ಅರ್ಥ ಇದೆ, ಇಲ್ಲ ಅಂತಲ್ಲ, ಇದು ಒಂದಿದೆ. ಆದ್ರಿಂದ ಈ ನಾಮಗಳು ಪ್ರತಿಯೊಂದು ವಸ್ತುವಿಗೆ ಬಂದದ್ದು ಯಾಕೆ ಅಂತಂದ್ರೆ ಪರಮಾತ್ಮ ಆ ನಾಮದಿಂದ ಅಲ್ಲಿದ್ದಾನೆ ಅಂತ. ಆದ್ದರಿಂದ ಇದನ್ನ ನಾವು ಅವಶ್ಯವಾಗಿ ತಿಳಿಬೇಕು. ಬಹಳ ಸೂಕ್ಷ್ಮವಾಗಿರುವ ವಿಚಾರವೇ ಇದು. ಈ ವಸ್ತುವಿಗೆ ಮೃತ್ತಿಕಾ ಅಂತ ಕರೀತಾರೆ, ಮಣ್ಣು. ಯಾಕೆ ಮೃತ್ತಿಕಾ ಅಂತ ಕರೀತಾರೆ ಅಂದ್ರೆ ಅದರಲ್ಲಿರುವಂತಹ ಪರಮಾತ್ಮನಿಗೆ ಮೃತ್ತಿಕಾ ಅಂತ ಹೆಸರಿದೆ. ಆ ಮೃತ್ತಿಕಾ ಎನ್ನುವ ನಾಮದಿಂದ ಪರಮಾತ್ಮ ಈ ಮಣ್ಣಲ್ಲೇ ಕೂತ್ಕೊಂಡಿರೋದು, ಮತ್ತೆ ಜಲದಲ್ಲಿ ಕೂತ್ಕೊಂಡಿಲ್ಲ. ಆದ್ದರಿಂದ ಇದಕ್ಕೆ ಮೃತ್ತಿಕಾ ಅಂತ ಹೆಸರು ಬಂತು. ಮತ್ತೆ ಜಲದಲ್ಲಿ ಜಲ ಅನ್ನುವ ನಾಮದಿಂದ ಕೂತ್ಕೊಂಡಿದ್ದಾನೆ. ಹೀಗೆ ಪರಮಾತ್ಮ ಅಲ್ಲ, ದೇವತೆಗಳು ಕೂತ್ಕೊಂಡಿರ್ತಾರೆ. ಅದಕ್ಕೆ ಅಭಿಮಾನಿ ವ್ಯಪದೇಶಸ್ತು ವಿಶೇಷಾನುಗತಿಭ್ಯಾಂ ಅನ್ನುವ ವಿಚಾರ ಬಂದದ್ದು.
ಇಲ್ಲಿ ಗೀತೆಯಲ್ಲಿ ಬಂದಿರುವ ಪ್ರತಿಯೊಂದು ಶಬ್ದ ಹೇಗೆ ತಯಾರಾಯಿತು ಅದರ ನಿರ್ವಚನ ಪೂರ್ವಕವಾಗಿ ಆಚಾರ್ಯರು ಅರ್ಥವನ್ನು ಹೇಳಿದ್ದಾರೆ. ಅದಕ್ಕೆ ತುಂಬಾ ಸಮಯದ ಅಪೇಕ್ಷೆ ಇದೆ. ಆದ್ದರಿಂದ ಅದನ್ನ ಕಾಲಾಂತರದಲ್ಲಿ ನೋಡೋಣ ಅಂತ ಹೇಳ್ತಾ, ಎಲ್ಲಾ ಪದಾರ್ಥಗಳಲ್ಲಿ ಮೇಲ್ನೋಟಕ್ಕೆ ತೋರ್ತಕ್ಕಂತಹ ಅಭೇದಕ್ಕೆ ವಿರುದ್ಧವಾದ ಅರ್ಥವನ್ನು ಮಾತ್ರ ನಾವು ತಿಳಿಬೇಕು. ಪರಮಾತ್ಮ ನೀರಿನಲ್ಲಿ ರಸ ಅಂದ್ರೆ ರಸಶಬ್ದ ವಾಚ್ಯನಾಗಿ ನೀರಿನಲ್ಲಿ ಇರ್ತಾನೆ. ರಸ ಎನ್ನುವಂತಹ ಗುಣಕ್ಕೂ ನೀರಿಗೂ ಇರುವಂತಹ ಸಂಬಂಧವನ್ನ, ಸ್ವಾಭಾವಿಕವಾಗಿರುವ ಸಂಬಂಧವನ್ನ ಪರಮಾತ್ಮನೇ ನಿಯಮನ ಮಾಡೋದು. ಈ ನೀರಿನಲ್ಲೇನೆ ರಸ ಇರುವಂತೆ ನೋಡ್ಕೊಂಡಿದ್ಯಾರು? ಪರಮಾತ್ಮನೇ. ಎಂದೂ ಈ ರಸ ಅನ್ನೋದು ನೀರನ್ನು ಬಿಟ್ಟು ಹೋಗಿರಬಾರ್ದು, ಅದು ನೋಡ್ಕೊಂಡಿದ್ಯಾರು? ಪರಮಾತ್ಮ ಅಂತ ನಿಯಾಮಕ ಅನ್ನೋ ಅಭಿಪ್ರಾಯದಲ್ಲಿ ಈ ಅರ್ಥವನ್ನು ಎಲ್ಲ ಇಟ್ಕೊಳ್ಬೇಕು. ಬರೀ ಇದಲ್ಲ, ಮುಂದೆ ಹೇಳುವ ಎಲ್ಲ ವಿಚಾರಗಳನ್ನು ಕೂಡ. ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ, ಶಶಿ ಚಂದ್ರ, ಸೂರ್ಯ ಇವರಿಬ್ಬರಲ್ಲಿರುವಂತಹ ಪ್ರಭಾ ನಾನೇ. ಅವನು ಹೇಗೆ ಪ್ರಭಾ ಆಗ್ತಾನೆ? ಪ್ರಭಾ ಜಡ ಅಲ್ವಾ? ಆ ಪ್ರಭೆಗೂ ಶಶಿ ಸೂರ್ಯರಿಗೂ ಇರುವಂತಹ ಸಂಬಂಧ ಇದು ನನ್ನಧೀನ. ಇದು ಸ್ವಾಭಾವಿಕ ಸಂಬಂಧ ಇರ್ಬೋದು, ಆದ್ರೆ ನನ್ನಧೀನ. ನಾನು ಆ ಪ್ರಭೆಯಲ್ಲಿ ಪ್ರಭಾನಾಮಕನಾಗಿರೋದು. ಹೀಗೆ ಪ್ರತಿಯೊಂದು ಪದಾರ್ಥವನ್ನು ತಗೊಳ್ಳಿ ನೀವು. ಪ್ರಣವ ಸರ್ವ ವೇದೇಶು ಶಬ್ದಃಖೇ ಪೌರುಷಂ ನೃಷು. ಎಲ್ಲಾ ವೇದಗಳಲ್ಲಿ ನಾನು ಪ್ರಣವ, ಓಂಕಾರ. ಪರಮಾತ್ಮ ಹೇಗೆ ಓಂಕಾರ ಆಗ್ತಾನೆ? ವರ್ಣರೂಪನ ಪರಮಾತ್ಮ ಅಲ್ಲ. ಆ ವರ್ಣದಿಂದ ಪ್ರತಿಪಾದ್ಯ, ಅದಕ್ಕೆ ನಿಯಾಮಕ, ಅದಕ್ಕೆ ಸತ್ತಾದಿಪ್ರದ, ಹೀಗೆ ಅರ್ಥ ಅದಕ್ಕೆ. ಆಮೇಲೆ ಈ ರೂಪದಿಂದ ಪರಮಾತ್ಮ ಅಲ್ಲಿದ್ದಾನೆ ಅಂತ ಆದ್ದರಿಂದ ಎಲ್ಲ ವೇದಗಳಿಗಿಂತಲೂ ಕೂಡ ಪ್ರಣವ ಅನ್ನೋದು ಉತ್ತಮನೂ ಆಗಿದೆ. ಇದು ಒಂದು ಕಾರಣ. ಎಲ್ಲ ಕಡೆ ಪರಮಾತ್ಮ ಇದ್ರೂ ಕೂಡ ಮುಂದೆ ವಿಭೂತಿ ಯೋಗದಲ್ಲಿ ಹೇಳ್ತಾರೆ, ತಾನು ಒಂದು ಸಂಕಲ್ಪ ಇಟ್ಟುಕೊಂಡು ಈ ಪದಾರ್ಥವನ್ನ ಈ ಸಜಾತೀಯ ವಸ್ತುಗಳಕ್ಕಿಂತಲೂ ಕೂಡ ದೊಡ್ಡದು, ಉತ್ಕೃಷ್ಟ ಅಂತ ಮಾಡಬೇಕು ಅನ್ನೋ ಇಚ್ಛೆಯಿಂದ ಬಂದು ಕುತ್ಕೊಂಡಿರ್ತಾನೆ. ಅದೇ ರೂಪಗಳಿಗೇನೆ ವಿಭೂತಿ ರೂಪಗಳು ಅಂತ ಕರೆಯೋದು. ಅದರ ಬಗ್ಗೆ ವಿಸ್ತಾರವಾಗಿ ಮುಂದಿನ ಅಧ್ಯಾಯಗಳಲ್ಲಿ ಬರ್ತದೆ, ಅದನ್ನು ಹೇಳ್ತೀವಿ ಇವತ್ತು. ಹಾಗೆ ಪ್ರಣವ ಸರ್ವ ವೇದೇಶು, ಎಲ್ಲ ವೇದಗಳಲ್ಲೂ ನಾನು ಪ್ರಣವ ಅಂತಂದ್ರೆ ಪ್ರಣವ ಪ್ರತಿಪಾದ್ಯ ಪರಮಾತ್ಮ, ಪ್ರಣವ ನಾಮಕ ಪರಮಾತ್ಮ, ಪ್ರಣವದಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಅಷ್ಟೇ ಅಲ್ಲದೆ ತಾನು ಇದ್ದುದಕ್ಕೆ ಎಲ್ಲ ವೇದಗಳಕ್ಕಿಂತಲೂ ಕೂಡ ಪ್ರಣವ ಮಂತ್ರ ಬಹಳ ಉತ್ಕೃಷ್ಟ ಆಗೋಯಿತು. ಹೀಗೂ ಕಾರಣ ಇದೆ. ಶಬ್ದಃಖೇ ಪೌರುಷಂ ನೃಷು. ಆಕಾಶದಲ್ಲಿ ಶಬ್ದ ಹೇಗಿರುತ್ತದೆ? ಅದಕ್ಕೆ ಶಬ್ದ ಅಂದ್ರೆ ಧ್ವನಿ. ಆಕಾಶದಲ್ಲಿರುವಂತಹ ಧ್ವನಿಯು ನಾನೇ ಅಂದ್ರೆ ಧ್ವನಿಯಲ್ಲಿ ಇದ್ದಾನೆ ಪರಮಾತ್ಮ. ಧ್ವನಿಯಿಂದ ಪರಮಾತ್ಮನನ್ನು ತಿಳ್ಕೊಳ್ಬಹುದು. ಆ ಧ್ವನಿಗೂ ಹಾಗೂ ಆಕಾಶಕ್ಕೂ ಇರುವಂತಹ ಸ್ವಾಭಾವಿಕ ಸಂಬಂಧ ನನ್ನಧೀನ. ಈ ಎಲ್ಲ ಕಾರಣದಿಂದ ನನಗೆ ಧ್ವನಿ ಅಂತಂತಾರೆ. ಈ ವರ್ಣಗಳು ಆಕಾಶದ ಧರ್ಮ ಅಲ್ಲ, ಇವು ಎಲ್ಲಾ ಕಡೆ ಇರುವಂತಹ ಸ್ವತಂತ್ರವಾಗಿರುವ ದ್ರವ್ಯಗಳಷ್ಟೇ. ಧ್ವನಿ ಅನ್ನೋದು ಆಕಾಶದಲ್ಲಿ ಇರ್ತದೆ. ಪೌರುಷಂ ಋಷು, ಮನುಷ್ಯರಲ್ಲಿ, ಅದರಲ್ಲಿಯೂ ಪುರುಷರಲ್ಲಿ ನಾನು ಪೌರುಷ, ಪುರುಷತ್ವ ನಾನು. ಯಾವುದು ಸ್ತ್ರೀಯರಲ್ಲಿಲ್ಲ, ಪುರುಷರಲ್ಲೇ ಇದೆ. ಪುರುಷರಲ್ಲೇ ಇರುವಂತೆ ಮಾಡಿದ್ದು ನಾನು, ಪುರುಷತ್ವದಲ್ಲಿ ನಾನಿದ್ದೇನೆ. ಪುರುಷರಿಗೂ ಪುರುಷತ್ವಕ್ಕೂ ಇರುವಂತಹ ಸ್ವಾಭಾವಿಕ ಸಂಬಂಧ ನನ್ನಧೀನ. ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಸ್ಸಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಪುಣ್ಯೋ ಗಂಧ ಪೃಥಿವ್ಯಾಂ, ಗಂಧ ಉತ್ತಮವಾಗಿರುವ ವಾಸನೆ ಆಗಿರ್ಬೋದು. ಅದರಲ್ಲಿ ಪರಮಾತ್ಮ ಉತ್ತಮವಾಗಿರುವಂತಹ ವಾಸನೆಯನ್ನ, ಗಂಧವನ್ನ ತಾನು ಸ್ವೀಕಾರ ಮಾಡ್ತಾ ಇದ್ದಾನೆ. ಅದೊಂದು ಅಂಶ ಬೇರೆ ಇದೆ. ಪರಮಾತ್ಮ ಗಂಧದಲ್ಲಿದ್ದಾನೆ. ಗಂಧಕ್ಕೂ ಪೃಥ್ವಿಗೂ ಇರುವಂತಹ ಸಂಬಂಧ ಸ್ವಾಭಾವಿಕ ಆದರೂ ಪರಮಾತ್ಮನ ಅಧೀನ. ಇನ್ನ ಪರಮಾತ್ಮ ಪುಣ್ಯ ಗಂಧವನ್ನು ಮಾತ್ರ ಸ್ವೀಕರಿಸ್ತಾನೆ ಹೊರತು ಅಶುಭವಾಗಿರುವ ಪದಾರ್ಥವನ್ನು ಸ್ವೀಕರಿಸೋದಿಲ್ಲ ಅನ್ನುವ ಅರ್ಥವೂ ಇದರಿಂದ ಬರ್ತದೆ. ಇದನ್ನ ಹೀಗೆ ಹೇಳೋದಕ್ಕಿಂತ ಆಚಾರ್ಯರು ಭಾಷೆಯಲ್ಲಿ ಬಹಳ ಸುಲಭವಾಗಿ ತೋರಿಸ್ಕೊಡ್ತಾರೆ. ಪರಮಾತ್ಮ ಪುಣ್ಯೋ ಗಂಧ ಅಂದ್ರೆ ಏನ್ ಗೊತ್ತಾ? ನಾವೇನು ಸ್ವೀಕಾರ ಮಾಡಿ ಅಂತ ಪರಮಾತ್ಮನಿಗೆ ಕೊಟ್ಟಿರ್ತೀವಲ್ಲ, ಅದರಲ್ಲಿ ತನಗೆ ಇರಬೇಕಾಗಿರುವ, ತನಗೆ ಸೀಮಿತವಾಗಿರುವಂತಹ ಒಂದು ತನ್ನದೇ ಆಗಿರುವ ಇನ್ನೊಂದು ರೂಪ ಆ ಭೋಜನ ಪದಾರ್ಥಗಳಲ್ಲಿ ಇರ್ತವೆ. ಅನ್ನ, ಇದರಲ್ಲಿ ಪರಮಾತ್ಮ ಕೇಶವ ರೂಪದಿಂದ ಇರ್ತಾನೆ. ಹೀಗೆಲ್ಲ ಪ್ರತಿಯೊಂದು ಪರಮಾತ್ಮನ ರೂಪಗಳು ಒಂದೊಂದು ಭೋಜನ ಪದಾರ್ಥಗಳಲ್ಲಿ ಇರ್ತವೆ.
ಆ ಭೋಜನ ಪದಾರ್ಥದಲ್ಲಿರುವಂತಹ ಪರಮಾತ್ಮನ ರೂಪ ಇಲ್ಲಿ ನಾವು ಏನು ಪೂಜೆ ಮಾಡ್ತಾ ಇದ್ದೀವೋ ಶಾಲಗ್ರಾಮ ಆಗ್ಬೋದು, ಬೇರೆ ಬೇರೆ ಅಧಿಷ್ಠಾನ ಇರ್ಬೋದು, ಅಲ್ಲಿರುವಂತಹ ಪರಮಾತ್ಮ ಇಬ್ಬರೂ ಕೂಡ ಒಂದು ಅಂತ ನಾವು ತಿಳ್ಕೊಳ್ಬೇಕು. ಭೋಜನ ಕಾಲದಲ್ಲಿ ಅಂದ್ರೆ ನೈವೇದ್ಯ ಮಾಡೋ ಕಾಲಕ್ಕೆ, ಭೋಜನ ಮಾಡೋ ಕಾಲಕ್ಕೂ ಮಾಡ್ಕೊಳ್ಳಿ. ಪರಮಾತ್ಮ ತಾನು ಆ ಅನ್ನ ಮೊದಲಾಗಿರುವಂತಹ ನಿವೇದಿತವಾದ ಪದಾರ್ಥಗಳಲ್ಲಿ ತಾನು ಪ್ರವೇಶವನ್ನ ಮಾಡಿ ಆ ರೂಪದ ಜೊತೆ ವಿಹಾರ ಮಾಡ್ತಾನೆ. ಇದುವೇ ಪರಮಾತ್ಮನ ಭೋಜನ ಅಂದ್ರೆ. ಇನ್ನ ಅವತಾರ ಮಾಡಿದಾಗ ಪರಮಾತ್ಮ ಈ ಬಾಹ್ಯವಾಗಿರುವಂತಹ ಅನ್ನ ಈ ಅಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಅವತಾರ ರೂಪದಲ್ಲಿ ಒಂದು ವಿಶೇಷ ಇದೆ. ಆದರೆ ಜೀವರಕ್ಕಿಂತಲೂ ಕೂಡ ಭಿನ್ನವಾಗಿರುವ ಭೋಗದ ರೀತಿ ಪರಮಾತ್ಮನದ್ದು. ಪರಮಾತ್ಮ ಶುಭವಾಗಿರುವಂತಹ ರಸವನ್ನೇ ಸ್ವೀಕಾರ ಮಾಡ್ತಾನೆ, ಶುಭವಾಗಿರುವ ಗಂಧವನ್ನೇ ಸ್ವೀಕಾರ ಮಾಡ್ತಾನೆ ಹೊರತು ಅಶುಭ ಫಲ ಪರಮಾತ್ಮನಿಗಿರೋದಿಲ್ಲ. ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಶ್ಮಿ ವಿಭಾವಸೌ. ಅಗ್ನಿಯಲ್ಲಿರುವಂತಹ ತೇಜಸ್ಸು, ಆ ತೇಜಸ್ಸು ನನ್ನಧೀನ, ನಾನೇ ತೇಜಸ್ ಶಬ್ದವಾಚ್ಯ. ಅಗ್ನಿಗೂ ತೇಜಸ್ಸಿಗೂ ಇರುವ ಸಂಬಂಧ ನನ್ನಧೀನ, ಸ್ವಾಭಾವಿಕ ಆದರೂ ನನ್ನಧೀನವೇ ಅದು. ಹೀಗೆ ಪರಮಾತ್ಮ ತನ್ನ ಎಲ್ಲ ವಿಶಿಷ್ಟವಾಗಿರುವಂತಹ ಸಾಮರ್ಥ್ಯವನ್ನ ತಿಳಿಸ್ಕೊಡ್ತಾ ಇದ್ದಾನೆ. ನಾನೇ ಬಲವತಾಂ ಬಲಂ, ಯಾರ್ಯಾರಿಗೆ ಬಲ ಇದೆ ಅದು ಹೇಗೆ? ಕಾಮರಾಗ ವಿವರ್ಜಿತಂ. ಕಾಮ ಹಾಗೂ ರಾಗ ಇವು ಎರಡರಿಂದ ವಿವರ್ಜಿತವಾಗಿರುವಂತಹ ಬಲ ಅಂತೇನಿದೆ ಅದನ್ನ ಕೊಟ್ಟವನು ನಾನು. ಸವೈ ಬಲಂ ಬಲಿನಾಂ ಚಾಪರೇಶಾಂ ಅಂತಂತದ ನೋಡಿ ನಮ್ಮ ಪ್ರಹ್ಲಾದರಾಜರು. ನನಗಷ್ಟೇ ಶಕ್ತಿ ಕೊಟ್ಟವನಲ್ಲ, ನಿನಗೂ ಶಕ್ತಿ ಕೊಟ್ಟವನು ನಮ್ಮಪ್ಪ ಅಂತಾನೆ ಹೇಳ್ತಾನೆ. ನಮ್ಮಪ್ಪ ಅಂತ ಹಿರಣ್ಯಕಶಿಪು ಅಲ್ಲ, ಪರಮಾತ್ಮ. ಆದ್ರಿಂದ ನನಗ್ ಜ್ಞಾನ ಬಂದಿದೆ, ನನಗ್ ಬಲ ಇದೆ ಅಂತ ನೀನ್ ಅನ್ಕೊಳ್ಬೇಡ. ಪರಮಾತ್ಮ ನನಗ್ ಬಲ ಕೊಟ್ಟಿದ್ದಾನೆ ಅಂತ. ಆದ್ರಿಂದ ನಾನು ಇಷ್ಟು ಗಟ್ಟಿಮುಟ್ಟಾಗಿರೋದು ಅಂತ ಪ್ರಹ್ಲಾದ ಹೇಳಿರೋದು. ನನಗಷ್ಟೇ ಅಲ್ಲ, ನಿನಗೂ ಸವೈ ಬಲಂ ಬಲಿನಾಂ ಚಾಪರೇಶಾಂ. ಅದಕ್ಕೆ ಮೂಲಭೂತ ಅರ್ಥ ಕೃಷ್ಣ ಹೇಳಿದ್ದಾನೆ ಅಂತ ಪ್ರಹ್ಲಾದರಾಜರು ಹೇಳಿರೋದು. ಬಲಂ ಬಲವತಾಂ ಚಾಸ್ಮಿ ಕಾಮರಾಗ ವಿವರ್ಜಿತಂ ಧರ್ಮಾವಿರುದ್ಧ ಭೂತೇಶು ಕಾಮೋಸ್ಮಿ ಭರತರ್ಷಭ. ಬಹಳ ಉತ್ತಮವಾದ ವಿಚಾರ ಇದೆ ಇದು. ಮುಂದೆ ಮಹಾಭಾರತದಲ್ಲೇನೆ ಈ ಪ್ರಮೇಯ ಬರ್ತದೆ. ಯಾವುದು ಶ್ರೇಷ್ಠರಿ? ಧರ್ಮ ಶ್ರೇಷ್ಠನೋ, ಅರ್ಥ ಶ್ರೇಷ್ಠನೋ, ಕಾಮ ಶ್ರೇಷ್ಠನೋ, ಮೋಕ್ಷ ಶ್ರೇಷ್ಠನೋ ಅಂತ ಈ ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಒಂದು ಸಭೆ ನಡೀತು ಪಾಂಡವರಲ್ಲೇನೆ. ಅರ್ಥಶ್ರೇಷ್ಠ ಧರ್ಮಶ್ರೇಷ್ಠ ಅನ್ನೋ ಅಭಿಪ್ರಾಯದಲ್ಲಿ ಬೇರೆಯವರೆಲ್ಲ ಹೇಳಿದರು. ಧರ್ಮರಾಜ ಮೋಕ್ಷ ಶ್ರೇಷ್ಠ ಅಂತ ಹೇಳ್ದ, ಭೀಮಸೇನ ಕಾಮವನ್ನ ಶ್ರೇಷ್ಠ ಅಂತ ಹೇಳ್ದ. ಹೌದ್ರಿ, ಮತ್ತೆ ದಿವಸ ಆ ತರಹ ಊಟ ಮಾಡ್ತಾ ಇದ್ದ, ಹೇಗೆ ಬೇಕಾದಾಗಿದ್ದ. ಭೀಮಸೇನ ದೇವರಿಗೆ 24 ಜನ ಪತ್ನಿಯರಿದ್ದಾರೆ, ಅದು ಮಧ್ವಾಚಾರ್ಯ ತೋರಿಸ್ಕೊಡ್ತಾರೆ. ಇವತ್ತೇ ಗೊತ್ತಾಯ್ತ್ರಿ ಅಂತಂದ್ರೆ ಅದಕ್ಕೆ ಹೇಳಿರೋದು. 24 ಪತ್ನಿಯರಿರೋದು, ಮತ್ತೆ ಹೇಗೆ ಬೇಕಾದಾಗಿದ್ದ. ಅವನು ಕಾಮವನ್ನು ಸ್ತೋತ್ರ ಮಾಡೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಬಿಡಿ ಅಂತ ಅನ್ಕೋಬೇಡಿ. ಎಲ್ಲಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರುವ ಪುರುಷಾರ್ಥ ಕಾಮ. ಮೋಕ್ಷ ಅಂತ ಹೇಳಿಕೊಟ್ಟಿದ್ದಾರಲ್ಲ ಅಂದ್ರೆ, ಈಗ ನೀವು ಯಾವ ಅಭಿಪ್ರಾಯದಿಂದ ಮೋಕ್ಷ ದೊಡ್ಡದು ಅಂತ ಹೇಳ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಹೋಗ್ತದೆ. ಯಾಕೆಂದ್ರೆ ಕಾಮವನ್ನ ಸ್ತೋತ್ರ ಮಾಡಿದ ಮೇಲೆ ಧರ್ಮರಾಜ ಮೋಕ್ಷ ಶ್ರೇಷ್ಠ ಅಂತ ಹೇಳ್ದ. ಸ್ವಯುಕ್ತೇ ಅಪ್ರದೀಪತ್ವಾತ್ ನಿರಾಚಕ್ರೇನ ಮಾರುತಿ. ತಾನು ಹೇಳಿರುವಂತಹ ಯುಕ್ತಿಗಳಿಗೆ ಅದು ವಿರುದ್ಧ ಇರಲಿಲ್ಲ. ಆದ್ದರಿಂದ ಮೋಕ್ಷ ಶ್ರೇಷ್ಠ ಅನ್ನೋ ಅಭಿಪ್ರಾಯವನ್ನ ಖಂಡನೆ ಮಾಡಲಿಲ್ಲ ಭೀಮ. ಅಣ್ಣ ನೀ ಹೇಳಿ ಸರಿ ಇದೆ ಅಂತಂದ. ಆದ್ರೆ ಯಾವ ಅಭಿಪ್ರಾಯದಲ್ಲಿ ಹೇಳಿರೋದು ನೋಡಿ, ಎಲ್ಲವೂ ಕಾಮ್ಯನೇ. ಕಾಮ ಅಂದ್ರೆ ಕಾಮ್ಯ, ಪರಮಾತ್ಮನು ಕಾಮ್ಯ. ಪರಮಾತ್ಮ ಬೇಡ ನೀ ನೋಡೋಣ, ಮೋಕ್ಷವನ್ನ ಬೇಡ ನೀ ನೋಡೋಣ. ಕಾಮ ಅನ್ನುವಂತಹದ್ದು ಇದ್ದಕ್ಕೇನೆ ಅವು ಕಾಮ್ಯ ಅಂತಾಗಿರೋದು, ಅವುಗಳು ಬೇಕು ಅಂತಾಗಿರೋದು. ಅಷ್ಟೇ ಅಲ್ಲ, ಪುರುಷಾರ್ಥ ಅಂತಾಗಿರೋದು ಕಾಮದಿಂದನೇ. ನೋಡಿ, ಪುರುಷೈ ಅರ್ಥ್ಯತೆ. ಪುರುಷರು ಅಂದ್ರೆ ಸ್ತ್ರೀಯರು ಮತ್ತೆ ಜೀವರಾಶಿಗಳು ಯಾವುದನ್ನ ಬೇಕು ಅಂತಂತಾರೋ, ಯಾವುದನ್ನು ಬೇಡ್ತಾರೋ ಅವುಗಳು 4 ತಾನೆ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ಮತ್ತೆ ಇವುಗಳಿಗೆ ಕಾಮ್ಯತ್ವ ಬರೋದೇ ಕಾಮದಿಂದ ಅಂತಾದ್ರಿಂದ ಕಾಮನೇ ಸರ್ವಶ್ರೇಷ್ಠ. ಆದ್ರೆ ಧರ್ಮಕ್ಕೆ ಅದು ವಿಹಿತ ಅಂತಾಗಿರ್ಬೇಕಷ್ಟೇ. ಧರ್ಮ ಅವಿರುದ್ಧ ಕಾಮೋಸ್ಮಿ. ಧರ್ಮಕ್ಕೆ ಅವಿರುದ್ಧವಾದ ರೀತಿಯಲ್ಲಿತ್ತು ಅಂದ್ರೆ ಕಾಮವೇ ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರುವ ಪುರುಷಾರ್ಥವಾಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಬುದ್ಧಿಯಿಂದ ಈ ಕಾಮವನ್ನ ನಾವು ಸ್ವೀಕರಿಸಿ ಧರ್ಮಕ್ಕೆ ಅವಿರುದ್ಧವಾದ ರೀತಿಯಲ್ಲಿದ್ದರೆ ಎಲ್ಲವೂ ಕಾಮ್ಯನೇ, ಅದರಿಂದಲೇ ಉತ್ತಮವಾಗಿರುವ ಗತಿ ಇರೋದು, ಅದುವೇ ಪುರುಷಾರ್ಥ ಅಂತ ಭೀಮಸೇನ ಬಹಳ ಉತ್ತಮವಾಗಿ ಹೇಳಿದ್ದಾನೆ.
ಅದರ ಮುಂದೆ ಮಹಾಭಾರತದ ಈ ಪ್ರವಚನ ಮಾಲಿಕೆಯಲ್ಲಿ ವಿಸ್ತಾರವಾಗಿ ನೋಡ್ಬೋದು ಪ್ರತಿಯೊಬ್ಬರ ಅಭಿಪ್ರಾಯ ಏನಿತ್ತು ಅಂತ. ಕೃಷ್ಣ ಪರಮಾತ್ಮ ಹೇಳ್ತಿರೋದು ಅದನ್ನೇ. ಮೋಕ್ಷೋಸ್ಮಿ ಅಂತ ಹೇಳಬೇಕಾಗಿತ್ತು, ಮೋಕ್ಷನೇ ಶ್ರೇಷ್ಠ ಅಂತಾಗಿದ್ರೆ. ಕಾಮೋಸ್ಮಿ ಭರತರ್ಷಭ, ನಾನು ಧರ್ಮಕ್ಕೆ ಅವಿರುದ್ಧವಾಗಿರುವಂತಹ ಕಾಮ, ಅದುವೇ ಶ್ರೇಷ್ಠವಾದದ್ದು. ಹೀಗೆ ಪರಮಾತ್ಮ ಅನೇಕ ವಿಚಾರಗಳನ್ನು ಹೇಳ್ತಾನೆ. ನನ್ನನ್ನ ಸೇವೆ ಮಾಡಲಿಕ್ಕೆ ಅಂತ 4 ತರಹ ಜನರ ಬರ್ತಾರಪ್ಪ. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ, ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀ ಚ ಭರತರ್ಷಭ. ಆರ್ತರಾದವರು, ರೋಗ ಮುಂತಾದವುಗಳಿಂದ ಪೀಡಿತರಾದವರು ದೇವರ ಹತ್ರ ಬರ್ತಾರೆ, ಅವರು ಭಕ್ತರೇ. ಪರಮಾತ್ಮ ಅವರನ್ನು ಪ್ರಶಂಸೆ ಮಾಡ್ತಾನೆ. ಯಾಕೆ ಬೇರೆ ಕಡೆ ಹೋಗಿರಲ್ಲ, ನನ್ನ ಹತ್ರನೇ ಬಂದಿರಲ್ಲ, ಬಹಳ ಉತ್ತಮ. ಜಿಜ್ಞಾಸು, ಪರಮಾತ್ಮನನ್ನು ತಿಳ್ಕೊಳ್ಬೇಕು ಅನ್ನುವಂಥವ್ರು ವಿದ್ಯಾರ್ಥಿಗಳು, ಅವರು ದೇವರ ಹತ್ರ ಬರಬೇಕು, ಬರ್ತಾರೆ. ಅರ್ಥಾರ್ಥಿ, ದುಡ್ಡನ್ನ ಬಯಸ್ತಾರಲ್ಲ, ದೇವರೇ ಹೇಗಾದ್ರೂ ಮಾಡಿ ನಿಮ್ಮ ಲಕ್ಷ್ಮೀದೇವಿಗೆ ಹೇಳ್ಬಿಡಪ್ಪ, ಒಂದು ಸ್ವಲ್ಪ ಆದ್ರೂ ಈ ಕಡೆ ನೋಡುವಂತ, ಪರಮಾತ್ಮ ನೋಡಿಸ್ತಾನೆ ಬಿಡಿ. ಜ್ಞಾನಿ ಚ ಭರತರ್ಷಭ, ಪರಮಾತ್ಮನನ್ನು ತಿಳ್ಕೊಂಡವರು ಪರಮಾತ್ಮನ ಹತ್ರ ಬರ್ತಾರೆ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ, ನನ್ನಲ್ಲಿ ಏನೇ ಭಕ್ತಿಯನ್ನ ಇವನು ಪಡೆದಿರ್ತಾನೆ, ಬೇರೆ ಯಾರಲ್ಲೂ ಇಷ್ಟು ಉತ್ತಮವಾಗಿರುವ ಭಕ್ತಿಯನ್ನು ಮಾಡಲ್ಲ. ಆದ್ರಿಂದ ಏಕಭಕ್ತಿ, ಆ ಜ್ಞಾನಿ ಅವನು ಬಹಳ ದೊಡ್ಡವ ಈ 4ರಲ್ಲಿ. ಮತ್ತೆ ಹಾಗಾದ್ರೆ ಇವರೆಲ್ಲರೂ ಕೂಡ ನಿಂದ್ಯರ, ಜಿಜ್ಞಾಸುಗಳು, ಅರ್ಥಾರ್ಥಿಗಳು, ಆಮೇಲೆ ಆರ್ತರು, ಇವರೆಲ್ಲರೂ ಕೂಡ ನಿಂದ್ಯರ ಅಂದ್ರೆ ಅಲ್ಲ, ಅವರು ನಿಂದ್ಯರಾಗದಿದ್ರು ಇವನು ಸ್ತುತ್ಯ. ಉದಾರಾಹ ಸರ್ವ ಏವೈತೆ ಜ್ಞಾನೀತು ಆತ್ಮೈವ ಮೇ ಮತಂ, ಇವರೆಲ್ಲರೂ ಉತ್ಕೃಷ್ಟರೇ. ರೋಗ ಉಪದ್ರವ ಇದೆ, ದೇವರೇ ನೀನೇ ಕಾಪಾಡಬೇಕಂತ ಬಂದರೂ ಕೂಡ ಅವರು ಶ್ರೇಷ್ಠರೇ. ಇನ್ನು ಪರಮಾತ್ಮನ ತಿಳ್ಕೊಳ್ಳಬೇಕು ಅಂತ ವಿದ್ಯಾರ್ಥಿಗಳು ಬರ್ತಾರೆ, ಅವರೂ ಶ್ರೇಷ್ಠರೇ. ಯಾಕೆ ಭಗವಂತನ ಹತ್ರ ಬಂದಿದ್ದಾರೆ, ಭಕ್ತರಿದ್ದಾರೆ. ಇನ್ನ ದುಡ್ಡನ್ನ ಬೇಡಿ ಬಯಸಿದ್ದಾನಲ್ಲ, ಬಂದಿದ್ದಾನಲ್ಲ, ಅವನು ಶ್ರೇಷ್ಠನೇ. ಆದ್ರೆ ಇವರು 3 ಮಂದಿಗಿಂತ ಜ್ಞಾನಿ ಇದು ಆತ್ಮ ಇವ, ನಾನೇ ಜ್ಞಾನಿ ಅಂದ್ರೆ ಅಷ್ಟು ಪರಮಾತ್ಮ ಆ ಜ್ಞಾನಿಯನ್ನ ಪ್ರಶಂಸೆ ಮಾಡ್ತಾನೆ. ಆಸ್ಥಿತ ಸಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ, ಯಾಕೆಂದ್ರೆ ನನ್ನನ್ನು ಬಿಟ್ರೆ ಬೇರೆ ಯಾರೂ ರಕ್ಷಕರಿಲ್ಲ ನನಗೆ, ಪರಮಾತ್ಮನೇ ಸ್ವಾಮಿ, ಅವನ ಸಲುವಾಗಿಯೇ ನಾನಿರೋದು ಅಂತ ಅಷ್ಟು ಪರಮಾತ್ಮನನ್ನು ಹಚ್ಕೊಂಡಿರ್ತಾನೆ. ಅಂತಾದ್ದರಿಂದ ಪರಮಾತ್ಮ ಅವನನ್ನು ಹಚ್ಕೊಳ್ತಾನೆ. ನಮ್ಮಲ್ಲಿಯೂ ನಾವು ಕೆಲವರನ್ನು ಹಚ್ಕೊಂಡಿದ್ದೇವೆ. ಯೂಯಂ ವಯಂ ವಯಂ ಯೂಯಂ ಇತ್ಯಾಸೀತ್ ಮತಿರಾವಯೋ ಕಿಂಜಾತ ಮಧುನಾಯೇನ ಯೂಯಂ ಯೂಯಂ ವಯಂ ವಯಂ ಅಂತ ಒಂದು ಮಾತಿದೆ. ಪಕ್ಕದ ಮನೆಯವ್ರ ಜೊತೆ ಹೀಗೆ ಹಚ್ಕೊಂಡಿರ್ತಾರೆ. ನೀವೇ ರೀ, ಎಲ್ಲ ನಾವೇ, ಎಲ್ಲ ಒಂದೇ, ನಿಮ್ದೇ ಮನಿ ಇದು, ಬರೆದುಕೊಡಿ ನೋಡೋಣ. ಹಂಗೆ ಹೇಳ್ತಿರ್ಬೇಕ್ರಿ ನೀವು, ಒಂದು ಅದನ್ನ ಹೇಳೋಂಗಿಲ್ಲ ಅಂದ್ರೆ ಅಷ್ಟು ಹಚ್ಕೊಂಡಿರ್ತೀವಿ. ಆದ್ರೆ ಇವಾಗ ಏನಾಯ್ತು ಗೊತ್ತಿಲ್ಲ, ಯೂಯಂ ಯೂಯಂ ವಯಂ ವಯಂ, ನೀವು ನಮ್ಮಷ್ಟಕ್ಕೆ ನಾವಿರ್ತೀವಪ್ಪ, ಆ ಸ್ಥಿತಿ ಆಗಿದೆ ಅಂತ ಒಂದು ಸುಭಾಷಿತ ಇದೆ. ಹಾಗೆ ಪರಮಾತ್ಮ ಹೇಳಿದ್ದಲ್ಲ ಇಲ್ಲಿ. ಯಾವಾಗಲೂ ಭಕ್ತನಿಗೆ ಪರಮಾತ್ಮನೇ ಬೇಕು ಅಂತ ಅವನು ಅಷ್ಟು ಅವನ ಮೇಲೆ ಭಕ್ತಿಯನ್ನು ಮಾಡ್ತಿರ್ತಾನೆ. ಪರಮಾತ್ಮ ಪ್ರಸನ್ನನಾಗಿ ನೀನೇ ನಾನಪ್ಪ ಅನ್ನೋ ತರಹ ಅಷ್ಟು ಅವನನ್ನ ಪ್ರೀತಿ ಮಾಡ್ತಾನೆ, ಅವನನ್ನು ಅನುಗ್ರಹ ಮಾಡ್ತಾನೆ. ಯಾಕೆ ಜ್ಞಾನಿ ಶ್ರೇಷ್ಠ ಗೊತ್ತಾ? ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಇದು ಒಂದು ದಿವಸದ ವಿಚಾರ ಅಲ್ಲ. ಇದು ನಾವು ಯಾವ ಮಾರ್ಗವನ್ನು ಇಲ್ಲಿ ಹಿಡಿತಾ ಇದ್ದೀವಿ, ಯಾವ ಮಾರ್ಗವನ್ನು ಕೃಷ್ಣ ಹೇಳ್ತಾ ಇದ್ದಾನೆ, ಇದು 1 ದಿವಸದ್ದಲ್ಲ, 12 ವರ್ಷದ್ದಲ್ಲ, 100 ವರ್ಷದ್ದೂ ಅಲ್ಲ. ಇದು ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಬಹು ಜನ್ಮ ಹೋಗ್ಬೇಕು, ಅಷ್ಟು ಬಹು ಜನ್ಮಗಳಲ್ಲಿ ನಾವು ಸಾಧನೆ ಮಾಡಬೇಕು. ಆಗ ನನ್ನ ಹತ್ರಕ್ಕೆ ಬರ್ತಾನ ಅವನು, ನನ್ನನ್ನು ತಿಳಿತಾನೆ. ಇಷ್ಟು ಕಷ್ಟ ಇದ್ರೆ ಯಾಕೆ ಹೇಳಲಿಕ್ಕತ್ತೀರಿ, ಬಿಡಬೇಡಿ ಅಂತ ಹೇಳಿಬಿಟ್ಟಿದ್ದಾರೆ ಆಗ್ಲೇ. ಕಷ್ಟ ಇದ್ರು, ನಡುವು ನಿಂತರು, ನಾನು ಅವ್ರ ಕೈ ಬಿಡಲ್ಲ. ಹೀಗೆ ಪರಮಾತ್ಮ ಹೇಳ್ತಾ ಇದ್ದಾನೆ. ಬೇರೆ ದೇವತೆಗಳನ್ನ ನೀವು ಹಿಂಬಾಲಿಸ್ಕೊಂಡು ಹೋದ್ರೆ ಅವೆಲ್ಲವೂ ಕೂಡ ಅಂತವತ್ ಫಲವನ್ನು ಕೊಡ್ತಾವೆ, ವಿನಾಶಕವಾದ ಫಲವನ್ನೇ ಕೊಡ್ತಾರೆ. ಶಾಶ್ವತವಾಗಿರುವ ಫಲವನ್ನು ಯಾರು ಕೊಡಲ್ಲ. ಅದಕ್ಕೆ ನಿಮ್ಗೆ ಆರೋಗ್ಯ ಬೇಕಾಗಿದ್ರೆ ಸೂರ್ಯನ ಹತ್ರ ಹೋಗ್ರಿ,
ಅಂತ ಹೀಗೆಲ್ಲ ಇದೆ ನೋಡಿ. ಮೋಕ್ಷ ಕೇಳಬೇಕು ಅಂದ್ರೆ ಎಲ್ಲಾ ದೇವತೆಗಳು ಸುಮ್ಮನೆ ಆಗ್ಬಿಟ್ರು. ಯಾಕೆ? ನಾವು ಕೇಳಿಕೊಂಡಿವು, ಬಾ ಬೇಕಾದ್ರೆ ಇಬ್ರು ಸೇರೆ ಹೋಗೋಣ ಅಂತ ಅಂತಾರ. ಅವ್ರೇನ್ ಕೇಳ್ತಾರಂತ ಅಭಿಪ್ರಾಯದಲ್ಲ, ಅವ್ರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಷ್ಟೇ. ಆದ್ರೆ ಮೋಕ್ಷ ಅನ್ನೋದು ಬೇಕು, ಇನ್ನು ಎಂದೂ ದುಃಖ ಆಗೋದೇ ಬೇಡ ಅನ್ನೋ ಅವಸ್ಥೆ ಬೇಕು ಅಂದ್ರೆ ಅದು ವಿಷ್ಣು ಕೈಯಲ್ಲೇ ಇರೋದು. ಆದ್ರಿಂದ ಅವನ ಹತ್ರಕ್ಕೆ ಬರಬೇಕು ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗಿನ ಅನೇಕ ಪ್ರಮೇಯಗಳನ್ನ ಕೃಷ್ಣ ಹೇಳ್ತಾ ಇರುವ ಕಾಲಕ್ಕೆ ಯಾವಾಗಲೂ ನನ್ನ ಸ್ಮರಣೆ ಮಾಡ್ತಾ ಇರಬೇಕು ಅರ್ಜುನ. ಯಾಕೆಂದ್ರೆ ಮತ್ತೆ ಜ್ಞಾನಿ ಅಂತ ಆಗಬೇಕು ಅಂತ ಅನ್ಸ್ಕೊಂಡವನು ಈಗ ಜಿಜ್ಞಾಸು ಇದ್ದಾನೆ. ಜಿಜ್ಞಾಸುತನ ಇರುವಂತಹ ಕಾಲದಲ್ಲಿ ಇವನು ಕೊನೆಗೆ ದೇಹ ಬಿಡ್ತಾನೆ ಅಂತನ್ನುವ ಪ್ರಸಂಗ ಬಂದ್ರೆ ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಅಂತನ್ನೋದು ಅತ್ಯಂತ ಅವಶ್ಯಕ. ಯಾಕೆ ಗೊತ್ತಾ? ಅಂತ್ಯಕಾಲದಲ್ಲಿ ನೀವೇನು ಸ್ಮರಣೆ ಮಾಡ್ತೀರೋ ಅದಕ್ಕೆ ಸದೃಶವಾಗಿರುವಂತಹ ದೇಹವೇ ನಮಗೆ ಬರ್ತದೆ ಅಂತ ಒಂದು ನಿಯಮ ಇದೆ. ಕೃಷ್ಣ ಹೇಳಿರುವಂತಹ ನಿಯಮ ಅದು. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಪರಮಾತ್ಮನನ್ನೇ ಯಾಕೆ ದಿವಸ ಸ್ಮರಣೆ ಮಾಡ್ತಿರ್ಬೇಕು? ಅವಾಗ ನೋಡ್ಕೊಂಡ್ರೆ ಯಾಕೆ ಹೇಳ್ರಿ, ಯಾವಾಗ ನಾವು ಹೋಗ್ತೀವಿ ಅಂತ ಇರ್ತದೆ ನೋಡ್ರಿ. ಎಲ್ಲರೂ ಒಂದ್ ದಿವಸ ಮಾಡೋ ಹೊಂದೇಬೇಕಲ್ಲ, ಅವತ್ತು ಮಾಡ್ಬಿಟ್ರೆ ಆಯ್ತು. ಅಂದ್ರೆ ಪರೀಕ್ಷೆ ದಿವಸ ಬರ್ಬಿಟ್ರೆ ಆಯ್ತು. ಒಂದ್ ರೀತಿ ನಿಜ, ನೀವು ಇಷ್ಟೆಲ್ಲ ದಿವಸ ಶಾಲೆಯಲ್ಲಿ ಶಿಕ್ಷಕರಿಂದ ಬಹಳ ಉತ್ತಮ ಇದ್ಯಪ್ಪ ಅಂತ ಅನ್ಸ್ಕೊಂಡ್ರೆ ಉಪಯೋಗ ಇಲ್ಲ. ಕೊನೆಗೆ ನೀವು ಪರೀಕ್ಷೆಯಲ್ಲಿ ಏನು ಬರೀತೀರೋ ಅದೇ ನಿಂದಿರೋದು. ದಿವಸ ಶ್ಲಾಘಿಸಿಕೊಂಡು ಪರೀಕ್ಷೆಯಲ್ಲಿ ನಪಾಸಾಗಿ ಕೂತ್ಕೊಂಡ್ರೆ ಏನು ಮಾಡೋದು? ಆದ್ರಿಂದ ನಾವು ಬುದ್ಧಿವಂತರಲ್ಲ, ಪರೀಕ್ಷೆ ಹಿಂದಿನ ದಿವಸ ಇಲ್ಲ, ಅವತ್ತೇ ಬೆಳಿಗ್ಗೆ ಓದ್ಕೊಂಡು ಹೋಗಿ ಪಾಸ್ ಆಗ್ಬಿಡೋದು. ಹಾಗೆ ನಾನು ಎಂದು ಮರಣಕಾಲ ಬರ್ತದಲ್ಲ ಅವತ್ತೊಂದು ದಿವಸ ಪರಮಾತ್ಮನ ನಾರಾಯಣ ಕೃಷ್ಣ ಅಂತ ಕರೆದು ಬಿಡ್ತೀನಿ ಅಂದ್ರೆ ಅಷ್ಟು ಸುಲಭವಾಗಿ ಬಂದ್ಬಿಡ್ತದ? ಬರೋದಿಲ್ಲ. ಅದಕ್ಕೆ ಪ್ರತಿ ದಿವಸವೂ ಕೂಡ ಸ್ಮರಣೆ ಮಾಡ್ತಾ ಇರಬೇಕು. ಅವಾಗ ಬಂದ್ರೆ ಬಹಳ ಉತ್ತಮ ಇದ್ದೀವಿ ಅಂತ ಅರ್ಥ. ಆದ್ರೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಯಾಕೆ ಅಂತಂದ್ರೆ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ. ಅಂತ್ಯಕಾಲದಲ್ಲಿ ಯಾವ ಒಂದು ರೂಪದ ಸ್ಮರಣೆಯನ್ನ ಮಾಡಿ ನಾವು ದೇಹವನ್ನ ಪರಿತ್ಯಾಗ ಮಾಡ್ತೀವೋ ಅದಕ್ಕೆ ಸದೃಶವಾಗಿರುವಂತಹ ರೂಪವೇ ನಮಗೆ ಬರ್ತದೆ. ಈ ಅಖಂಡವಾಗಿರುವ ಭೂಮಂಡಲವನ್ನ ಆಳಿದಂತಹ ನಮ್ಮ ದೇವರ ಮಗರಿ ಭರತ ಚಕ್ರವರ್ತಿ ಎಲ್ಲವನ್ನ ಪರಿತ್ಯಾಗ ಮಾಡಿ ವೈರಾಗ್ಯದಿಂದ ಕಾಡಿ ಹೋಗಿ ತಪಸ್ ಮಾಡೋಣ ಅಂದ್ರೆ ಅಲ್ಲೂ ಕೂಡ ಒಂದು ಜಿಂಕೆ ಅವನನ್ನು ಬೆನ್ನಹತ್ತು. ನೋಡಿ, ಅವನೇನು ಜಿಂಕೆಯನ್ನು ಸಾಕಬೇಕು ಅಂತ ಅವನಿಗೇನು ಆಶೆ ಇರಲಿಲ್ಲ. ಶರಣ್ಯೋಪೇಕ್ಷಾ ದೋಷ ವಿದುಷ. ಪಾಪ ಇದನ್ನ ನಾನು ರಕ್ಷಣೆ ಮಾಡಬೇಕು. ಒಂದು ಮಾತಿದೆ, ಬ್ರಾಹ್ಮಣ ಸಮದೃಕ್ಷಾಂತಃ ದೀನಾನಾಂ ಸಮುಪೇಕ್ಷಕ ಸರ್ವತೆ ಬ್ರಹ್ಮ ತಸ್ಯಾಪಿ ಭಿನ್ನ ಭಾಂಡಾತ್ ಪಯೋ ಯಥ. ನಾವು ತಪಸ್ವಿಗಳು, ನಾವೆಲ್ಲೂ ಬರಲ್ಲ, ನಾವು ಯಾರಿಗೂ ಸಹಾಯ ಮಾಡಲ್ಲ, ನಮ್ಮಷ್ಟಕ್ಕೆ ನಾವು ಜಪಮಾಲೆ ತಿರುಗಿಸ್ತಾ ಇರ್ತೀವಿ ಅಂದ್ರೆ ಅದು ಉಪಯೋಗ ಆಗೋದಿಲ್ಲ. ಕೃಷ್ಣ ಈ ಹಿಂದಕ್ಕೂ ಹೇಳಿದ್ದಾನೆ, ಕ್ಷಮಾದಿಗಳನ್ನು ಮಾಡ್ತಾ ಇರಬೇಕು. ಬಹಳ ದೊಡ್ಡವರು ಅಂತಾದ್ರೆ ಬಿಟ್ಟರೆ ನಡೆಯುತ್ತೆ, ಆದರೆ ಎಲ್ಲರೂ ಕೂಡ ನಾನಾ ಜನರ ಶುಶ್ರೂಷೆಯನ್ನು ಮಾಡಬೇಕು ಅಂತ ಆಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ತೋರಿಸ್ಕೊಡ್ತಾರೆ. ಪರಮಾತ್ಮನಿಗೆ ಅದು ಕರ ತುಂಬಿದಂಗೆ. ರಾಜರಿಗೆ ಕರ ತುಂಬೋದು, ನೀವು ಸರ್ವ ಕರ ತುಂಬ್ತಿರಲ್ಲ. ಆ ತರಹ ಪರಮಾತ್ಮನಿಗೆ ನಾವೇನು ಕರ ಕೊಡೋದು ಅಂದ್ರೆ ನಾನಾ ಜನಸ್ಸು ಶುಶ್ರೂಷಾ ಕರ್ಮಾಖ್ಯಾ ಕರವನ್ವಿತೇಹೆ. ನಾವು ಪಡೆದಿರುವಂತಹ ಜ್ಞಾನ ಅಂತೇನಿದೆ, ಪರಮಾತ್ಮನ ಜ್ಞಾನವನ್ನು ಪಡೆದ್ವಿ, ಅದಕ್ಕೆ ಪರಮಾತ್ಮನ ನಾವೇನು ಕೊಟ್ವಿ ಅಂದ್ರೆ 4 ಜನರಿಗೆ ನಾವು ಸಹಾಯ ಮಾಡಬೇಕು. ಅದುವೇ ಪರಮಾತ್ಮನಿಗೆ ಕೊಡುವಂತಹ ಕರ ಅಂತ ಹೇಳಿದ್ದಾರೆ. ಯಾರು ಈ ತರಹ ಇರಲ್ಲೋ, ತಮ್ಮಷ್ಟಕ್ಕೆ ತಾವೇ ಇರ್ತಾರಲ್ಲ, ಅವರ ಬ್ರಹ್ಮ, ಅವರು ಮಾಡ್ಕೊಂಡಿರುವಂತಹ ಪುಣ್ಯ ಅಂತೇನಿದೆ ಅದು ಒಡೆದೋಗಿರುವಂತಹ ಒಂದು ಕೊಡದಲ್ಲಿ ನೀರು ಹಾಕಿದ್ರೆ ಹೇಗೆ ನೀರು ಹರಿದು ಹೋಗ್ಬೇಕೋ ಹಾಗೆ ಅವ್ರ ತಪಸ್ಸು ಹರಿದು ಹೋಗುತ್ತೆ. ನಾನಾ ಜನರ ಶುಶ್ರೂಷೆ ಮಾಡಬೇಕು ಅಂತ ತಿಳಿದೇನೆ ಭರತ ಚಕ್ರವರ್ತಿ ಆ ಜಿಂಕೆಯನ್ನು ಉಳಿಸಿದ್ದು, ಚಿಕ್ಕ ಮರಿಯಿತದು. ಆದರೆ ಅಂತಾರೆ, ಭಾಗವತದಲ್ಲಿ ಹೇಳ್ತಾರೆ ನೋಡಿ, ಎಲ್ಲವನ್ನ ಬಿಟ್ಟು ಬಂದ, ಇಂತಹ ಉತ್ತಮವಾಗಿರುವ ರಾಜ್ಯ ಇತ್ತು, ಅದನ್ನೇ ಪರಿತ್ಯಾಗ ಮಾಡಿದ ವ್ಯಕ್ತಿಗೆ ಒಂದು ಜಿಂಕೆಯನ್ನು ಬಿಡ್ಲಿಕ್ಕೆ ಆಗ್ಲಿಲ್ಲ ಅಂತಾರೆ. ಇನ್ನು ನಮ್ಮ ಗತಿ ಏನೋ. ಆ ಜಿಂಕೆಯನ್ನು ಸಾಕಿದ, ಕೊನೆಗೆ ಅದು ಪಾಪ ದೇಹ ಬಿಡ್ತು ಅಂತ ಇಟ್ಕೊಳ್ಳಿ,
ಆದ್ರೆ ಇವನು ದೇಹ ಬಿಡೋ ಕಾಲಕ್ಕೆ ಆ ಜಿಂಕೆಯನ್ನೇ ಸ್ಮರಿಸಿಕೊಂಡ, ತಾನೂ ಜಿಂಕೆ ಆದ. ಆದ್ರೆ ಬಹಳ ಜ್ಞಾನಿ, ವೃಷಭರೂಪಿ ಪರಮಾತ್ಮನ ಅನುಗ್ರಹ ಇದೆ ಅವನ ಮೇಲೆ. ಆದ್ರಿಂದ ತಾನು ಯಾರಾಗಿದ್ದ ಅನ್ನೋದನ್ನ ನೆನಪಿಟ್ಟುಕೊಂಡ. ಅದಕ್ಕೆ ಯೋಗ್ಯವಾದ ರೀತಿಯಲ್ಲಿ ಮತ್ತೆ ದೇಹವನ್ನು ಬಿಟ್ಟ. ಮತ್ತು ಕೊನೆಯದಾಗಿ ಒಬ್ಬ ಅಂಗಿರಸ ಕುಲದಲ್ಲಿ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ ಅಂತ ಕಥೆ ಇದೆ ನೋಡಿ. ಇಲ್ಲಿ ಕೊನೆಗೆ ಜಿಂಕೆಯನ್ನು ಸ್ಮರಿಸಿಕೊಂಡ, ಜಿಂಕೆ ಆಗ್ಬಿಟ್ಟ. ಅದೇ ಜಿಂಕೆ ಆಗ್ಬೇಕಾಗಿಲ್ಲ. ಯಾಕೆ ಹಾಗರ್ಥ ಹೇಳಿದ್ರೆ ಸರಿ ಹೋಗೋದಿಲ್ಲ. ಅದೇ ಜಿಂಕೆ ಹೇಗಾಗ್ತಾನೆ? ಹಾಗಿಲ್ಲೂ ಕೂಡ ಅಂತ್ಯಕಾಲದಲ್ಲಿ ನಾವು ಪರಮಾತ್ಮನನ್ನು ಸ್ಮರಿಸಿಕೊಂಡ್ರೆ ಪರಮಾತ್ಮನೇ ಆಗ್ಬಿಡ್ತೀರಿ ಅಂತ ಹೇಳೋರಿದ್ದಾರೆ. ಪರಮಾತ್ಮನಿಗೆ ಸದೃಶವಾಗಿ ನಾವು ಮುಕ್ತರಾಗ್ಬಿಡ್ತೀವಿ. ಪರಮಾತ್ಮನಿಗೆ ಹೇಗೆ ದುಃಖ ಪ್ರಸಕ್ತಿನೇ ಇಲ್ವೋ ಹಾಗೆ ನಮಗೂ ಎಂದು ದುಃಖ ಇಲ್ಲ ಅನ್ನುವ ತರಹ ಮೋಕ್ಷ ಆಗ್ತದೆ ಅಂತ ಅಭಿಪ್ರಾಯ. ಹೀಗೆ ಪರಮಾತ್ಮ ಅನೇಕ ವಿಚಾರಗಳನ್ನ ನಿರೂಪಿಸಿಕೊಡ್ತಾ ಇದ್ದಾನೆ. ಅದರಲ್ಲಿ ವಿಶಿಷ್ಟವಾಗಿ ತಾನು ಎಲ್ಲಾ ಪದಾರ್ಥಗಳಿಗೆ ಆಧಾರನೇ ಇದ್ದಾನೆ ಎನ್ನುವಂತಹ ವಿಚಾರವನ್ನು ಮಾತ್ರ ಬಹಳ ಸುಂದರವಾಗಿ ತೋರಿಸ್ಕೊಡ್ತಾನೆ. ಆಕಾಶ, ಭೂಮಿ ಇವೆಲ್ಲವೂ ಕೂಡ ನನ್ನಲ್ಲಿ ಇರೋದು, ನಾನು ಅವುಗಳಿಗೆ ಆಧಾರ. ಈ ಪದಾರ್ಥಗಳು ನಿಂತ್ಕೊಂಡಿವೆ ಯಾಕೆ? ಕಾರಣಾಂತರಗಳಿವೆ. ಅದಕ್ಕೆ ಅದನ್ನೂ ನಿಯಮನ ಮಾಡ್ತಾ ಇರೋದು ನಾನೇ. ಇವೆಲ್ಲವೂ ಕೂಡ ನನ್ನ ಸಂಕಲ್ಪ ಅನುಸಾರವಾಗಿ ನಡೀತಾ ಇರೋದು ಅಂತ ಕೃಷ್ಣ ಬಹಳ ಉತ್ತಮವಾಗಿ ಹೇಳ್ತಾ ಒಂದು ಮಾತನ್ನು ಹೇಳ್ತಾನೆ. ಈ ತರಹ ನಾನಿದ್ರೂ ಕೂಡ ನಾನು ಮನುಷ್ಯಾಕೃತಿಯನ್ನು ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಅವಜ್ಞೆ ಮಾಡ್ತಾರೆ ಜನ. ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನಮಾಶ್ರಿತಂ. ನಾನು ಮನುಷ್ಯನ ತರಹ ಇದ್ದೀನಿ ಅಂತ ಅವ್ರು ಅನ್ಕೊಳ್ತಾರೆ. ನಾನೇನು ಮನುಷ್ಯನ ತರಹ ಇಲ್ಲ. ಆದರೆ 2 ಕೈ 2 ಕಾಲು ಮುಖ ಇದೆ, ಇಷ್ಟು ಸಾಕಲ್ಲ ಮನುಷ್ಯ ಅಂತ ಅನ್ಲಿಕ್ಕೆ. ಆ ತರಹ ನನ್ನನ್ನು ಕೂಡ ಮನುಷ್ಯ ಅಂತ ಇವರು ತಿಳ್ಕೊಳ್ತಾರೆ. ಆದರೆ ಅದು ಸರಿಯಾದದಲ್ಲಪ್ಪ. ನನ್ನ ಉತ್ತಮವಾಗಿರುವಂತಹ ರೂಪಗಳ ಬಗ್ಗೆ ನೀನು ತಿಳ್ಕೊಳ್ಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳಿ ಆಗೊಂದು ಮಾತನ್ನು ಹೇಳ್ತಾನೆ. ನೀವು ಈ ತರಹ ತಿಳ್ಕೊಂಡ್ರೆ ನಾನು ನಿಮ್ಗೇನು ಕೊಡ್ತೀನಿ ಗೊತ್ತಾ? ನಿಮ್ಮ ಜವಾಬ್ದಾರಿ ನಂದು. ಈ ಒಂದು ಮಾತನ್ನು ಕೊಡ್ತೀನಿ ಅಂತಾನೆ ಕೃಷ್ಣ. ಅನನ್ಯಾಹ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನನ್ನು ಈ ತರಹ ತಿಳಿತ ನನ್ನಲ್ಲೇನೇ ಮನಸ್ಸನ್ನು ಇಟ್ಟಂತಹ ನಿಮ್ಮ ಯೋಗಕ್ಷೇಮವನ್ನು ನಾನು ನೋಡ್ಕೋತೀನಿ. ನೋಡಿ, ಯಾರಾದರೂ ಹೀಗೆ ಹೇಳ್ತಿದ್ರೆ ಅವ್ರನ್ನ ಕನ್ಕೊಂಡ್ಬಿಡಿ. ಇವತ್ತೇ ನೀವು ಪ್ರತಿ ದಿವಸದಿಂದ ಬೆಳಗ್ಗೆಯಿಂದ ರಾತ್ರಿ ತನಕ ಯಾರ್ದೋ ಒಬ್ಬ ಸಲುವಾಗಿ ದುಡಿತಿರ್ತೀರಿ. ಅವ್ರು ನಿಮ್ಮ ಯೋಗಕ್ಷೇಮ ತಗೊಳ್ತಾರ ಹೇಳಿ? ನೀವು ಕಷ್ಟಪಟ್ಟಿದ್ದಕ್ಕೆ ಏನೋ ಸ್ವಲ್ಪ ಧನ ಸಹಾಯ ಮಾಡ್ತಾರೆ, ಅದನ್ನು ಅವನು ಮಾಡಿದ್ದ? ಪರಮಾತ್ಮ ಅವನಲ್ಲಿ ಇದ್ದುಕೊಂಡು ಮಾಡಿಸಿರೋದು. ಅವ್ರೇನು ಕೊಡ್ತಾರೆ? ಪರಮಾತ್ಮನೇ ಕೊಡೋದು. ಆದರೂ ಕೊಟ್ಟರು ಅಂದ್ರೆ ಅವ್ರೇನು ಸಂಪೂರ್ಣವಾಗಿ ನಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ತಾರ? ಯೋಗಕ್ಷೇಮ ನೋಡ್ಕೊಳ್ಳೋದು ಅಂದ್ರೆ ಅಪ್ರಾಪ್ತವಾಗಿರುವ ಪದಾರ್ಥದ ಪ್ರಾಪ್ತಿಯನ್ನ ಮಾಡಿಸೋದು ಪರಮಾತ್ಮನೇ. ಬಂದಿರುವಂತಹ ಆ ಉತ್ತಮವಾಗಿರುವ ಜ್ಞಾನಾದಿ ಸಂಪತ್ತುಗಳನ್ನು ರಕ್ಷಣೆ ಮಾಡೋದು ಪರಮಾತ್ಮನೇ. ನಾವು ರಕ್ಷಿಸ್ಕೊಳ್ತೀವಿ ಅಂತ ಅನ್ನೋದಲ್ಲ. ನಾವು ರಕ್ಷಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ದೇಹವನ್ನು ರಕ್ಷಿಸ್ಕೊಳ್ಳಿಕ್ಕೆ ನಮ್ಮ ಕಡೆ ಆಗೋದಿಲ್ಲ. ಪರಮಾತ್ಮನೇ ರಕ್ಷಿಸಬೇಕು. ಆದ್ದರಿಂದ ಯೋಗಕ್ಷೇಮವನ್ನು ನಾನು ವಹಿಸ್ಕೊಳ್ತೇನೆ ಅರ್ಜುನ. ಈ ತರಹ ನೀವು ಭಕ್ತಿಯಿಂದ ನನ್ನ ವಿಷಯದಲ್ಲಿ ಇರಬೇಕು ಹೇಳ್ತಾನೆ. ಯಾರು ಹೀಗಿದ್ದಾರೆ ಹೇಳಿ? ಯಾರಾದರೂ ಇಷ್ಟು ಸುಲಭ ಇದ್ದಾರ? ಲೋಕದಲ್ಲಿ ತುಂಬಾ ಸುಲಭ ವ್ಯಕ್ತಿರಿ, ಬಹಳ ಅವರು ಸಿಂಪಲ್ ರೀ ಅಂತಂತಾರಲ್ಲ, ಎಷ್ಟು ಸುಲಭ ಇದ್ದಾರೆ ಅವರು? ನಮ್ಮ ದೇವರಷ್ಟು ಸುಲಭ ಇಲ್ಲ. ಆ ಯಾರು ಸುಲಭ ವ್ಯಕ್ತಿ ಅಂತ ನೀವು ಅನ್ಕೊಂಡಿರಲ್ಲ, ಅವ್ರ ಮನೆ ಕರೆದು ಒಂದು ಹುಲ್ಲು ಕಡ್ಡಿ ಕೊಡಿ, ತಿಂತಾನೆ ನೋಡೋಣ. ಹುಲ್ಲು ಕಡ್ಡಿ ಕೊಟ್ಟಿದ್ದಾನಪ್ಪ ಇವನು, ಬಹಳ ಉತ್ತಮ ಇದ್ದಾನೆ ಅಂತ ಆ ಹುಲ್ಲು ಕಡ್ಡಿಯನ್ನು ತಿಂತಾನ? ನಮ್ಮ ದೇವರು ಸ್ವೀಕಾರ ಮಾಡ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ನಾಮಿ ಪ್ರಯತಾತ್ಮನಃ. ನಮ್ಮ ದೇವರಿಗೆ ಇಂಥದ್ದೇ ನೈವೇದ್ಯ ಆಗಬೇಕು ಅಂತ ಎಲ್ಲೂ ಏನು ಖರೇನ ಹೇಳಿಲ್ರಿ. ಅಲ್ಲಲ್ಲ ಕ್ಷೇತ್ರದಲ್ಲಿ ವಿಶೇಷವಾಗಿರುವಂತಹ ರೀತಿಯಲ್ಲಿ ಇರ್ತದೆ. ಅದು ಏನು ಬೇಕು ಅಂತಲೇ ಇಲ್ಲ ಪರಮಾತ್ಮನಿಗೆ, ಅದು ಮಾಡೋ ಪರಂಪರೆ ಇದೆ. ಹಾಗೆ ಪರಮಾತ್ಮ ಕಥೆ ತೋರಿಸಿರ್ತಾನೆ. ಅದಕ್ಕೋಸ್ಕರ ಕೆಲವೊಂದು ಕಡೆ 60 ಭಕ್ಷ್ಯ ಮಾಡಿಸೋದು, 50 ಭಕ್ಷ್ಯ ಮಾಡಿಸೋದು, 108 ಮಾಡಿಸೋದು ಅಂತೆಲ್ಲ ಇರ್ತವೆ. ಪರಮಾತ್ಮನಿಗೆ ಅದು ಯಾವುದಾದ್ರೂ ಬೇಕಾ? ಬೇಡ ಅಂತ ಅನ್ನೋದು ಈ ಮಾತಿನಿಂದ ಸಿದ್ಧ.
ಮತ್ತೆ ಯಾಕೆ ಹಾಗೆ ಮಾಡೋದು ಅಂದ್ರೆ, ನಾವು ಪರಮಾತ್ಮನಿಗೆ ಅವೆಲ್ಲವನ್ನು ಸ್ವೀಕರಿಸಿ ಕೊಟ್ಟು ನಾವು ಸ್ವೀಕರಿಸಬೇಕಾಗಿದೆ. ನಮ್ಮ ಸಲುವಾಗೇ ಅದು. ಪ್ರತಿ ಮುಖಸ್ಥೆ ಯಥಾ ಮುಖಶ್ರೀಹಿ. ಪರಮಾತ್ಮನಿಗೆ ಹಾಕೋದು ಎಲ್ಲ ನಮಗೆ ಅದು. ಅದಕ್ಕೆ ನಾವು ಹೇಳಿದ್ದೀವಲ್ಲ, ಕನ್ನಡಿಯಲ್ಲಿ ನೋಡ್ತಾ ನಾವು ಮುಖಕ್ಕೆ ಅದು ಇದೆಲ್ಲ ಹಚ್ಕೊಳ್ತೀವಿ ನೋಡಿ, ಅಲಂಕಾರ ಮಾಡ್ಕೊಳ್ಳೋದು. ಮಾಡ್ತಾ ಇರೋದು ಅದಕ್ಕೆ ಬಿಂಬಕ್ಕೆ, ಮುಖಕ್ಕೆ ಅಲಂಕಾರ ಮಾಡ್ಕೊಳ್ತಾ ಇರೋದು. ಆದ್ರೆ ಕಂಡದ್ದು ಎಲ್ಲಿ? ಪ್ರತಿಮುಖದಲ್ಲಿ. ಪ್ರತಿಮುಖದಲ್ಲಿ ಕಂಡದ್ದನ್ನು ನೋಡಿ ಸಂತೋಷ ಪಡ್ತಾ ಇದೀವಲ್ವಾ? ಹಾಗೆ ಬಿಂಬನಾದವನು ಪರಮಾತ್ಮ. ಅವನಿಗೆ ಅರ್ಪಿತವಾಗಿದ್ದೆಲ್ಲವೂ ಕೂಡ ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ. ಮುಖಕ್ಕರ್ಪಿತವಾಗಿರುವಂತಹ ಸಂಪತ್ತು ಅಂದ್ರೆ ಅಲಂಕಾರಾದಿಗಳು ಪ್ರತಿಮುಖಕ್ಕೆ ಬಂದ ಹಾಗೆ ಬಿಂಬರೂಪಿಯಾಗಿರುವ ಪರಮಾತ್ಮನಿಗೆ ಅರ್ಪಿತವಾಗಿರುವ ಅನ್ನಾದಿಗಳು ನಮ್ಮ ಸಲುವಾಗಿರಿ ಅದು. ಅದಕ್ಕೆ ಅಂತಾನೆ ಪತ್ರವನ್ನ ಅರ್ಪಣೆ ಮಾಡಿದ್ರೆ ಸಾಕು. ಪುಷ್ಪಂ, ಎಲೆ ರೀ, ಎಲೆ ಯಾರು ಕೊಡ್ತಾರೆ? ಎಲೆಯನ್ನು ಅರ್ಪಣೆ ಮಾಡಿದ್ರೆ ಸಾಕು. ಪುಷ್ಪ ಸಾಕು, ಫಲ ಹಣ್ಣು, ತೋಯಂ ನೀರು, ಯೋಮೇ ಭಕ್ತಿಯ ಪ್ರಯಚ್ಛತಿ. ಇವುಗಳನ್ನ ಭಕ್ತಿಯಿಂದ ಕೊಟ್ಟರೆ ಸಾಕು, ನಾನು ಬಹಳ ದೊಡ್ಡದು ಅಂತ ಅದನ್ನು ಸ್ವೀಕಾರ ಮಾಡ್ತೀನಿ. ಅಂದ್ರೆ ಆಯ್ತು, ಪರಮಾತ್ಮನಿಗೆ ನೀವು ಏನು ಕೊಡ್ತೀರಿ ಅಂತ ಅನ್ನೋದು ಮುಖ್ಯದ್ದಲ್ಲ. ಹೇಗೆ ಕೊಡ್ತಾ ಇದ್ದೀರಾ? ಭಕ್ತಿಯಿಂದ ಕೊಡ್ತಾ ಇದ್ದೀರಾ? ಪಾಪ ಪರಮಾತ್ಮ ರೀ ಒಬ್ಬನೇ ಕೂತ್ಕೊಂಡಿದ್ದಾನೆ ಗರ್ಭಗುಡಿಯಲ್ಲಿ, ಯಾರು ಮಾತಾಡ್ಸಲ್ಲ ಬಿಡಲ್ಲ, ತಗೊಳಪ್ಪ ಅಂತ ಪಕ್ಕಕ್ಕೆ ಲಕ್ಷ್ಮೀ ಪ್ರತಿಷ್ಠೆ ಮಾಡಿಸೋದು. ಒಬ್ಬನೇ ಆಗ್ತಾನಲ್ರಿ, ಹೆದರಿಕೆ ಆಗ್ತದೆ, ಹೀಗೇನು ಅನ್ಕೊಳ್ಳೋಂಗಿಲ್ಲ. ಪರಮಾತ್ಮನಿಗೆ ಯಾವ್ದ್ಯಾವುದೂ ಬೇಕಾಗಿಲ್ಲ. ಇದನ್ನ ಅರ್ಪಣೆ ಮಾಡಿದರೆ ಪರಮಾತ್ಮ ಸರ್ವಸ್ವವನ್ನೇ ಕೊಟ್ಬಿಡ್ತಾನೆ. ಪುರಂದರದಾಸರು ಒಂದು ಉತ್ತಮವಾಗಿರುವ ಹಾಡನ್ನ ರಚನೆ ಮಾಡಿದ್ದಾರೆ. ನೀವು ಪರಮಾತ್ಮನಿಗೆ ಹೂ ಕೊಟ್ರೆ ಪರಮಾತ್ಮ ನಿಮ್ಮನೆ ಆಕಳಿಗೆ ಹುಲ್ ತಂದು ಹಾಕ್ತಾನೆ ಅಂತ. ಅದ್ರಲ್ಲಿ ಮಾತು ಬರ್ತದೆ, ಪ್ರಾಯಶಃ 2ನೇ ನುಡಿ ಇರ್ಬೇಕದು. ನೀವು ಬಹಳ ಆಸಕ್ತಿಯಿಂದ ಆ ಪರಮಾತ್ಮನನ್ನು ಒಮ್ಮೆ ಕೃಷ್ಣ ನಾರಾಯಣ, ಎಷ್ಟು ಸಾವಿರಾರು ರೂಪಗಳಿವೆ, ಅವನಿಗೇನು ಕಮ್ಮಿ ರೀ ಪರಮಾತ್ಮನಿಗೆ? ಯಾವುದೋ ಒಂದಪ್ಪ ಅಲ್ಲ, ಎಲ್ಲಾ ಶಬ್ದಗಳು ಪರಮಾತ್ಮನ ನಾಮಧೇಯ ಅಂತ ಹೇಳಿದ ಮೇಲೆ ಮತ್ತೆ ನಾವು ಹೇಳಿಬಿಟ್ಟಿದೀವಲ್ರಿ ಅಂದ್ರೆ ಅದು ನೀವು ನಾಮಧೇಯ ಅಂತ ತಿಳ್ಕೊಂಡಿದ್ರ ಹೇಳಿ ಮೊದಲು. ಇಲ್ಲ ಅಂತಾದ್ರಿಂದ ಪ್ರಸಿದ್ಧವಾಗಿರುವ ನಾಮಗಳನ್ನೇ ಹೇಳಿ ಭಕ್ತಿಯಿಂದ. ಆಗ ಪರಮಾತ್ಮ ಏನ್ ಮಾಡ್ತಾನೆ? ಸರಿಭಾಗ ಕೊಡುವ ತನ್ನ ಅರಮನೆಯೊಳಗೆ. ನೀವು ನಿಮ್ಮನೆ ಬಿಟ್ಕೊಡ್ತೀರಾ? ಇಲ್ಲ. ಯಾಕೆ? ನಮ್ಗೆ ಯಾರು ಅಂತಹ ಸೇವಕರು ಬರೋದು ಇಲ್ಲ, ನಾವು ಕೊಡ್ಲಿಕ್ಕೆ ಅರ್ಹರೂ ಅಲ್ಲ. ಆದ್ರೆ ಪರಮಾತ್ಮನನ್ನ ಒಮ್ಮೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ, ಒಂದು ಪುಷ್ಪ ಅರ್ಪಣೆ ಮಾಡಿದ್ರೆ ಸಾಕು. ಪುಷ್ಪ ಬೇಕು ಅಂತಲ್ಲ, ಭಕ್ತಿಯಿಂದ ಅರ್ಪಣೆ ಮಾಡಲಿಕ್ಕೆ ಏನೋ ಒಂದು ಬೇಕಲ್ಲ, ಅದಕ್ಕೆ ಹೂವು ಅಷ್ಟೇ. ಇಂತಹ ಪರಮಾತ್ಮ ಸರಿಭಾಗ ಕೊಡುವ, ತಮ್ಮ ಮನೆ ಒಳಗೆ ನಮಗೆ ಬೇಕಾಗಿರುವಂತಹ ಸ್ಥಾನ, ಅವರಿಗೆ ತಕ್ಕದಾಗಿರುವ ಯೋಗ್ಯವಾಗಿರುವಂತಹ ಸ್ಥಾನವನ್ನು ಕಲ್ಪಿಸಿಕೊಡ್ತಾನೆ ಅಂದ್ರೆ ಇಂತಹ ಪರಮಾತ್ಮ ಇಷ್ಟು ಸುಲಭ ಇದ್ದಾನೆ. ಇವನನ್ನು ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ಇವೆಲ್ಲ ಹೇಳಿದ್ದು ಯಾಕೆ ಅಂದ್ರೆ, ಪರಮಾತ್ಮನನ್ನು ಭಕ್ತಿ ಮಾಡಬೇಕು ಅಂದ್ರೆ ನೀವು ಶ್ರೀಮಂತರು ಇರಬೇಕು, ನಿಮ್ಗೆ ಅಷ್ಟೆಲ್ಲ ರೊಕ್ಕ ಇರಬೇಕು, ಅಂತಹ ಸೇವೆ ಮಾಡಿಸ್ಬೇಕು ಅಂತ ಲೋಕದಲ್ಲಿ ಜನ ಹೇಳ್ತಿದ್ರೆ ಅವರೆಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಖಾತ್ರಿ ಆಗಲಿ ಅಂತ ಹೇಳ್ತಾ ಇರೋದು. ದೇವರ ಧ್ಯಾನ ಮಾಡಲಿಕ್ಕೆ, ದೇವರನ್ನ ಪ್ರಸನ್ನೀಕರಿಸ್ಕೊಳ್ಳಿಕ್ಕೆ 1 ರೂಪಾಯಿನೂ ಬೇಡ, ಭಕ್ತಿ ಬೇಕಷ್ಟೆ. ಪ್ರಯತ್ನ ಮಾಡಬೇಕು, ಗುರುಗಳ ಹತ್ರ ಹೋಗಿ ಜ್ಞಾನೋಪದೇಶ ಪಡಿಬೇಕು, ಅವಾಗ ಸಾಧ್ಯ. ಆದ್ರಿಂದ ಮತ್ತೆ ನೀವು ನಾಳೆಯಿಂದ ಇವೆಲ್ಲ ಮಾಡಿಸೋದಿಲ್ಲ ಅಂತ ಅಲ್ಲಿಗೆ ಹೋಗ್ಬೇಡಿ. ಮತ್ತೆ ಇದು ಭಕ್ತಿ ಇದೆ ಅಂತ ತೋರಿಸ್ಲಿಕ್ಕೆ ನಾವೇನಾದ್ರೂ ಪ್ರಯತ್ನ ಮಾಡಬೇಕಲ್ಲ. ಆದ್ರೆ ಪರಮಾತ್ಮನಿಗೆ ಇದರ ಅಪೇಕ್ಷೆ ಇದೆ ಅಂತಲ್ಲ. ಮತ್ತೆ ಭಕ್ತಿಯನ್ನು ಅಪೇಕ್ಷಿಸ್ತಾನಲ್ಲ ಅಂತಂದ್ರೆ ಮತ್ತೆ ಅದೊಂದು ಅಪೇಕ್ಷಿಸ್ತಾನೆ, ಏನ್ ಮಾಡೋದು? ಅದಕ್ಕೆ ಅಧೀನ ಅಲ್ಲ, ಅವನೇ ಹಾಗೆ ನಿಯಮ ಇಟ್ಟಿದ್ದಾನೆ. ನೀವು ಭಕ್ತಿ ಮಾಡಿದಾಗ ಮಾತ್ರ ನಾನು ಪ್ರಸನ್ನ ಆಗೋದು. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ ಪುರುಷ್ವ ಮದರ್ಪಣಂ. ಇಂತಹ ನನ್ನನ್ನು ಕುರಿತೇನೆ ಏನು ಯಾಗ ಮಾಡ್ತೀಯೋ, ಏನು ದಾನ ಮಾಡ್ತೀಯೋ, ಏನು ಸ್ವೀಕಾರ ಮಾಡ್ತೀಯೋ, ಅವೆಲ್ಲವನ್ನೂ ಕೂಡ ನನ್ನ ಪ್ರೀತಿಗಾಗಿ ಮಾಡ್ತಾ ಇರು, ನನಗೆ ಅರ್ಪಿಸು. ನನಗೆ ಅರ್ಪಿಸು ಅಂದರೆ ನೀನು ಇದರಿಂದ ಪ್ರಸನ್ನ ಆಗಲಿ, ನೀನೇ ನನ್ನ ಕಡೆಯಿಂದ ಮಾಡಿಸಿರೋದು ಅಂತ ಹೀಗೆ ತಿಳ್ಕೊಂಡ್ಬಿಟ್ರೆ ಆಗೋಯ್ತು ಅಷ್ಟೇ. ಅರ್ಪಣೆ ಮಾಡೋದು ಅಂದ್ರೆ ದೇವ್ರು ಬಂದು ಇಸ್ಕೊಂಡು ಹೋಗಿಲ್ರಿ ಅಂತಂದ್ರೆ ಹಾಗೂ ಇರೋದಿಲ್ಲ. ಪರಮಾತ್ಮನೇ ಇದನ್ನು ಮಾಡಿಸಿರೋದು, ಅವನೇ ಸ್ವತಂತ್ರನಿರೋದು ಅಂತ ಹೀಗೆ ಮನಸ್ಸಾ ತಿಳ್ಕೊಳ್ಳೋದಪ್ಪ. ನೋಡಿ, ಮಾನಸಿಕವಾಗಿ ವಿಚಾರ ಮಾಡ್ಲಿಕ್ಕೂ ಕೂಡ ಒಲ್ಲೆ ಅಂತಂತೀವಿ ಅಂದ್ರೆ ಇನ್ನು ಬೇರೆ ಏನು ಉಪಾಯ ಹೇಳಲಿಕ್ಕೆ ಆಗ್ತದೆ ಹೇಳಿ?
ಬಹಳ ಕಷ್ಟದ್ದು ಅಂತ ಲೋಕದಲ್ಲಿದೆ, ಅದಕ್ಕೆ ಬಹಳ ಪ್ರಯತ್ನ ಪಡ್ತೀವಿ. ಅದಕ್ಕೆ ಒಬ್ರು ಹೇಳ್ತಿದ್ರು ಅಂತ ನನ್ನ ವಿಷಯದಲ್ಲಿ ಹೇಳ್ತಾ ಇದ್ರು, ನಮ್ಮ ಮಾತಾಮಹ ಹೇಳ್ತಿದ್ರು ಅಂತ, ಅದೇನು ಪ್ರಸಿದ್ಧವಾಗಿ ಹೇಳ್ತಾರೆ. ಲೋಕಕ್ಕೆ ಏನಾದ್ರು ಕಷ್ಟದ್ದು ಕೊಟ್ಟರೆ ಮಾತ್ರ ಮಾಡ್ತಾರಂತ, ಸುಲಭ ಇದ್ರೆ ಅದನ್ನ ಮಾಡಂಗಿಲ್ಲ. ಉಲ್ಟಾ ಹೇಳ್ತಾ ಇದ್ರಿ ನೀವು, ಸುಲಭ ಇದ್ರೆ ಮಾಡ್ತಾರೆ, ಕಷ್ಟದ್ದು ಮಾಡಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ. ಅಂದ್ರೆ ಇದು ಲೌಕಿಕ ಕಾರ್ಯದಲ್ಲಿ. ದೈವ ಕಾರ್ಯದಲ್ಲಿ ಕಷ್ಟದ್ದು ಹೇಳಿದ್ರೆ ಬಹಳ ಬೇಗ ಪ್ರವೃತ್ತಿ ಆಗುತ್ತೆ. ಒಂದು ವಾರ ಬೆಳಗ್ಗೆ 4 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಗುಡಿಗೆ ಹೋಗಿ ಹಿಮ್ಮರಿಗೆ ಹೋಗ್ಬಿಟ್ಟು ಮೌನದಿಂದ ಹೋದ್ರೆ ಮಾಡ್ತೀವಿ ಅಂತಂತಾರೆ. ಅದೇನು ಮಾಡ್ಬೇಕಾಗಿಲ್ಲಪ್ಪ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಭಕ್ತಿಯಿಂದ ಒಂದು ವಿಷ್ಣು ಸಹಸ್ರನಾಮ ಹೇಳ್ಬಿಡು, ಒಂದು ವಾಯುಸ್ತುತಿ ಹೇಳ್ಬಿಡು ಅಂದ್ರೆ ಮಾಡ್ಲಿಕ್ಕಾಗಲ್ಲ. ಯಾಕೆ? ಇದೇನು 34 ಶ್ಲೋಕ, 40 ಶ್ಲೋಕ, 100 ಶ್ಲೋಕ, ಇದೇನ್ರಿ ಎಷ್ಟು ಚಿಕ್ಕದಿದು. ವಿಷ್ಣು ಸಹಸ್ರನಾಮ ಹೇಳ್ಬಿಡ್ಬೇಕಂತೆ, ಪುಣ್ಯ ಬಂದ್ಬಿಡ್ತದಂತೆ. ಏನ್ರಿ, ಪರಮಾತ್ಮ ಒಲಿಸ್ಕೋಬೇಕು ಅಂದ್ರೆ ದಬ ದಬ ನೀರು ಸುಡ್ಕೋಬೇಕು. ಕೃಷ್ಣ ನಕ್ಕಾಯ್ತು ಆಗ್ಲೇ, ನಾ ಹೇಳೇ ಅಲ್ರಪ್ಪ ಇದನ್ನೆಲ್ಲ ಮಾಡ್ಲಿಕ್ಕೆ. ಅದರಿಂದ ಲೋಕದಲ್ಲಿ ಕಷ್ಟ ಕಾರ್ಯ ಮಾಡೋದು ಕಷ್ಟ ಅಂತ ಅನ್ಕೊಂಡಿದ್ರು ಕೂಡ ಈ ದೈವದ ವಿಷಯದಲ್ಲಿ, ಪರಮಾತ್ಮನ ವಿಷಯದಲ್ಲಿ ಕಷ್ಟ ಕಾರ್ಯಗಳನ್ನು ಸುಲಭ ಅಂತ ಅನ್ಕೊಂಡಿದೀವಿ. ಹಾಗೆ ಮಾಡ್ಬೇಕಾಗೇ ಇಲ್ಲ. ಅಲ್ಲ, ಮಾಡೋರನ್ನ ಮತ್ತೆ ನಿಂದೆ ಮಾಡ್ತಾ ಇಲ್ಲ, ಅವ್ರು ವಿಶಿಷ್ಟ ಫಲಕ್ಕೋಸ್ಕರ ಮಾಡ್ಲಿ. ಆದರೆ ಸುಲಭವಾಗಿ ಪರಮಾತ್ಮನನ್ನ ಒಲಿಸ್ಕೊಳ್ಳುವಂತಹ ರೀತಿಗಳನ್ನ ಶಾಸ್ತ್ರಗಳಲ್ಲಿ ಬೋಧನೆ ಮಾಡಿದರೂ ಅವುಗಳನ್ನು ಧಿಕ್ಕರಿಸ್ಬಿಟ್ಟು ಕಷ್ಟವಾದನ್ನು ಮಾಡ್ತೀನಿ ಅಂದ್ರೆ ನಗಲ್ವೇ ಲೋಕದಲ್ಲಿ? ಎಲ್ಲಿ ತನಕ ಹೇಳಿದ್ದಾರೆ ಗೊತ್ತಾ ಜಗನ್ನಾಥದಾಸರು? ನೀರು ಹರಿತಾ ಇದೆ ಅಂತ ಶಬ್ದ ಪ್ರಯೋಗ ಮಾಡ್ತೀರಾ, ಅಲ್ಲಿ ಹರಿ ಶಬ್ದ ಬಂತು ನೋಡಿ, ಸಾಕು ಅಂತ ಹೀಗೆಲ್ಲ ಹೇಳಿದ್ದಾರೆ. ಅಲ್ಲ, ಪುರಂದಾಸರು ಹೇಳಿರೋದು ಅದನ್ನ ವಿಸ್ತಾರ ಮಾಡಿದ್ದಾರೆ ಹರಿಕಥಾಮೃತ ಸಾರದಲ್ಲಿ. ಜ್ಞಾನಿಗಳ ಆದೇಶ ಇದೆ, ಇಷ್ಟು ಸುಲಭ ಇರೋ ಕಾಲಕ್ಕೆ ಯಾಕೆ ಕಷ್ಟಪಡ್ತಾ ಇರೋದ್ರಿ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಆದ್ದರಿಂದ ಪರಮಾತ್ಮನ ಬಗ್ಗೆ ಇಷ್ಟೆಲ್ಲ ಕಷ್ಟ ಇದೆ, ಹಾಗೆ ಮಾಡಬೇಕು ನೋಡಿ, ಅವೆಲ್ಲ ಸೇವೆಗಳು ಇವೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಶಾರೀರ ದಂಡವನ್ನು ಮಾಡಿ ನಮ್ಮ ದೇಹವನ್ನು ದಂಡಿಸಿ ಇದು ನಿನಗೆ ಅರ್ಪಿತವಾದದ್ದು ಅಂತ ಹೇಳಲಿಕ್ಕೆ ಉರುಳು ಸೇವಾದಿಗಳು ಇವೆ, ಉಪವಾಸ ಕೊಡೋದಿದೆ, ತಣ್ಣೀರು ಸ್ನಾನ ಮಾಡೋದಿದೆ, ಎಲ್ಲ ಇದೆ. ಅವೆಲ್ಲವೂ ಪ್ರಶಂಸನೀಯವೇ. ಆದರೆ ಅದನ್ನು ಮಾಡೋ ಕಾಲಕ್ಕೆ ಇದು ನೆನಪಿರಬೇಕು. ಪರಮಾತ್ಮ ಸುಲಭವಾಗಿ ಪ್ರಸನ್ನ ಆಗ್ತಿದ್ರು, ನಾನು ಉಪವಾಸ ಕೂತ್ಕೊಂಡು ಪರಮಾತ್ಮನನ್ನ ಬೇಕು ಅಂತ ನಾನು ಒಂದು ರೀತಿಯಿಂದ ವಶೀಕರಿಸ್ಕೊಳ್ತೀನಿ. ಭಕ್ತಿಯಿಂದ ನನ್ನ ವಶ ಆಗ್ಬೇಕು ಪರಮಾತ್ಮ ಅಂದ್ರೆ ಪರಮಾತ್ಮ ನನ್ನ ಭಕ್ತಿಗೆ ಮೆಚ್ಚಬೇಕು. ನಾನು ಅದಕ್ಕೋಸ್ಕರ ಊಟ ಕೂಡಲ್ಲ, ನಾನು ಊಟ ಮಾಡಲ್ಲಪ್ಪ ಅಂತ ಹೀಗಿದ್ರೆ ಬೇರೆ, ಅದು ಉತ್ತಮವಾಗಿರುವ ಸ್ಫೂರ್ತಿಯುಕ್ತವಾದ ರೀತಿಯಲ್ಲಿ ಇದ್ರಂತೂ ಇನ್ನ ಬಹಳ ಅದ್ಭುತ. ಆದರೆ ವ್ಯರ್ಥವಾಗಿ ಈ ಶರೀರ ಒಂದು ತಪಸ್ಸನ್ನು ಮಾಡೋದು ಅಂತಾಗಲಿ ಇವುಗಳು ಸುಲಭೋಪಾಯಗಳಿಂದ ಬಂದ್ಬಿಡ್ತವೆ. ಅದರಿಂದ ಏನೇನು ಮಾಡ್ತೀಯೋ ಅರ್ಜುನ ಅವೆಲ್ಲವನ್ನು ನನ್ನ ಸಲುವಾಗಿ ಅಂತ ನನ್ನ ಮೇಲೆ ಅರ್ಪಣೆ ಮಾಡ್ಬಿಡು. ಅದಕ್ಕೆ ನೋಡಿ, ನಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ನಾವು ಚಿಕ್ಕವರಿಂದ ಆ ಮಹಾಜ್ಞಾನಿಗಳು ಕೃಷ್ಣಾರ್ಪಣ ಮಸ್ತು ಅನ್ನೋದನ್ನ ಭಯಪಟ್ಟು ಹಾಕ್ಸ್ಬಿಟ್ಟು, ಯಾಕಂತೀವೋ ಗೊತ್ತಿಲ್ಲ ಅಂತೀವಷ್ಟೇ. ಅದು ಈ ಕೃಷ್ಣನ ಮಾತಿನಿಂದ ಬಂದಂಥದ್ದು. ನಾವು ಇದನ್ನು ಯಾವಾಗ ಪುಸ್ತಕ ತೆಗೆದಿದ್ವೋ ಗೊತ್ತಿಲ್ಲ, ಯಾವಾಗ ಗೊತ್ತಾಗ್ತಾ ಇತ್ತೋ ಗೊತ್ತಿಲ್ಲ. ಆದ್ರೆ ನಮ್ಮ ಬುದ್ಧಿ ಬರೋಕ್ಕಿಂತ ಪೂರ್ವದಲ್ಲಿಯೇನೆ ಆ ಮಹಾನುಭಾವರು ನಮಗೆ ಈ ಕೃಷ್ಣಾರ್ಪಣ ವಸ್ತು, ಕೃಷ್ಣಾರ್ಪಣ ಬುದ್ಧಿಯನ್ನು ಮಾಡಬೇಕು ನೀ ಅಂದಾದ್ರು ಅನ್ನಪ್ಪ ಬಾಯಿಂದ ತಿಳ್ಕೊಳ್ಳೋದು ಮುಂದೆ ತಿಳ್ಕೊಳ್ತೀಯ ಅನ್ನೋ ಭಾವನೆಯಿಂದ ಹೇಳ್ಕೊಟ್ಟಿದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಕೃಷ್ಣ ಉತ್ತಮವಾಗಿರುವ ಗತಿಯನ್ನು ಕೊಡಬೇಕಷ್ಟೆ. ಯಾಕೆಂದ್ರೆ ಗೊತ್ತಿರದಿದ್ದರೂ ಕೂಡ ನಮ್ಮ ಮುಖಾಂತರವಾಗಿ ಇಂತಹ ಒಂದು ಬುದ್ಧಿಯನ್ನು ಹುಟ್ಟಿಸ್ಕೊಟ್ರು ಅಂದ್ರೆ ನೋಡಿ, ಇದು ಬೇಡದೇ ಬಂದಿರುವಂತಹ ಒಂದು ಉತ್ತಮವಾದ ಫಲ ನಮಗಿದೆ. ಅಷ್ಟು ಪರಮಾತ್ಮನ ಕಾರುಣ್ಯ ಅನ್ನುವಂತಹ ಗುಣ ವ್ಯಕ್ತ ಆಗ್ತಾ ಇದೆ. ಹೀಗೆ ನನ್ನನ್ನ ನೀವು ವಿಚಾರಿಸಿದಾಗ ನಾನು ಅವರ ಯೋಗಕ್ಷೇಮವನ್ನ ತಗೊಳ್ತೀನಿ. ನನ್ನನ್ನು ಭಜನೆ ಮಾಡಬೇಕು ಅಂದ್ರೆ ಇಂಥವರೇ ಆಗಬೇಕಾಗಿಲ್ಲಪ್ಪ. ಮಾಂಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯುಃ ಪಾಪಯೋನಯ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂಗತಿಂ ಕಿಂ ಪುನರ್ಬ್ರಾಹ್ಮಣ ಪುಣ್ಯ ಭಕ್ತ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಈ ಮಾತನಾಡೋಕ್ಕಿಂತ ಮುಂಚೆ ಒಂದು ಪ್ರತಿಜ್ಞೆ ಮಾಡ್ತಾನೆ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನೀನು ಎಲ್ಲ ಕಡೆ ಡಂಗುರ ಸಾರು, ಪ್ರತಿಜ್ಞೆ ಮಾಡ್ಕೊಂಡು ಬಾ, ನೀನು ಈ ಮಾತಿಗೆ ಎಂದೂ ವಿರುದ್ಧ ಆಗೋದಿಲ್ಲ. ಯಾವ್ದು ಗೊತ್ತಾ?
ನ ಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತ ಅಂತ ಆಗಿದ್ರೆ ಅವನಿಗೆ ಎಂದೂ ವಿನಾಶ ಇಲ್ಲ, ಅವನಿಗೆಂದೂ ದುರ್ಗತಿ ಇಲ್ಲ. ಯಾರ್ಯಾರು ಪಾಪವನ್ನ ಮಾಡಿ ಕೆಟ್ಟ ಯೋನಿಯಲ್ಲಿ ಹುಟ್ಟಿದ್ದಾರಲ್ಲ ಅವರನ್ನು ನಾನು ಉದ್ಧಾರ ಮಾಡ್ತೀನಿ ಅಲ್ಲಿ ಹೇಳ್ತಾನೆ. ಇದು ಯಾಕೆ ಈ ಶ್ಲೋಕವನ್ನು ಹೇಳಿದ್ದು ಅಂದ್ರೆ, ಇದರ ಅಪಾರ್ಥದಿಂದಲೇ ನಡುವೇನೋ ಮಹಾಪುಣ್ಯ ಜನರು ಲೋಕದಲ್ಲಿ ಅವರು ಆಕ್ಷೇಪ ಮಾಡಿದ್ರು, ಕೃಷ್ಣ ಪರಮಾತ್ಮ ಎಲ್ಲರನ್ನು ಪಾಪಿಗಳನ್ನು ಬೈದ್ಬಿಟ್ಟ ಅಂತ. ನೋಡಿ, ನಾವು ಮೊನ್ನೆ ಒಂದು ವಿಚಾರ ಹೇಳಿದ್ವಲ್ಲ, ಸ್ವಾಭಾವಿಕವಾಗಿ ಯಾರು ಪುರುಷರು ಅಂತ ಇರ್ತಾರೆ ಅವರಿಗೆ ಶಾಪದಿಂದ ಸ್ತ್ರೀ ಜನ್ಮ ಬಂದಿರುತ್ತದೆ. ಅಂತಹ ಶಾಪದಿಂದ ಸ್ತ್ರೀ ಜನ್ಮ ಬಂದಾಗ ಅಂತ ಏನು ಪಾಪ ಯೋನಿಗಳಾದ ಸ್ತ್ರೀಯರು ಅಂತ ಇರ್ತಾರಲ್ಲ ಅವರೂ ಶುದ್ಧ ಆಗ್ತಾರೆ ಅಂತ ಅಭಿಪ್ರಾಯ ಅದಕ್ಕೆ. ಅಂದ್ರೆ ಸ್ವಾಭಾವಿಕವಾಗಿರುವಂತಹ ಸ್ತ್ರೀತ್ವ ಬೇರೆ, ಔಪಾಧಿಕವಾಗಿರುವಂತಹ ಸ್ತ್ರೀತ್ವ ಬೇರೆ. ಯಾರು ಸ್ವಭಾವತಃ ಸ್ತ್ರೀಯರು ಅಂತಿರ್ತಾರೆ ಅವ್ರಿಗೆ ಯಾರು ಶಾಪ ಕೊಟ್ಟರು ಕೂಡ ಅವರು ಪುರುಷರಾಗೋದಿಲ್ಲ. ಆದ್ರೆ ಪುರುಷರಿಗೆ ಆ ನಿಯಮ ಇಲ್ಲ. ಪುರುಷರು ಸ್ವಾಭಾವಿಕವಾಗಿ ಪುರುಷರು ಅಂತ ಆಗಿದ್ರು ಅವ್ರು ಮಾಡಿರುವಂತಹ ತಪ್ಪುಗಳಿಂದಲೋ ಅಥವಾ ಇಚ್ಛಾದಿಂದಲೋ ಅವರು ಸ್ತ್ರೀಯರು ಅಂತಾಗಿರ್ಬೋದು. ಕೃಷ್ಣನ 16,100 ಜನ ಸ್ತ್ರೀಯರಿದ್ದಾರಲ್ಲ ಅವರೆಲ್ಲರೂ ಪುರುಷರವರು, ಅಗ್ನಿಪುತ್ರರು. ವಾಯುದೇವರನ್ನು ಕುರಿತು ತಪಸ್ಸನ್ನ ಮಾಡಿ ಕೃಷ್ಣ ಪತ್ನಿ ಆಗ್ಬೇಕು ನಾವು ಅಂತ ಬೇಡ್ಕೊಂಡ್ರು. ವಾಯುದೇವರು ಪ್ರಸನ್ನರಾದ್ರು, ಆಗ್ರಪ್ಪ ಅಂದ್ರು. ಅದೇ ಅಂಬ ಶತಶಃ ಪ್ರಯತ್ನ ಮಾಡಿದರೂ ಕೂಡ ಯಾವ ದೇವತಾ ರುದ್ರದೇವರು ಪ್ರಸನ್ನ ಆದ್ರೂ ಕೂಡ ಪುರುಷತ್ವ ಬರಲಿಲ್ಲ. ರುದ್ರದೇವರ ಮಾತು ಸುಳ್ಳಾಗಬಾರ್ದು ಅಂತ ಪುರುಷ ದೇಹದಲ್ಲಿ ಪ್ರವೇಶವನ್ನು ಕೊಟ್ಟರಷ್ಟೇ. ಆ ತುಂಬುರು ಎನ್ನುವಂತಹ ಸ್ಥೂಣಾಕರಣ ಎನ್ನುವಂತಹ ಆ ಗಂಧರ್ವನ ದೇಹದಲ್ಲಿ ಇವಳು ಬಂದು ಕುತ್ಕೊಂಡ್ಲು, ಗಾಡಿಯಲ್ಲಿ ಕುತ್ಕೊಂಡ ಹಾಗಷ್ಟೇ. ಅವನೇ ಶಿಖಂಡಿ. ಹೀಗೆ ಪುರುಷರು ತಾವು ಪಾಪವನ್ನ ಮಾಡಿ ಪಾಪಯೋನಿಗಳಾಗಿ ಸ್ತ್ರೀಯರು ಅಂತಾದಾಗ ಆಗ ಅವ್ರಿಗೆ ಉದ್ಧಾರ ಇದೆಯೋ ಇಲ್ವೋ? ಸ್ತ್ರೀಯೋ ವೈಶ್ಯಾಸ್ತತಾ ಶೂದ್ರಾಹ ತೇಪಿ ಯಾಂತಿ ಪರಾಂಗತಿ. ಅಂಥವರಿಗೂ ಉತ್ತಮ ಗತಿ ಇದೆ ಅಂತ ಹೇಳ್ತಾ ಇರೋದು. ಸ್ತ್ರೀಯರೆಲ್ಲರೂ ಪಾಪಿಗಳು ಅಂತ ಹೇಳ್ತಾ ಇಲ್ಲ ಇಲ್ಲಿ. ಸ್ವಲ್ಪ ತಮ್ಮ 4 ಕಣ್ಣನ್ನು ಅರಳಿಸಿ ನೋಡ್ಬೇಕು ಅವರು. ಚಸ್ಮಾ ಒಂದು ಹಾಕೊಂಡಿರ್ತಾರಲ್ಲ ಅದನ್ನು ಕೇಳ. ಅದರಿಂದ ಸರಿಯಾದ ಅರ್ಥವನ್ನು ಬೋಧನೆ ಮಾಡಬೇಕು. ಸರಿಯಾದ ಅರ್ಥವನ್ನೇ ಕೃಷ್ಣ ಹೇಳಿರೋದು. ನೀವು ಏನು ಪಾಪ ಮಾಡಿದರೂ ಕೂಡ ಅದನ್ನ ನಾಶ ನಾನು ಮಾಡ್ತೀನಿ, ನನ್ನ ನಂಬರಿ ಅಷ್ಟೇ, ನನ್ನಲ್ಲಿ ಮನಸ್ಸನ್ನು ಇಡಬೇಕು. ಕಿಂ ಪುನರ್ ಬ್ರಾಹ್ಮಣ ಪುಣ್ಯಾಹ. ಹೀಗೆ ಪರಮಾತ್ಮ ಎಲ್ಲರಿಗೂ ಕೂಡ ಅಭಯವನ್ನ ಕೊಟ್ಟಿದ್ದಾನೆ. ಇನ್ನು ಮುಂದೆ ವಿಶಿಷ್ಟವಾಗಿರುವಂತಹ ವಿಭೂತಿ ರೂಪಗಳ ಒಂದು ವಿಚಾರವನ್ನು ಹೇಳ್ತಾನೆ. ಎಲ್ಲೆಲ್ಲಿ ನನ್ನ ವಿಭೂತಿ ರೂಪಗಳಿವೆ ಅವುಗಳ ವಿಚಾರ. ಪರಮಾತ್ಮ ತನ್ನ ಶುದ್ಧವಾಗಿರುವಂತಹ ಸರ್ವತ್ರ ವ್ಯಾಪ್ತವಾಗಿರುವಂತಹ ಆ ವಿಶ್ವರೂಪ ಅಂತ ಏನು ಕರೀತಾ ಇದ್ದಾರೆ ಅದನ್ನು ಅರ್ಜುನನಿಗೆ ತೋರಿಸ್ತಾನೆ. ಸಂಜಯ ಅದನ್ನು ಬಹಳ ಉತ್ತಮವಾದ ರೀತಿಯಲ್ಲಿ ವರ್ಣಿಸ್ತಾನೆ. ಅರ್ಜುನನೂ ಕೂಡ ನೋಡ್ತಾನೆ. ಈ ಎಲ್ಲ ವಿಚಾರಗಳನ್ನ ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಈ ಒಂದು ಪ್ರವಚನವನ್ನ ನಮ್ಮ ಗುರುಗಳ ಅಂತರ್ಯಾಮಿ ಆಗಿರುವ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಪರಮಾತ್ಮನ